ಕಾಂತಾರದ ಕುರಿತು ಒಂದು ಸಣ್ಣ ವರ್ಣನೆ ಕೊಡೋದಾದ್ರೆ? ಕಾಂತಾರ ನನ್ನ ಪ್ರಕಾರ ಅದೊಂದು ಬೇರೆ ಲೋಕ. ಅದು ಋಷಭನವರ ಬೇರೆ ರೀತಿ ಥಿಂಕಿಂಗ್ ಅದು. ಈ ಸರಿ ಅಂತೂ ತುಂಬಾ ಕಾಂತಾರ ಅಂದ್ರೆ ಎಷ್ಟೋ ಜನ ಕೆಲಸ ಕೊಟ್ಟಿದೆ. ಈ ಸರಿ ಅಂತೂ ಬ್ರಹ್ಮಾಂಡ ಸೃಷ್ಟಿಯಾಗಿದೆ. ಕಾಂತಾರದ ಸೆಟ್ ಅಲ್ಲಿ ರಿಷಬ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಆ ವೈಬ್ ಹೇಗಿತ್ತು ಸರ್? ಅದೊಂದು ಎನರ್ಜಿ ಪ್ಯಾಕೇಜ್ ಅದು. ಅವರು ಅವ್ರ ಥರ ನಮ್ಗೆ ಆಗಲ್ಲ. ಈ ಸಕ್ಸಸ್ ನನಗೆ ಏನಕ್ಕೆ ಸಿಕ್ತು ಅಂತ ಹೇಳಿದ್ರೆ ಅಷ್ಟು ದಿವಸ ದೈವದೊಂದು ಚಾಕರಿ ಮಾಡಿದ್ದೀನಿ, ಅಂದರೆ ಕೆಲಸ ಮಾಡಿದ್ದೀನಿ ನಾನು. ಅಷ್ಟು ಸಿನಿಮಾ ಸೀರಿಯಲ್ಗಳು ಬಂದರೂ ಕೂಡ ನಾನು ಬಿಡದೆ ನೀನೇ ಇದೆಯಾ ನಿನ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಭಕ್ತಿಯಿಂದ ಆ ಕ್ಯಾರೆಕ್ಟರ್ನ ಮಾಡಿದವನು. ಅಂತರ ಟೈಮಲ್ಲಿ ನೋಡಿದ್ರೆ ನನ್ನ ಕುತ್ತಿಗೆನಲ್ಲಿ ಒಂದು ಇದಿರುತ್ತೆ, ಪಾಯ್ತ ಥರ. ಅದರಲ್ಲಿ ಪಂಜುರ್ಲಿದೆ ಪ್ರಸಾದ ಇದ್ದಿತ್ತು. ಕಾಂತಾರ ಚಾಪ್ಟರ್ 1 ಅಂತ ತಗೊಂಡಾಗ ಒಂದಷ್ಟು ನೆಗೆಟಿವಿಟಿಗಳು. ಅದೇ ಹೇಳಿದ್ನಲ್ಲ, 100 ಒಳ್ಳೇದು ಮಾಡಕ್ ಹೋದಾಗ 10 ತಪ್ಪು ಎಲ್ಲೋ ಒಂದು ಜಾಗದಲ್ಲಿ ಆಗುತ್ತೆ, ನಮ್ಮಿಂದ ಆಗಿಲ್ಲ ಅಂದ್ರೂ ಕೂಡ. ಇದು ಅಂತ ಹೇಗೆ ಅಂತ ಹೇಳಿದ್ರೆ ಧರ್ಮ ಸಂಕಟ. ನಂಬಿಕೆ ಬೆಳೆಸ್ತಾ ಇದ್ದಾರೆ, ಅದು ಖುಷಿ ನಮಗೆ. ನಂಬ್ತಾ ಇದ್ದಾರೆ. ಕೆಲವರು ಹಾಳು ಮಾಡ್ತಾ ಇದ್ದಾರೆ, ಈ ವೇಷವನ್ನ ರೋಡಲ್ಲೆಲ್ಲ ಹಾಕಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನು ಹೇಳಬೇಕಂತ ಹೇಳೋದೆಲ್ಲ ಹೇಳಾಗಿದೆ. ನೆನ್ಪು ಬರ್ತಾ ಇತ್ತು ಸಿನಿಮಾದ್ದು. ಯಾವ್ದಾದ್ರು ಕಾಲ್ ಬಂದ್ರೆ, ಯಾವ್ದಾದ್ರು ಡೈರೆಕ್ಟರ್ದೆಲ್ಲ ಫೋನ್ ಬಂದ್ರೆ ನಂಗೆ ಖುಷಿ ಆಗೋದು. ಅವ್ರು ಬಂದು ಬಟ್ ಅವರು ಸುಮ್ಮನೆ ಏನಕ್ಕೊಂದು ಮಾಡಿರ್ತಾರೆ, ಏನೋ ಒಂದು ಕೇಳಕ್ಕೆ, ಇಲ್ಲಾಂದ್ರೆ ಯಾರ್ದೋ ನಂಬರ್ ಕೇಳಕ್ಕೆ. ಸ್ಯಾಟರ್ಡೆ ಬಿಟ್ಟು ಸಂಡೇ ಬಿಟ್ಟು ಮಂಡೇ ಬೆಳಿಗ್ಗೆ ಹೋಗ್ತೀವಿ ಜಾಬ್ಗೆ, ಯಾರು ಇಲ್ಲ. 4 ಜನ ನಾವು ಎಕ್ಸಿಕ್ಯೂಟಿವ್ಸ್ ಮಾತ್ರ ಉಳಿದಿದ್ದೀವಿ. ನಮ್ಗೆ 4 ಜನಕ್ಕೂ ಪೇಮೆಂಟ್ ಇಲ್ಲ. 2 ತಿಂಗಳಿಂದ ಪೇಮೆಂಟ್ ಕೊಟ್ಟರೆ ನಾವು ನಮ್ಮ ಹತ್ರ ಇದ್ದಿದ್ದು ಲ್ಯಾಪ್ಟಾಪ್ನ ಮಾರಿ 4 ಜನ ಶೇರ್ ಮಾಡ್ಕೊಂಡು. ಕೆಳಗೆ ಬಿದ್ದವ್ರನ್ನ ಜಾಸ್ತಿ ತುಳಿಯೋರು ಇರ್ತಾರೆ, ಮೇಲೆ ಹತ್ತವ್ರನ್ನ ಇಳಿಯೋದು ಜಸ್ಟ್ ಜನ ಇದ್ರು ಕೂಡ ಕೆಳಗೆ ಬಿದ್ದವ್ರನ್ನ ತುಳಿಯೋಕೆ ತುಂಬಾ ಜನ ಇರ್ತಾರೆ. ಕೆಳಗಡೆ ಸಿಗ್ತಿರ್ತೀವಲ್ಲ, ಜಾಸ್ತಿ ತುಳಿಯೋದು. ನೆಕ್ಸ್ಟ್ ಇವಾಗ 27 ಫೆಬ್ರವರಿ 27 ಬಿಡ್ದಿದ್ದ ಕಮಲ ಅಂತ ರಿಲೀಸ್ ಆಗ್ತಿದೆ. ಅದರಲ್ಲಿ ಕಮಲ ಕೋಣ ಓಡಿಸಿದ್ದೀನಿ ನಾನು. ಮಾರನೇ ಮೇಲೆ ಹುಲಿವೇಷ ಹಾಕಿದ್ದೀನಿ. ಇದಕ್ಕೆ ಮುಂಚೆ ಯಕ್ಷಗಾನದಲ್ಲಿ ಗುಳಿಗಂದೆ ಪಾತ್ರ ಮಾಡಿದ್ದೆ ನಾನು. ಕೋಲದ್ದು ಬಂದರೆ ನಮಗೆ ಕಾಂತಾರದ ಇದಾಗಿದೆ. ಸೊ ನಾನು ಹುಟ್ಟಿದ್ದಕ್ಕೆ ನನಗೆ ಸಾರ್ಥಕ ಅನ್ಸುತ್ತೆ. ಅಂದರೆ ಎಲ್ಲೂ ಮಾಡಿದ್ನಲ್ಲ ನಾನು. ಹಾಯ್, ಹೆಲೋ, ನಮಸ್ಕಾರ. ಸಪ್ತಾಶ್ವ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ನಮ್ಮ ಜೊತೆ ಇವತ್ತು ಕಾಂತಾರ ಅನ್ನುವಂತಹ ಸಿನಿಮಾದ ಮೂಲಕ ಇಡೀ ದೇಶವನ್ನೇ ಅಥವಾ ದೇಶದ ಗಡಿ ದಾಟಿ ಪ್ರಪಂಚವೂ ಕೂಡ ಭಾರತ ಮತ್ತು ಕನ್ನಡ ಇಂಡಸ್ಟ್ರಿಯ ಕಡೆ ತಿರುಗಿ ನೋಡುವಂತಹ ಸಿನಿಮಾವನ್ನು ಕೊಟ್ಟ ತಂಡಕ್ಕೆ ಸಂಬಂಧಿಸಿದಂತೆ ರಿಷಬ್ ಶೆಟ್ಟಿ ಅವರ ನಂತರ ಬಹುಶಃ ಈ ಪಾತ್ರವನ್ನು ಜನ ತುಂಬ ಮೆಚ್ಕೊಂಡಿದ್ರು. ದೈವಕ್ಕೆ ರಿಷಬ್ ಸರ್ ಫೇಸ್ ಹೇಗೆ ಮ್ಯಾಚ್ ಆಯಿತು ಅಂತ ಅಂದ್ಕೊಂಡಿದ್ರು, ಅಷ್ಟೇ ಈ ಪಾತ್ರವನ್ನು ಕೂಡ, ಈ ವ್ಯಕ್ತಿಯನ್ನು ಕೂಡ ಅಷ್ಟೇ ಮೆಚ್ಕೊಂಡಿದ್ರು ಜನ. ಹಾಗಾದರೆ ಯಾರಪ್ಪ ವ್ಯಕ್ತಿ ಅನ್ನುವಂಥ ಕುತೂಹಲ ನಿಮ್ಮಲ್ಲಿ ಕ್ರಿಯೇಟ್ ಆಗ್ಬೋದು. ನಮ್ಮ ಜೊತೆ ಇವತ್ತು ಕಾಂತಾರದ ಗುರುವ ಪಾತ್ರದ ಸ್ವರಾಜ್ ಶೆಟ್ಟಿ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಕಾಂತಾರದ ಜರ್ನಿ ಬಗ್ಗೆ ಮಾತಾಡೋಣ, ಅವರ ಬಾಲ್ಯದ ಬಗ್ಗೆ ಮಾತಾಡೋಣ, ಅವರ ಸೀರಿಯಲ್ ಜರ್ನಿ ಬಗ್ಗೆ ಮಾತಾಡೋಣ. ಕಂಪ್ಲೀಟ್ ಅವರ ಲೈಫ್ ಜರ್ನಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ಆಗಲೇ ಹೇಳಿದ ಹಾಗೆ ಕಾಂತಾರ ಬಹುಶಃ ಇಡೀ ದೇಶವನ್ನೇ ಮೆಚ್ಚೋದಲ್ಲದೆ ದೇಶದ ಗಡಿ ದಾಟಿ ಬೇರೆಯವರು ಕೂಡ ನಮ್ಮ ದೇಶದತ್ತ ತಿರುಗಿ ನೋಡುವ ಹಾಗೆ ಮಾಡಿದಂತಹ ಸಿನಿಮಾ. ಹೇಗಿತ್ತು ಸರ್ ಆ ಕಾಂತಾರದ ಕ್ರೇಜ್? ಈಗಲೂ ಇದೆಯಾ, ಹೇಗೆ? ಕಾಂತಾರದ ಕ್ರೇಜ್ ಅದು ನಾನು ಯಾವತ್ತೂ ಎಲ್ಲೋ ಒಂದು ಸ್ಟೇಜಲ್ಲಿ ಹೋದರೂ ಒಂದು ಮಾತು ಹೇಳಿಕ್ಕಿದೆ. ಅಂದರೆ ನಾನು ಸತ್ತ ಮೇಲೂ ಕಾಂತಾರ ಯಾರು ಸಿನಿಮಾ ನೋಡಿರ್ತಾರೆ ಅವ್ರು ಸಾಯೋ ತನಕನೂ ಅವ್ರ ಎದೆಯೊಳಗಡೆ ಗುರುವನಾಗಿ ನಾನು ಯಾವತ್ತೂ ಖಂಡಿತ ಹೌದು. ಫಸ್ಟ್ ಆಫ್ ಆಲ್ ನಾನು ಅದಕ್ಕೆ ರಿಷಬ್ ಶೆಟ್ಟಿ ಅವರಿಗೆ, ನಮ್ಮಣ್ಣ ಅವರಿಗೆ ಕೈ ಮುಗಿಬೇಕು ನಾನು. ಯಾಕೆಂದರೆ ಬೇರೆ ಬೇರೆ ಪಾತ್ರಗಳು ಮಾಡ್ತಾ ನಾನು ಯಾವಾಗಲೂ ಹೇಳಿಕ್ಕಿದೆ. ಅಂದರೆ 12 ವರ್ಷ ಒಂದು ಲೈಫ್ ಜರ್ನಿ ಇತ್ತು ನಂದು ಸಿನಿಮಾದ್ದು. ಆದರೆ ಅದ್ರ ಹಿಂದೆ ತುಂಬ ಹೆಸರುಗಳಿದೆ. ಅದು ಆ ಸಿನಿಮಾ ಮಾಡಿದ್ದೀನಿ, ಈ ಸಿನಿಮಾ ಮಾಡಿದ್ದೀನಿ. ಬಟ್ ಎಂಡ್ ಆಫ್ ದ ಡೇ ಈಗ ಫಸ್ಟ್ ನನ್ನನ್ನು ಇವಾಗ ನೀವಾಗಲಿ ಯಾರಾಗಲಿ ಸ್ಟೇಜ್ ಹತ್ತುವಾಗ ಫಸ್ಟ್ ಕರೆಯೋದೇ ಗುರು ಅನ್ನುವ ಹೆಸರಲ್ಲಿ. ಆ ಪ್ರೀತಿ ಇಡೀ ಜನಗಳು ನನಗೆ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಅಂದರೆ ಅದೊಂದು ಡಿವೈನ್ ಎಕ್ಸ್ಪೀರಿಯನ್ಸ್. ಅದನ್ನು ಜಾಸ್ತಿ ಎಕ್ಸ್ಪ್ರೆಸ್ ಹೇಗೆ ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ಇನ್ನೊಂದು ಆ ಸೈಲೆನ್ಸ್ ನನ್ನೊಳಗಡೆ ಹೇಗೆ ಬಂದಿತ್ತು ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ಆ ಕ್ಯಾರೆಕ್ಟರ್ ನನ್ನ ಲೈಫ್ನ ತುಂಬ ಚೇಂಜಸ್ ಮಾಡಿದೆ. ಒಂದು ರೀತಿ ಸೆಲೆಬ್ರಿಟಿ ಲೈಫ್ ಬಂದುಬಿಟ್ಟು ಬೇರೆ ರೀತಿಯಲ್ಲೂ ತುಂಬ ಚೇಂಜ್ ಮಾಡಿದೆ. ಅಂದರೆ ನನ್ನೊಳಗಡೆ ಒಂದು ತುಂಬ ಸೈಲೆನ್ಸ್ ಅಂತಂದಿದೆ ಅದು. ಅಂದರೆ ನನ್ನ ಕ್ಯಾರೆಕ್ಟರ್ ಅದಲ್ಲ ಆ್ಯಕ್ಚುಲಿ. ತುಂಬ ವೈಲೆಂಟಾಗಿ ತುಂಬ ಮಾತಾಡಿಕೊಂಡು ಆ ಥರ ಇದ್ದವಂಥ ಒಂದು ಕ್ಯಾರೆಕ್ಟರ್ ಅಂತ. ಬಟ್ ಒಂದು ಮೂಮೆಂಟಲ್ಲಿ ನನ್ನೊಳಗಡೆ ಒಂದು ಸೈಲೆನ್ಸ್ ಇತ್ತು ಅಂತ ನನಗೆ ಆವಾಗ ಅನ್ನಿಸ್ತು. ಎಲ್ಲರ ಒಳಗಡೆ ಒಂದು ಸೈಲೆನ್ಸ್ ಇರುತ್ತೆ ಅಂತ.
ಎಲ್ಲವನ್ನೂ ಬಿಟ್ಟು ಎಲ್ಲೋ ಒಂದು ಜಾಗದಲ್ಲಿ ನಿಂತಾಗ ಎಲ್ಲರೂ ಮೌನಿಗಳಾಗ್ತಾರೆ. ಅಂದರೆ ಇಟ್ ಇಸ್ ಲೈಕ್ ಕೆಲವರಿಗೆ ಆ ಡಿವೈನಿಟಿ ಇರ್ಬೋದು, ಕೆಲವರಿಗೆ ಎಲ್ಲೋ ಒಂದು ನೇಚರ್ ಎಲ್ಲಾದರೂ ಹೋಗಿ ಕೂತ್ಕೊಂಡಾಗ ಆ ಪೀಸ್ನೆಸ್ ಸಿಗೋದು ನಿಂತಿರ್ಬೋದು. ನಮಗೆ ಸ್ವಲ್ಪ ಡಿವೈನಿಟಿ ಚಿಕ್ಕ ವಯಸ್ಸಿನಿಂದಲೂ ದೈವದ ಕೋಲ ಅದು ಇದು ಎಲ್ಲ ನೋಡ್ಕೊಂಡು ಬರ್ತಾ ಇದ್ವಿ ನಾವು. ಸೊ ಅದ್ರ ಹಿಂದೆ ಹೋಗಿ ಹೋಗಿ ಅಲ್ಲಿ ನಮಗೇನು ಆ ಸೈಲೆನ್ಸ್ ಬಂತೇನೋ ಗೊತ್ತಿಲ್ಲ. ಖಂಡಿತ. ಬಟ್ ನನಗೆ ಧೈರ್ಯನೇ ಇರಲಿಲ್ಲ. ಅಂದರೆ ನನ್ನೊಳಗಡೆ ಆ ಕ್ಯಾರೆಕ್ಟರ್ ಇದೆ, ನಾನು ಮಾಡ್ತೀನಿ. ಬಟ್ ಅವ್ರಿಗಿತ್ತು, ಅವ್ರಿಗೆ ಪ್ರಕಾಶ್ ನನಗೆ ಸನಿಲ್ ಗೌತಮ್ ಅವರಿಗೆಲ್ಲ ತಲೆಯಲ್ಲಿತ್ತು. ಅಂದರೆ ಹಿಂಗೆಲ್ಲ ಆಗ್ಬೋದು, ಇದು ಈ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡಬಹುದು ಅಂತ. ಸೊ ಅವ್ರದ್ದೊಂದು ಅದು ಬ್ಯಾಕ್ ಸಪೋರ್ಟ್ ಇದೆಯಲ್ಲ, ಅದನ್ನ ಇಟ್ಕೊಂಡು ಮಾಡಿದಾಗ ಬಟ್ ಅದೇನೋ ನನ್ನನ್ನೇ ಒಂದು ಕೆಲವು ಸಿನಿಮಾ ಮಾಡಿದಾಗೆಲ್ಲ ಕ್ಯಾರೆಕ್ಟರ್ಗಳು ಹುಡುಕ್ತೆ, ಸಿನಿಮಾದಲ್ಲಿ ಬರಬೇಕು, ಇವರೇ ಮಾಡಬೇಕು ಅಂತ ಹೇಳಿ. ಏನೋ ಹೇಳ್ತೀವರ ಕಾನೆ ವಾಲೇಕ ನಮ್ಮ ಕಾನೆ ಮೇಲೆ, ಆ ಥರ ಅದೇನೋ ಬರ್ದಿತ್ತು ಅನ್ಕೊಳ್ತೀನಿ. ನಾನು ಬೇಡ ಬೇಡ ಅಂತ ದೂರ ಬಂದ್ರೂ ಅದು ಮತ್ತೆ ನನ್ನ ಎಳ್ದಾಗ. ನಾನು ಯಾವಾಗ ಗಡ್ಡ ಮೀಸೆ ತೆಗೆದು ಕನ್ನಡಿಯಲ್ಲಿ ನನ್ನ ಮುಖ ನೋಡಿದಾಗ ಆವಾಗ ನಂಗೆ ಅನಿಸಿಲ್ಲ, ಏನೋ ಒಂದು ಚಾರ್ಮ್ ಇದೆ, ಖಂಡಿತ ಮ್ಯಾಚ್ ಆಗ್ತಾ ಇದೆ. ಬಹುಶಃ ಅದೇ ನಾನು ಆಗ್ಲೇ ಹೇಳಿದೆ, ಕಾಂತಾರ ಸಿನಿಮಾ ಅಂದ ತಕ್ಷಣ ನೆನಪಾಗೋದು ರಿಷಬ್ ಸರ್. ಆದ್ರೆ ಇನ್ನೊಂದು ಕಡೆ ಗುರುವ ಅನ್ನುವಂಥ ಪಾತ್ರ ಜನರ ಮನಸ್ಸಿಗೆ ಸಾಕಷ್ಟು ಮೆಚ್ಚದಂತಹ ಅಥವಾ ಜನರ ಮನಸ್ಸನ್ನ ಮುಟ್ಟದಂತಹ ಕ್ಯಾರೆಕ್ಟರ್. ನೀವು ಹೇಳಿದ ಹಾಗೇನೆ ಆ ಸೈಲೆನ್ಸ್ ಇರ್ಬೋದು, ಆ ಮುಗ್ಧತೆ ಇರ್ಬೋದು, ಆ ಒಳ್ಳೆತನ ಇರ್ಬೋದು, ಅಥವಾ ಆ ದೈವಿಕ ಸ್ವರೂಪ ಇರ್ಬೋದು, ದೈವದ ಪಾತ್ರ ಅಂತ ತಗೊಂಡಾಗ ಬಹುಶಃ ನಿಜವಾಗ್ಲೂ ಏನು ಕೋಲ ನಡೆಯುವಾಗ ದೈವ ನರ್ತಕ ಏನಿರ್ತಾರೆ ಅದೇ ಫೀಲನ್ನ ಆ ಫೇಸ್ ಎಕ್ಸ್ಪ್ರೆಷನ್ ಅಲ್ಲಿ ಕೊಟ್ಟಂಥದ್ದು ಹೇಗೆ ಸರ್? ಆ ಬಹುಶಃ ನಿಮ್ಮ ಒಂದಿಷ್ಟು ಜರ್ನಿಯಲ್ಲಿ ನೀವು ದೈವದ ಪಾತ್ರಗಳನ್ನ ಮಾಡ್ತಾ ಬಂದಿದ್ದೀರಾ, ಒಂದು ನಾಟಕದಲ್ಲಿರ್ಬೋದು, ರಂಗ ಕಲಾವಿದರಾಗಿರ್ಬೋದು. ಹೇಗೆ ಆ ಪಾತ್ರವನ್ನ ನೀವು ರಿಷಬ್ ಸರ್ ನಿಮ್ಮನಿಗೆ ಆಯ್ಕೆ ಮಾಡಿದಾಗ ನೀವು ಹೇಳಿದ್ರಿ ಈ ರೀತಿ ನನ್ಗೆ ಆಗುತ್ತೋ ಇಲ್ಲೋ ಅನ್ನೋ ಒಂದು ಗೊಂದಲ ಇತ್ತು ಅಂತ, ಆ ಪಾತ್ರ ಜನರ ಮನಸ್ಸಿಗೆ ಇಷ್ಟು ಮುಟ್ಟಿದಾಗ ನಿಮ್ಗೆ ಏನು ಅನ್ನಿಸ್ತು? ನಾನು ಹತ್ತಿದ್ದೀನಿ ಥಿಯೇಟ್ರಲ್ಲಿ. ಅಂದರೆ ನನ್ಗೆ ಗೊತ್ತಿರಲಿಲ್ಲ, ನಾನು ಇಲ್ಲಿ ಪ್ರೀಮಿಯರ್ ಆಗಿತ್ತು 29th ರಿಲೀಸ್, 30th ರಿಲೀಸ್, 29th ಇಲ್ಲಿ ಪ್ರೀಮಿಯರ್ ಆಗಿತ್ತು. ಸೊ ಬಿಗ್ ಸಿನಿಮಾಸಲ್ಲಿ ನಾವು ಕೂತ್ಕೊಂಡಿದ್ವಿ, ಎಲ್ಲ ನಮ್ಗೆ ಗೊತ್ತಿರೋರು ಇದ್ದಿದ್ದು. ನನ್ನ ಫ್ರೆಂಡ್ ಪ್ರೀತಮ್ ಅಂತಿದ್ದಾನೆ, ಅವನು ಇಳಿದು ಬಂದು ಕೂಡ ನನ್ನ ಹಗ್ ಮಾಡ್ದ, ಸಖತ್ತಾಗಿದೆ ಸಿನಿಮಾ, ನೀನು ಇದ್ರಲ್ಲಿ ಗೆದ್ಬಿಡ್ತೇ ಬಿಡು ಅಂತೇಳಿ. ಬಟ್ ನನಗೆ ನಾನು ಯಾವಾಗಲೂ ಒಂದು ಸಿನಿಮಾ ನೋಡಿದಾಗ ನನಗೆ ಹೇಗೆ ಅನಿಸುತ್ತೆ ಅಂತ, ನನ್ನ ಕ್ಯಾರೆಕ್ಟರ್ ನೋಡುವಾಗ ಚೆನ್ನಾಗಿ ಮಾಡ್ಬೋದಿತ್ತು, ಇನ್ನೂ ಸ್ವಲ್ಪ ಬೆಟರ್ ಮಾಡ್ಬೋದು ಆ ಥರ ಅನಿಸ್ತಾ ಇರುತ್ತೆ. ಬಟ್ ಈ ಒಂದು ಸಿನಿಮಾದಲ್ಲಿ ಹೇಗಾಯಿತು ಅಂತ ಹೇಳಿದ್ರೆ, ನನ್ನನ್ನೇ ನಾನು ಮರೆತು ಯಾರು ಈ ಗುರು ಅಂತ ಅನ್ಕೊಂಡು ನೋಡ್ತಾ ಇದ್ದೆ. ಆ ಸಿನಿಮಾದಲ್ಲಿ ಒಂದು ನಾರ್ಮಲ್ ಆಡಿಯನ್ಸ್ ಆಗಿ ಸಿನಿಮಾ ನೋಡಿದೆ ನಾನು. ಬಟ್ ಅವನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಹೌದಾ ಚಿಕ್ಕ ಕ್ಯಾರೆಕ್ಟರ್, ಕೆಲವರೆಲ್ಲ ಬಂದು ಹೇಳಿದ್ರು ಚಿಕ್ಕ ಕ್ಯಾರೆಕ್ಟರ್ ಇನ್ನೂ ಸ್ವಲ್ಪ ಜಾಸ್ತಿ ಇರಬೇಕಿತ್ತು. ಬಟ್ ಐ ವಾಸ್ ವೆರಿ ಸ್ಯಾಟಿಸ್ಫೈಡ್. ಅಂಥ ದೊಡ್ಡ ಸಿನಿಮಾ, ಅಂಥ ದೊಡ್ಡ ಡೈರೆಕ್ಟ್ರು, ಹೊಂಬಾಳೆ ಫಿಲ್ಮ್ಸ್ ಬೇರೆ, ಆ ಫಿಲ್ಮಲ್ಲಿ ನಮಗೊಂದು ಚಿಕ್ಕ ಚಾನ್ಸ್ ಸಿಕ್ಕಿದೆ, ದೊಡ್ಡ ವಿಷಯ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ 2ನೇ ದಿವಸ ಆಗುವಾಗಲೇ ಬೆಳಿಗ್ಗೆ ಅಂದರೆ ನೈಟಿಂದ ಬೆಳಿಗ್ಗೆ ಸೆಲೆಬ್ರಿಟಿಗಳಾಗ್ಬಿಡ್ತೀವಲ್ಲ, ಆ ಥರ ಫುಲ್ಲು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಬ್ಯಾಕ್ ಟು ಬ್ಯಾಕ್ ಮೆಸೇಜಸ್ಸು ಅದನ್ನೆಲ್ಲ ಟ್ಯಾಗ್ ಮಾಡ್ತಾಯಿದ್ರು. ಒಂಥರ ಕೈಕಲ್ಲು ಓಡಲಿಲ್ಲ ನನಗೆ, ಏನಾಗ್ತಿದೆ ಲೈಫಲ್ಲಿ ಅಂತ. ಆಮೇಲೆ ಒಂದು 3-4 ಡೇಸ್ ಆದಾಗ ಫುಲ್ ಹೆಸರು ಗುರುವ ಹೋಗ್ತಾ ಇತ್ತು. ಸ್ವರಾಜ್ ಬದಲಿಗೆ ಗುರುವ ಅಂತಾನೆ ಫೇಮಸ್ ಆಗ್ತಾ ಹೋದ್ರು. ಬಹುಶಃ ನನ್ನನ್ನೂ ಸೇರಿಸಿ ಎಷ್ಟೋ ಜನರು ಕಾಂತಾರ ಚಾಪ್ಟರ್ 1 ಅಲ್ಲಿ ಆ ಸ್ವರಾಜ್ ಶೆಟ್ಟಿಯ ಪಾತ್ರ ಏನಿರಬಹುದು, ಅದೇ ಗುರುವ ಪಾತ್ರವನ್ನ ಮತ್ತೆ ತರ್ತಾರಾ ಅಥವಾ ಅದರ ಬದಲಿಗೆ ಯಾವ ಪಾತ್ರಕ್ಕೆ ಇವರು ಆಯ್ಕೆ ಆಗಿರಬಹುದು ಅನ್ನುವಂಥದ್ದು. ಸೇಮ್ ಸರ್ ಕಾಂತಾರ ಚಾಪ್ಟರ್ 1 ಅಲ್ಲೂ ಕೂಡ ಆ ದೈವನರ್ತನ ಇರ್ಬೋದು, ಆ ಎಕ್ಸ್ಪ್ರೆಷನ್ ಇರ್ಬೋದು, ಆ ದೈವಿಕ ಗುಣ ಏನಿದೆ ಅದು ಸೇಮ್ ಕಾಣಿಸ್ಕೊಳ್ತು. ಇದಿಷ್ಟು ಕಾಂತಾರದಾದ್ರೆ ಒಂದಿಷ್ಟು ನಿಮ್ಮ ಹಳೆಯ ಜರ್ನಿಗೆ ಹೋಗೋಣ, ಮತ್ತೆ ಕಾಂತಾರಕ್ಕೆ ಬರೋಣ. ಬಾಲ್ಯ ಸರ್, ಸ್ವರಾಜ್ ಅವರು ಗುರುವಾಗಿ ನೋಡಿದರೆ ಒಂದಿಷ್ಟು ಸೀರಿಯಲ್ಗಳಲ್ಲಿ ಜನರಿಗೆ ಪರಿಚಯ, ಒಂದಿಷ್ಟು ಬಹುಶಃ ಕರಾವಳಿ ಭಾಗದವರಿಗೆ ನಾಟಕದಲ್ಲೂ ಕೂಡ ಸ್ವರಾಜ್ ಅವರು ಪರಿಚಯ. ಹಾಗಾದ್ರೆ ಸ್ವರಾಜ್ ಅವರ ಯಾರಿಗೂ ಕಾಣದ ಬಾಲ್ಯ ಹೇಗಿತ್ತು? ಆ ಬಾಲ್ಯ ತುಂಬ ಕಷ್ಟವಾಗಿತ್ತು. ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಹೇಗಿರುತ್ತಲ್ಲ ಹಾಗೆ ಇತ್ತು. ಕಾವೂರಲ್ಲಿ ನಾವು ಇದ್ದಿದ್ದು. ಚಿಕ್ಕ ವಯಸ್ಸಿಂದ ನಾರಾಯಣಗುರು ಸ್ಕೂಲಲ್ಲಿ ಓದ್ತಾ ಇದ್ದೆ, 10th ತನಕ ಅಲ್ಲೇ ಓದಿತ್ತು. ಅಂದರೆ ಇಟ್ ವಾಸ್ ಲೈಕ್ ಅದೊಂದು ಲೈಫ್ ಜರ್ನಿ ಒಂಥರ ಬೇರೆ ರೀತಿ. ನಮ್ಗೆ ಬೇಕು ಅನ್ನೋದು ಯಾವತ್ತೂ ನಮ್ಮ ಕೈಗೆ ಸಿಗಲ್ಲ ಆ ಟೈಮಲ್ಲಿ. ಅಂದರೆ ಪೇರೆಂಟ್ಸ್ ಮೇಲೇನೂ ಡಿಪೆಂಡ್ ಆಗೋಕ್ಕಾಗಲ್ಲ. ನಮ್ಮ ತಾಯಿ ಹೊಸೂರಲ್ಲಿದ್ದರು ಆ ಟೈಮಲ್ಲಿ. ಸೊ ನಮ್ಮ ಅಂಕಲ್ ನನ್ನನ್ನು, ಅಂದರೆ ತಾಯಿ ತಮ್ಮ, ಅವ್ರು ನೋಡ್ಕೊಳ್ತಾ ಇದ್ದಿದ್ದು. ಅವರು ಜಾಸ್ತಿ ಬರ್ಡನ್ ಹಾಕಕ್ಕೆ ನಮ್ಮ ಕೈಲಾಗಲ್ಲ. ನಮ್ಮ ತಾಯಿ ಅಲ್ಲಿಂದ ಏನಾದರೂ ಕಳಿಸಿದ್ರೆ ಅವ್ರನ್ನ ಸ್ವಲ್ಪ ಇದು ಮಾಡ್ಕೊಂಡು ನೋಡ್ಕೊಳ್ತಾ ಇದ್ರು. ಒಂದು ಪೆನ್ಸಿಲ್ಗೂ ಏನಕ್ಕೂ ಒಂದು ಎಲ್ಲದಕ್ಕೂ ಸಮಸ್ಯೆಗಳಲ್ಲಿ, ಸೆಂಡ್ ಆಫ್ ಆಗಿರಲಿ, ಡ್ರೆಸ್ ತಗೋಬೇಕಾಗಿದ್ರು ನಾನೇನು ಮಾಡ್ತಾ ಇದ್ದೆ ಅಂದರೆ ಈ ಗೇರನ್ ಇದೆಯಲ್ಲ ಅದನ್ನು ಕದಿಯಕ್ಕೆ ಹೋಗ್ತಾ ಇದ್ವಿ ಆ್ಯಕ್ಚುಲಿ. ಅದನ್ನು ಕದ್ದು ಅದರಿಂದ ತಗೊಂಡ್ಬಂದಿದ್ದ ದುಡ್ಡಲ್ಲಿ ನಾನು ಶರ್ಟ್, ಆವಾಗ ಇಲ್ಲಿ ಒಂದು ಪಿಂಕಿ ಫ್ಯಾಷನ್ ಅಂತ ಒಂದು ಶಾಪ್ ಇತ್ತು, ಅದು ಒಂದು ಶರ್ಟ್ ತಗೊಂಡ್ರೆ ಇನ್ನೊಂದು ಶರ್ಟ್ ಫ್ರೀ. ಬಟ್ ಅವ್ರ ಹತ್ರ ನಮ್ಮ ಹತ್ರ ಸ್ವಲ್ಪ ದುಡ್ಡು ಇರೋದಿಲ್ಲ, ಅವ್ರ ಹತ್ರ ಹೋಗಿ ಕೇಳ್ತಾ ಇದ್ದೆ ನಂಗೆ 1+1 ಬೇಡ, ಒಂದನ್ನು ಕೊಟ್ಟರೆ ಎಷ್ಟು ಕೊಡ್ಬೋದು ನೀವು ಅಂತೇಳಿ. ಸೊ ಸ್ವಲ್ಪ ಲೀಸ್ಟ್ ಬಜೆಟಲ್ಲಿ ಅದು ಒಂದು ಶರ್ಟ್, ಅದು ಕೂಡ ನಮ್ಮ ಸೈಜಿಗೆ ಸಿಗ್ಲಿಕ್ಕಿಲ್ಲ, ದೊಡ್ಡ ಶರ್ಟ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಒಂದು ಅನ್ಫ್ಯಾಷನ್ಡ್ ಆಗಿದ್ದೆ ನಾನು.
ಅಂದರೆ ಯಾವಾಗ ಫೆನ್ಸಿಲ್ ಫಿಟ್ ಹೋಗಿ ಬೆಲ್ ಬಾಟಮ್ ಬಂತು, ನಾನು ಆವಾಗ ಫೆನ್ಸಿಲ್ ಫಿಟ್ಟಲ್ಲಿದ್ದೆ. ಓಕೆ ಯಾವಾಗ ಬೆಲ್ ಬಾಟಮ್ ಬಂತು ನಾನು ಅಂದರೆ ಉಲ್ಟಾ ಆಗ್ತಾ ಇತ್ತು, ಹೌದು ಗೊತ್ತಾಯ್ತು. ಅಫೋರ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಯಾವುದೂ. ಕ್ರಾಸ್ ಬ್ಯಾಗ್ ಬಂದಿತ್ತು ಆ ಟೈಮಲ್ಲಿ, ನಂದು ಆವಾಗ ಫುಲ್ ದೊಡ್ಡ ಬ್ಯಾಗ್ ಇತ್ತು. ಯಾವಾಗ ದೊಡ್ಡ ಬ್ಯಾಗ್ ಅವ್ರು ಹಾಕಕ್ಕೆ ಶುರು ಮಾಡಿದ್ರು, ನಾನು ಆವಾಗ ಕ್ರಾಸ್ ಬ್ಯಾಗ್ ನನಗಿಷ್ಟ. ಓಕೆ ನಾನು ಟ್ರೈ ಮಾಡೋಣ ಅಂತ ಹೇಳಿ. ಬಟ್ 10th ಆದಮೇಲೆ ಹೇಗಾಯಿತು ಅಂತ ಹೇಳಿದ್ರೆ, 9th ಸ್ಟ್ಯಾಂಡರ್ಡ್ ಲೀವಲ್ಲೇ ನಾನು ಇದಕ್ಕೆ ಹೋಗಿದ್ದೆ, ಅಂದರೆ ಇಲ್ಲಿ ಐಡಿಯಲ್ ಅಂತ ಏನು ಕರಿತೀವಿ, ಫೇಮಸ್ ಆಗಿದೆ. ಸೊ ಓಲ್ಡ್ ಐಡಿಯಲ್ ಒಂದಿದೆ ಹಂಪನಕಟ್ಟೆ ಹತ್ರ, ಅಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇದ್ದೆ ನಾನು. ಒಂದು ಈ ಏಪ್ರಿಲ್ ಮೇ ಏನು ಲೀವ್ ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಅಲ್ಲಿದ್ದ ಲೈಫ್ ಸ್ಟೈಲ್ ಒಂಥರ ನನಗೆ, ಅಂದರೆ ನಾನು ತುಂಬ ನೆನಪಿರೋದಂಥದ್ದೆಲ್ಲ ಅಲ್ಲಿದ್ದೆ ಜಾಸ್ತಿ. ಬೇರೆ ಟೈಮಲ್ಲೆಲ್ಲ ಚಿಕ್ಕ ಚಿಕ್ಕ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೆ. ಅಂದರೆ ಈ ಮೇಲ್ಗಡೆ ಹಂಚಿದ ಮನೆ ತೆಗ್ದ್ಮೇಲೆ ಉಡ್ಡಿರುತ್ತೆ, ಅದಕ್ಕೆ ಮಡ್ಡಿ ಹೊಡಿಯೋದು ಅಂತ ಹೇಳ್ತಾರೆ, ಬ್ಲ್ಯಾಕ್ ಕಲರ್ದೆಲ್ಲ. ಅದಕ್ಕೆ ಯಾರಾದ್ರೂ ಫ್ರೆಂಡ್ಸ್ ಹೋದ್ರೆ ಅವ್ರ ಜೊತೆ ಎಲ್ಲ ಹೋಗ್ತಾ ಇದೆ. ಪೇಂಟಿಂಗ್ದು ಇಲ್ಲಾಂದ್ರೆ ಮೇಸ್ತ್ರಿ ಕೆಲಸ ಎಲ್ಲಾದ್ರೂ ಯಾರಾದ್ರೂ ಮಾಡ್ತಾ ಇದ್ರೆ ಅದಕ್ಕೆ ನಾರ್ಮಲಿ ಹೋಗ್ತಾ ಇದ್ವಿ. ಅಂದ್ರೆ ಜೊತೆಗೆ ಹೋಗೋದು, ಫ್ರೆಂಡ್ಸ್ ಜೊತೆ ಆ ಥರ ಹೋಗ್ತಾ ಇದ್ವಿ. ಬಟ್ ನನ್ನ ಕರೆಕ್ಟಾಗಿ ಸರಿ ಇವನು ಇಲ್ಲೆಲ್ಲ ಇದ್ದರೆ ಬರೀ ಗೇರನ್ನು ಕತ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಇರ್ತಾನೆ ಅಂತ ಹೇಳಿ ನನ್ನನ್ನು ಕೆಲ್ಸಕ್ಕೆ ಹಾಕಿದ್ರು. ನನ್ನ ಫ್ಯಾಮಿಲಿ ಅಂದರೆ ನನ್ನ ಅಂಕಲ್, ನನ್ನ ಆಂಟಿ ಅವರೆಲ್ಲ ಐಸ್ ಕ್ರೀಮ್ ಅದರಲ್ಲೇ ಕೆಲಸದಲ್ಲಿರೋ ಜಾಸ್ತಿ. ಸೊ ನನಗೆ ಐಸ್ ಕ್ರೀಮ್ ಅಂದರೆ ತುಂಬ ಒಂದು ಅಟ್ಯಾಚ್ಮೆಂಟ್ ಜಾಸ್ತಿ. ನನ್ನ ತಲೆಯಲ್ಲಿ ಏನಿತ್ತು, ನಾನು ಹೋದರೆ ಅಲ್ಲಿಗೆ ಡೈಲಿ ಐಸ್ ಕ್ರೀಮ್ ತಿನ್ಬೋದು ಅಂತ. ಬಟ್ ಅಲ್ಲಿ ಒಂದು ಐಸ್ ಕ್ರೀಮ್ ಮುಟ್ಟಕ್ಕೆ ಬಿಡಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿದ್ದೆ, ಅಲ್ಲಿ ತುಂಬ ಸ್ಟ್ರಿಕ್ಟ್ ಇತ್ತು. ಅಲ್ಲಿ ಹೋಗಿ ಆಮೇಲೆ ಕೆಲಸ ಶುರು. ನಾನೇನು ಮಾಡ್ತಾ ಇದ್ದೆ, ಕ್ಲೀನಿಂಗ್ ನಿಲ್ತಾ ಇದ್ನಲ್ಲ, ನಾನು ನಿಲ್ತ್ಕೋಬೇಕು. ಒಂದು ಹೇಗಿರುತ್ತೆ ಅಂತ ಇಬ್ಬರು ನಿಂತ್ಕೊಂಡಿರ್ಬೇಕು. ಹಿಂದ್ಗಡೆ ಒಂದು ಟಾಯ್ಲೆಟ್ ಇದೆ ಪರ್ಸ್ನಲಿ, ಅಂದರೆ ಈ ಮ್ಯಾನೇಜರ್ ಅವರೆಲ್ಲ ಹೋಗೋ ಒಂದು ಟಾಯ್ಲೆಟ್ ಇದೆ. ಇನ್ನೊಂದು ನಾರ್ಮಲ್ ಪಬ್ಲಿಕ್ ಒಂದು ಟಾಯ್ಲೆಟ್ ಇದೆ. ನಾನು ಅಲ್ಲಿ ನಿಂತ್ಕೊಂಡಿರ್ತೀನಿ, ಅದನ್ನು ಒಬ್ಬ ತೊಳಿಬೇಕು ಡೈಲಿ. ಒಂದಿರುತ್ತೆ, ನಾವೊಬ್ರು ನಿಂತ್ಕೊಂಡಿರ್ತೀನಿ. ನಾನು ಹೇಳ್ತೀನಿ ನಾನೆಲ್ಲ ತೊಳೆಯಲ್ಲ, ನಾನು ಕ್ಲೀನಿಂಗಲ್ಲಿ ಇರ್ತೀನಿ ಅಂತೇಳಿ ಅವ್ನು ತೊಳೆಯೋಕೆ ನಿಂತಿರ್ತಾನೆ. ನಾನು ಕ್ಲೀನಿಂಗಲ್ಲಿ ನಿಂತ್ಕೊಂಡಿರುವಾಗಲೇ ಆ ಟೈಮಲ್ಲೇ ನೋಡಿದ್ರೆ ನಮ್ಮ ಸ್ಕೂಲಲ್ಲಿರೋ ಯಾವುದಾದ್ರೂ ಒಂದು ಹುಡುಗಿ ಫ್ಯಾಮಿಲಿ ಜೊತೆ ಬರ್ತಾ ಇರ್ತಾರೆ. ನಾನು ಅವ್ರಿಗೆ ಗೊತ್ತಾಗಿರೋ ತಾರೆ ಓಡಿ ನೀನು ಹೋಗಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ವಾಶ್ರೂಮಲ್ಲಿ ಮೆಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ಬರೋದು ಆರಾಮಾಗಿ. ಒಳಗಡೆ ಮ್ಯಾನೇಜರ್ದೆಲ್ಲ ಇದೆಯಲ್ಲ, ಅದೆಲ್ಲ ಕ್ಲೀನೇ ಇರುತ್ತೆ, ಯೂಸೇ ಮಾಡಲ್ಲ ಅವ್ರು ಯಾರು. ನಾನು ಸುಮ್ಮನೆ ಅಲ್ಲಿ ಕುತ್ಕೊಳ್ಳೋದು, ಸ್ವಲ್ಪ ಕುತ್ಕೊಂಡು ಆಮೇಲೆ ಮೆಲ್ಲಿಗೆ ಬಂದು ನೋಡ್ದ ಹೋದ್ಲಾ ಅವನತ್ರ ಕೇಳಿ, ಹೋದ್ಲಾ ಟೇಬಲ್ ಕ್ಲೀನ್ ಆಯ್ತಾ, ಹೋದ್ಲು ಅಂತೇಳಿ ಹೋಗೋದು. ಆಮೇಲೆ ಈ ಒಂದು ಬಟ್ಟೆ, ನಮಗೊಂದು ಬಟ್ಟೆ ಕೊಡ್ತಾರೆ ಕ್ಲೀನ್ ಮಾಡೋದು. ಅದು ಸ್ವಲ್ಪ ಸ್ಮೆಲ್ ಬರೋಕ್ಕೆ ಶುರು ಆದರೆ ಮೇಲ್ಗಡೆ ಹೋಗಿ ಒಂದು 2 ಫ್ಲೋರ್ ಹತ್ಬೇಕು ನಾವು, 2 3 ಇದೆ. ಅಲ್ಲಿ ಮೇಲೆ ಹೋದರೆ ಇನ್ನೊಂದು ಬಟ್ಟೆ ಕೊಡ್ತಾರೆ. ಅಲ್ಲಿ ನಮ್ಮ ಆಂಟಿ ಇದ್ರು, ಅವ್ರು ನಮಗೆ ಆ್ಯಕ್ಚುಲಿ 2 ವಾರಕ್ಕೆ ಒಂದ್ಸರಿ ಏನೋ ಬಟ್ಟೆ ಚೇಂಜ್ ಅಂತ. ನನಗೆ ಗೊತ್ತಿಲ್ಲ, ನಾನು 2 3 ಸರಿ ಸ್ಮೆಲ್ ಬಂದರೆ ಹೋಗ್ತಾ ಇದ್ದೆ ಮತ್ತೆ ಕೊಡಿ ಅಂತ ಬೈತಾ ಇದ್ರು ನಮ್ಮ ಆಂಟಿ, ಹಂಗೆಲ್ಲ ಕೊಡ್ಲಿಕ್ಕಿಲ್ಲ ಹಾಗೆ ಹೀಗೆ ಅಂತೇಳಿ. ಅಲ್ಲಿಂದ ನಾನು ಬರ್ತಾ ಇದ್ದೆ. ಆವಾಗ ನನ್ಗೇನು ಅನ್ಸ್ತಾಯಿತ್ತು, ಅದೇ ನನ್ ಕೆಳಗಡೆ ಇರಬಾರ್ದು, ನಾನು ಅದಕ್ಕೋಸ್ಕರ ಹೋಗೋದು, ಯಾರ ಮುಂದೆನೂ ಬರಬಾರ್ದು ಅಂತ ಹೇಳಿ ಸುಮ್ಮನೆ ಸ್ಟೆಪ್ ಮೇಲೆ ಹೋಗೋದು, ಏನಾದರೂ ಅವ್ರ ಹತ್ರ ಇದು ಮಾಡೋದು, ಗೋಡನ್ಗೆ ಹೋಗ್ಲಿಕ್ಕಿದ್ರೆ ಹೋಗೋದು, ಆ ಕೆಲಸಗಳೆಲ್ಲ ಮಾಡ್ತಾ ಇದ್ದೆ. ಒಂದ್ಸರಿ ಏನಾಯ್ತು, ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಇರಲಿಲ್ಲ ಆ ಟೈಮಲ್ಲಿ. ನಾನು ಹತ್ರ ಕೇಳಿದೆ, ನೀನು ಎಲ್ಲಿ ಹೋಗಿದ್ದೆ? ನಾನು ಕಸ ಬಿಸಾಕ್ಲಿಕ್ಕೆ ಹೋಗಿದ್ದೆ ಅಂತೇಳಿ. ಕಸ ಬಿಸಾಕ್ಲಿಕ್ಕ? ಆವಾಗ ಹೋಗಿದ್ದವನು ಇಷ್ಟೊತ್ತಿಗೆ ಬಂದೆ. ಇದಕ್ಕೆ ಒಳ್ಳೆ ಕೆಲಸ ಇದು, ಇಲ್ಲಿ ಇರಲಿಕ್ಕಿಲ್ಲ, ಇಲ್ಲ ಕಸ ಬಿಸಾಕಲ್ಲ ಅಂತೇಳಿ. ನಾನು ಹೇಳ್ದೆ, ನೋಡು ಕಷ್ಟ ಆಗ್ತದೆ ನಿಂಗೆ ಅಂತೇಳಿ. ಎಂತ ಕಷ್ಟ, ಎಂತ ಇತ್ತು? ಸುಮ್ಮನೆ ವೇಸ್ಟೇಜ್ ಮೇಲ್ಗಡೆ ಫ್ರೂಟ್ ಕಟ್ಟಿಂಗ್ ಸಲಾಡ್ ಎಲ್ಲ ಮೇಲ್ಗಡೆ ಕಟ್ ಆಗಿರುತ್ತೆ, ಅದ್ರದ್ದು ಒಂದು ಬಾಸ್ಕೆಟಲ್ಲಿ ಹಾಕಿ ತರ್ತಾರೆ. ಅದನ್ನ ಕೆಳಗಡೆ ಲೋಡ್ ಮಾಡಬೇಕು ಗಾಡಿ, ಆಮೇಲೆ ಆ ಗಾಡಿಲಿ ಹೋಗಿ ಅನ್ಲೋಡ್ ಮಾಡಬೇಕು. ಅದೆಲ್ಲ ಈಸಿ. ಒಂದೆಷ್ಟು ಕ್ರೇಟ್ ಇರುತ್ತೆ ಅಂತ, ಒಂದು 10 ಕ್ರೇಟ್ ಇರುತ್ತೆ ಅಂತೇಳಿ. ಸರಿ ಅಂತೇಳಿ ನಾನು ಬಂದಮೇಲೆ ಅವತ್ತು ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೋದೆ. ನಮ್ಗೆ ಹೇಳ್ತೀವಲ್ಲ ಗ್ರಾಚಾರ ಸರಿ ಇಲ್ಲ, ಹಂಗಾಗುತ್ತೆ ಒಂದು ಸರಿ. ಹೋದ್ ನೋಡ್ತೀನಿ ಅವತ್ತು ಪೈನಾಪಲ್ ಕಟ್ಟಿಂಗ್, ಪೈನಾಪಲ್ದೆಲ್ಲ ನಿಮಗೆ ಹೆವಿ ವೇಟ್ ಇರುತ್ತೆ. ಅದು 3ನೇ ಫ್ಲೋರಲ್ಲಿ ಇದೆ. ನನ್ನ ಕಲಿಸೋದು ನಾನು ಮತ್ತೆ ಇನ್ನೊಬ್ಬ, ಅವನು ಹೊಸಬ. ಅದನ್ನ ಎತ್ಕೊಂಡು ಬಂದಿದ್ದು ಈಗಲೂ ನನಗೆ ಆ ಒಂದು ಪೇನ್ ನನಗೆ ನೆನಪಿದೆ. ಎಷ್ಟನೇ ಕ್ಲಾಸ್ ಅವಾಗ ನೀವು? 9th ಆಗಿ 10th ಲೀವಲ್ಲಿ ಇದ್ದೀನಿ ನಾನು. ಅಲ್ಲಿಂದ ಎತ್ಕೊಂಡು ಬಂದು ಹೇಗೋ ಗಾಡಿಗೆ ಹಾಕಿ ಆಮೇಲೆ ಅಲ್ಲಿಂದ ತಗೊಂಡು ಹೋಗಿ ಆಮೇಲೆ ಬೇಡ ಅಂತಾರೆ, ಸಾಕಪ್ಪ ಇಂಥ ಬದಲು ಅಲ್ಲಿ ಪ್ಲೇಟ್ ಕ್ಲೀನ್ ಮಾಡೋದೇ ಒಳ್ಳೇದು ಅಂತ. ಬಟ್ ಅದನ್ನೆಲ್ಲ ಮುಗಿಸ್ಬಿಟ್ಟು ಹೋಗುವಾಗ ನಮಗೆ ಅಲ್ಲಿ ಹಾಫ್ ರೇಟ್, ಅಲ್ಲಿ ಒಂದು ಐಟಮ್ ತಿಂದೆ, ಏನೇ ತಿಂದ್ರೆ ಹಾಫ್ ರೇಟ್. ಈವ್ನಿಂಗ್ ಹೋಗುವಾಗ ನಂಗೆ ಟಿಪ್ಸ್ ಸಿಗುತ್ತೆ, ಅಲ್ಲೊಂದು ಈಕ್ವಲ್ ಶೇರ್ ಟಿಪ್ಸ್ ಇರುತ್ತೆ, ನಂಗೆ ಒಂದು ಟಿಪ್ಸ್ ಇರುತ್ತೆ. ಆ ಟಿಪ್ಸಿಂದ ಏನು ಸಿಗುತ್ತೆ ಹಾಫ್ ರೇಟಲ್ಲಿ ಅದನ್ನೊಂದು ತಿನ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಬಸ್ ಹತ್ತಿ ಹೋಗೋದು. ಅಲ್ಲಿ ಆವಾಗ ಅದೆಲ್ಲ ಹೋಯ್ತು ನಿಮಗೆ, ಆ ನೋವು ಅದೆಲ್ಲ ಹೋಯ್ತು. ಅದಾದಮೇಲೆ ಇದು ಬರುತ್ತಲ್ಲ ನಿಮಗೆ ESI, ಇದು ತಿಂಗಳ ಎಂಡ್ ಆದ್ಮೇಲೆ ನಾವು ಬಿಟ್ಟಾದ್ಮೇಲೆ ಒಂದು ವಾರ ಆದ್ಮೇಲೆ ಬರುತ್ತೆ. ಆ ದುಡ್ಡಿಗೋಸ್ಕರ ವೇಟ್ ಮಾಡೋದು, ಸ್ಕೂಲ್ಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಸೊ 2 ವರ್ಷ ಅಲ್ಲಿ ಕೆಲಸ ಮಾಡಿದ್ದೀನಿ ಅಂತ. ಅದೊಂದು ನಂದು ಒಂದು ಆಸಮ್ ಜರ್ನಿ. ಈಗಲೂ ಕೂಡ ಐಸ್ ಕ್ರೀಮ್, ಎಲ್ಲರೂ ತುಂಬ ಐಸ್ ಕ್ರೀಮ್ ತಿಂತೀನಿ ನಾನು. ಆಗಲೂ ಹೇಳ್ತಾರೆ ಅಷ್ಟು ತಿಂತೀನಿ ನೀನು ಹೇಗೋ ಅಂತ. ಐಸ್ ಕ್ರೀಮ್ ತಿಂದಾಗ ನನಗೆ ಅದೆಲ್ಲ ನೆನಪಾಗ್ತಾ ಇರುತ್ತೆ, ಅದೊಂದು ಜರ್ನಿ. ಅದಾದ್ಮೇಲೆ ನಾನು ಮತ್ತೆ ಓದಿದ್ದು ಎಲ್ಲ ಹೊಸೂರಲ್ಲಿ.
PU ಇಂಜಿನಿಯರಿಂಗ್ ಅದೆಲ್ಲ ಮಾಡಿದ್ದು ಹೊಸರಲ್ಲಿ. ಇಲ್ಲಿದಷ್ಟೇ ಇರೋದು. ಓಕೆ, ನಿಮ್ದು ಇಂಜಿನಿಯರಿಂಗ್ ಕಂಪ್ಲೀಟ್ BE ಆಗಿದೆ. ಮೆಕ್ಯಾನಿಕಲ್. ಓಕೆ, ಯಾಕೆ ಇಂಜಿನಿಯರಿಂಗ್ ಮಾಡಿ ರಂಗಭೂಮಿ ಅಥವಾ ಈ ಆಕ್ಟಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ರಿ? ಚಿಕ್ಕ ವಯಸ್ಸಿಂದ ಟಿವಿ ಹಿಂದೆ ಹೋಗಿದ್ದವನು. ಟಿ ಹಿಂದೇನೋ ಹೋಗಿ ನೋಡ್ತಾ ಇದ್ದೆ, ಹೇಗೆ ಹೋಗೋದು ಒಳಗಡೆ ಓಕೆ ನೋಡ್ತಾ ಇದ್ದೆ. ಬಟ್ ನನಗೆ ಸ್ಟೇಜ್ ಹತ್ತದ್ಮೇಲೆ ನನ್ಗೆ ಅನಿಸ್ತು ಅಂದರೆ ಸ್ಟೇಜಲ್ಲೇ ಇದ್ಬಿಡ್ಬೇಕು, ಆ್ಯಕ್ಟಿಂಗ್ ಮಾಡ್ತಾ ಇರಬೇಕು, ಅದೇನೇ ಆಗಿರಲಿ ಅಂತೇಳಿ. ಆಮೇಲೆ ಎಂಡ್ ಆಫ್ ದ ನೀವು ಸ್ಟೇಜಿಂದ ನೆಕ್ಸ್ಟ್ ಜರ್ನಿ ನಿಮಗೆ ಸಿನಿಮಾ ಅಲ್ವಾ. ಹೌದು, ನನಗೆ ಸಿನಿಮಾದ್ದೇ ಎಲ್ಲ ಏನಾದರೂ ಮಾಡಬೇಕು ಅಂತಿದ್ದು. ಬಟ್ ಮಮ್ಮಿಗೆ ಒಂದು ಆಸೆ ಇತ್ತು ಇಂಜಿನಿಯರ್ ಆಗಬೇಕು ಅಂತೇಳಿ. ಬಟ್ ಅವ್ರ ಆಸೆ ಪ್ರಕಾರ ಕಲಿತಾ ಹೋಗೋವಾಗಲೂ ಡೆಸ್ಟಿನಿ ಚೇಂಜ್ ಮಾಡಿಬಿಡ್ತು ನನಗೆ. ನಾನು ಇಂಜಿನಿಯರಿಂಗ್ ಮಾಡ್ತಾ ಇರೋವಾಗಲೇ ನಾನು ಒಂದು ಡ್ಯಾನ್ಸ್ ಕ್ಲಾಸಿಗೆ ಸೇರಿದ್ದೆ. ಅಲ್ಲಿಂದ ಮತ್ತೆ ಜರ್ನಿ ಇದು ತಮಿಳ್ ಮೂವಿ, ಅದು ತಮಿಳ್ ಮೂವಿ ಒಂದು ಮಾಡ್ತಾ ಇದ್ರು, ಅದಕ್ಕೆ ಹೋಗಿ ಜಾಯ್ನ್ ಆಗಿದ್ದೆ ನಾನು. ಆ್ಯಕ್ಚುಲಿ ಫಸ್ಟ್ ನಾನು ಮೂವಿ ಮಾಡಿದ್ದೆ ತಮಿಳಲ್ಲಿ, ಅದು ರಿಲೀಸ್ ಅಷ್ಟಿದೆಲ್ಲ ಆಗಲಿಲ್ಲ. ಬಟ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಇರೋದು ತಮಿಳ್ ಸಿನಿಮಾದಲ್ಲಿ ಮಾಡಿದ್ದೆ. ಅರ್ಧನಾರಿ ಅಂತ ಒಂದು ಮೂವಿ, ಅದರಲ್ಲಿ ಆ್ಯಕ್ಟ್ ಮಾಡಿದ್ದೆ ನಾನು. ಓಕೆ, ಹೇಗೆ ಯಾವ ವಯಸ್ಸಲ್ಲಿ ನೀವು ರಂಗಭೂಮಿ ಕಲಾವಿದರಾಗಿ ಮೊದಲು ಪಾದಾರ್ಪಣೆ? 2012, ಅಂದರೆ ನನಗೆ 22 ವರ್ಷ ಇರೋದು. ನಾನು ಆ ಟೈಮಲ್ಲಿ ಅಂದರೆ ಇಂಜಿನಿಯರಿಂಗ್ ಎಲ್ಲ ಮುಗಿಸಿದ ನಾನು 2008 2012 ಬ್ಯಾಚ್ ಪಾಸ್ ಆದ. ಅಲ್ಲಿಂದ ಬಂದೆ. ನಾನು ಬಂದಮೇಲೆ ನಂಗೆ ಏನಾದರೂ ಮಾಡಬೇಕಲ್ಲ. ಇಲ್ಲಿ ನಮ್ಮ ತಂದೆ ಡೆತ್ ಆದಮೇಲೆ ನಾನು ಇಲ್ಲಿ ಬಂದೆ. ಇಲ್ಲಿಗೆ ಬಂದಮೇಲೆ ಏನಾದರೂ ಮಾಡಬೇಕು ಅಂಥೇಳಿ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಅವಾಗ ಸಿನಿಮಾ ಎದ್ದೇಳಿದ್ದಷ್ಟೇ. ಇಲ್ಲಿ ಹೊರಗಿಡಿದ್ರ ಸಲ ಅಂತ ಒಂದು ಸಿನಿಮಾ ಹಿಟ್ಟಾಗಿತ್ತು. ಆಮೇಲೆ ಬೇರೆ ಸಿನಿಮಾಗಳು ನನಗೆ ಗೊತ್ತಿಲ್ಲ, ಏನು ಇದಿಲ್ಲ. ಇಲ್ಲಿ ಆಗ ಸಿನಿಮಾ ಸ್ಟಾರ್ಟ್ ಆಗಿದ್ದಷ್ಟೇ. ಸಿನಿಮಾ ಸ್ಟಾರ್ಟ್ ಆಗಿದ್ದು ಅಂದರೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷಗಳಾಗಿತ್ತು. ಬಟ್ ಆ ಬೂಮ್ ಒಂದು ಹಿಟ್ ಸಿನಿಮಾಗಳೆಲ್ಲ ಇತ್ತಲ್ಲ, ಅದರದ್ದು ಒಂದು ಇದಾಗಿತ್ತು. ನನಗೆ ಆವಾಗ ಸಿನಿಮಾ ಮಾಡೋಕೆ ಇಲ್ಲೆಲ್ಲ ಇವರು ಸಿನಿಮಾ ಎಲ್ಲ ಇಲ್ಲಿ ರೇರ್ ಆಗೋದು. ಬಟ್ ನಾಟಕ ಡೈಲಿ ಆಗ್ತಿರುತ್ತೆ, ಇಲ್ಲಿ ನಾಟಕದವ್ರಿಗೆ ಕ್ರೇಜ್ ಜಾಸ್ತಿ ಅಂತ ಹೇಳಿದ್ರು. ಹೌದಾ ಅಂತ ಆವಾಗ ವಿಜಯ್ ಕುಮಾರ್ ಕೊಡಿಲ್ವೆಲ್ ಅವ್ರ ಟೀಮಲ್ಲಿ ಒಂದು ನಾಟಕ ಟೀಮ್ ನಾನು ಸೇರಿಕೊಂಡೆ. ಸೊ ನನಗನ್ನಿಸ್ತು, ಎಸ್ ಕರೆಕ್ಟ್, ನಾಟಕದಲ್ಲೇ ಇದಾಗ್ತಿರೋದು. ಬಟ್ ನಾಟಕ ಲೈಫ್ ಈಸ್ ಲೈಕ್ ಬೇರೆ ಥರ. ಅದು ಇದ್ರೆ ಇರ್ಬೋದು, ಇಲ್ಲ ಅಂದರೆ ಇಲ್ಲ, ಪರ್ಮನೆಂಟ್ ಏನಿಲ್ಲ. ಜೂನ್ ಜುಲೈ ಆಗಸ್ಟಲ್ಲೆಲ್ಲ ಏನೂ ಇರಲ್ಲ. ಮತ್ತೆ ಶುರುವಾಗೋದು ನಿಮಗೆ ನವೆಂಬರಿಂದ. ನಿಮಗೆ ಆ ಟೈಮಲ್ಲಿ ಯಾವ ಕೆಲಸ ಮಾಡೋಣ ಬಿಡೋಣ ನಮ್ಗೆ ಗೊತ್ತಾಗಲ್ಲ. ಆಮೇಲೆ ಅನಿಸ್ತು, ಅಯ್ಯೋ ನಾಟಕದಲ್ಲಿರೋದು ಅಷ್ಟು ಕಷ್ಟ ಇದೆ ಲೈಫು. ನಿಮ್ಗೆ ನೈಟ್ ಕೆಲಸ ಮಾಡಿ, ನೈಟ್ ಇಡೀ ಡ್ರಾಮಾ ಮಾಡಿ, ಹೇಳಿದ ಟೈಮಿಗೆ ಡ್ರಾಮಾ ಸ್ಟಾರ್ಟ್ ಆಗಲ್ಲ. ನೈಟ್ ಹೋಗಿ ಡ್ರಾಮಾ ಮಾಡೋಣ, ಬೆಳಿಗ್ಗೆ ಯಾವುದಾದ್ರು ಕೆಲಸ ಮಾಡೋಣ ಅಂತ ನಿದ್ದೆ ಬಂದ್ಬಿಡುತ್ತೆ ನಮಗೆ, ಅದನ್ನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಡೇ ಡ್ರಾಮಾ ಇದ್ದರೆ ಮತ್ತೆ ಮಲ್ಕೊಂಡು ನೀವು ರೆಡಿ ಆಗಬೇಕು. ಸೊ ಅದೊಂದು ಮಾಡೋದೇ ಬೇಡ ಆ ಥರ ಎಲ್ಲ ಇತ್ತು. ಆ ಟೈಮಲ್ಲಿ ಮಾತ್ರ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಒಂದು ಕಂಪ್ನಿ ಓಪನ್ ಮಾಡಿದ್ದೆ, ಮತ್ತೊಂದು ಫೈನಾನ್ಸ್ ಇಟ್ಕೊಂಡಿದ್ದೆ. ಅದನ್ನು ನಮ್ಮ ಹೀರೋರೆಲ್ಲ ಜೊತೆಗೆ ಸೇರಿಸಿ ಮುಗಿಸ್ಬಿಟ್ರು. ಇವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಹಾಗೆ ಒಂದು 2-3 ಜಾಗದಲ್ಲಿ ನಂಗೆ ಪೇಮೆಂಟ್ ಬ್ಲಾಕ್ ಆಯಿತು. ನಾನು ಇವೆಂಟ್ ಅಂದರೆ ನನ್ನ ಹತ್ರ ಯಾವುದು ಮೆಟೀರಿಯಲ್ಸ್ ಇರಲಿಲ್ಲ, ನನ್ನ ಹತ್ರ ಬರೀ ಫ್ರೇಮ್ಸ್ ಇಷ್ಟಿತ್ತು ಅಷ್ಟೇ. ನಾನು ಬೇರೆಯವರಿಂದೆಲ್ಲ ಇವೆಂಟ್ ಇದು ಮಾಡ್ತಾ ಇದ್ದೆ. ನನಗೆ ಅವ್ರು ಕೊಡಬೇಕಲ್ಲ. ಇವ್ರು ಕೊಟ್ಟಿಲ್ಲ ಅಂತೇಳಿ ಅವ್ರು ಕೊಡೋಕ್ಕೆ ಒಂದು ಸಾಲ ಮಾಡಿದೆ. ಫಸ್ಟ್ ಸಾಲ ಮಾಡಿದ್ಮೇಲೆ ಒಂದು ಸಾಲ ಮುಚ್ಚೋಕ್ಕೆ ತುಂಬ ಸಾಲಗಳಾಯಿತು. ತುಂಬ ಸಾಲ ಇದ್ದಿದ್ದು ಬೈಕು ಅದನ್ನೆಲ್ಲ ಮಾರಬೇಕಾಯ್ತು ಲೈಫಲ್ಲಿ. ಆಮೇಲೆ ಅನಿಸ್ತು ನಮಗೆ ಇದೆಲ್ಲ ವರ್ಕೌಟ್ ಆಗಲ್ಲ ಅಂತೇಳಿ. ನಾಟಕದಲ್ಲಿ ಇದ್ದಾಗಲೇ ಒಂದು ಟೈಮಲ್ಲಿ ಅಂದ್ಕೊಂಡೆ, ಇಲ್ಲ ಒಂದು ಸಿನಿಮಾ ಮಾಡಿದೆ, ಬರ್ಕೆ ಅಂತ ಒಂದು ಸಿನಿಮಾ ಮಾಡಿದೆ. ನಾನೇನು ಅನ್ಕೊಂಡು ನನ್ನ ತಲೆಯಲ್ಲಿ ಯಾವತ್ತೂ ಒಂದಿದ್ದು ಅಂದರೆ ತಮಿಳ್ ಸಿನಿಮಾ ಮಾಡೋಗ್ಲೂ ಹಾಗೆ, ತಮಿಳ್ ಸಿನಿಮಾ ಮಾಡ್ತೀವಿ, ನೆಕ್ಸ್ಟ್ ಸಿನಿಮಾ ಅಷ್ಟೇ ಮುಗೀತು ಲೈಫ್. ಅಂದರೆ ಬೆಳೆದ್ಬಿಟ್ಟಿದ್ದೀವಿ ನಾವು, ಸಿನಿಮಾ ಬಂದು ಕೂಡ ನಾವು ಬೆಳೆದ್ಬಿಡ್ತೀವಿ ಅಂತ ಅಂದ್ಕೊಂಡು ಆ ಥರ ಮೆಂಟಾಲಿಟಿ ಇತ್ತು. ತಮಿಳಲ್ಲಿ ಒಂದ್ಸಲ ನಾನು ಮಾಡಿದ್ದೆ, ಬಟ್ ಮತ್ತೆ ಮನುಷ್ಯರು ಮತ್ತೆ ಹೋಗ್ಬಿಡ್ತೀವಿ. ಇಲ್ಲಿ ಬರ್ಕೆ ಆದಾಗಲೂ ನಾನು ಹಂಗೆ ಅನ್ಕೊಂಡೆ. ಒಂದು ಸಿನಿಮಾ ಆಯಿತು, ಥಿಯೇಟರ್ ರಿಲೀಸ್ ಆಗುತ್ತೆ, February 14 ಸಮಥಿಂಗ್ ರಿಲೀಸ್ ಆಗುತ್ತೆ 2014ಅಲ್ಲಿ. ನಾನು ರಿಲೀಸ್ ಆಯ್ತಲ್ಲ, ಮುಗೀತು ನನ್ನ ಲೈಫು ಅಷ್ಟೇ. ಇನ್ನು ಸಾವಿರ ಸಿನಿಮಾ ಬರುತ್ತೆ, ಯಾರು ಬಂದು ಪೇಮೆಂಟ್ ಆಗ್ತಾರೆ, ಆ ಲೈಫ್ ಬೇರೆ ರೀತಿ ಹೋಗುತ್ತೆ. ಯಾರು ಹಿಂತಿರು ಕೂಡ ನೋಡಿಲ್ಲ. ಮತ್ತೆ ಲೈಫ್ ಸೇಮ್ ನಾಟಕ, ಅದು ಇದು ಹೇಳಕ್ಕೊಂದು ಹೆಸರು, ಬರ್ಕೆ ಸಿನಿಮಾದ ಹೀರೋ ಮಾಡಿದ್ದೀನಿ ಏನು ಅಂತ ಹೇಳಿ. ಬಟ್ ಅಷ್ಟೇ ಲೈಫ್ ಇತ್ತು. ನಾನು ಸರಿ ಸಿನಿಮಾ ಮಾಡೋಣ, ನಾಟಕ ಮಾಡೋಣ, ಇದರಲ್ಲೇ ಓದಾಡ್ತಿರೋ. ಪ್ಲಸ್ ಈ ಸೆಂಟ್ರಲ್ಲಿ ಈ ಕಮಿಟ್ಮೆಂಟ್ ಇಶ್ಯೂಸ್ ಎಲ್ಲ ಇತ್ತಲ್ಲ, ಇಲ್ಲಿ ಡ್ರಾಮಾನೂ ಇರಲಿಲ್ಲ. ಸೊ ಎಲ್ಲವನ್ನೂ ಬಿಟ್ಟು ಮತ್ತೆ ಕೆಲಸಕ್ಕೆ ಹೋಗಿದ್ದೆ. ಬೆಂಗಳೂರು ಕೆಲಸಕ್ಕೆ ಹೋದೆ. ಅದು ನಾವು ಹೇಳ್ತೀವಲ್ಲ, ಆವಾಗಲೇ ಅಂದ್ಕೊಂಡಿದ್ದೆ ದೇವ್ರು ಅಂದ್ಕೊಂಡಿರ್ತಾರೆ, ನೀನು ಕೆಲಸ ಎಲ್ಲ ಮಾಡೋಂಗಿಲ್ಲ ಅಂತೇಳಿ. 2 ತಿಂಗಳು ದುಡಿತೀನಿ ಒಂದು ಕಂಪ್ನಿಯಲ್ಲಿ, 2 ತಿಂಗಳಾಗಲೇ ಕಂಪ್ನಿನೇ ಮಾಯ ಆಗಿಬಿಡುತ್ತೆ. ನಾನು ಬೆಳಿಗ್ಗೆ ಹೋಗಿ ನೋಡ್ತೀನಿ, ಯಾವುದೂ ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ರೂಮ್ ಇಲ್ಲ, ಏನೂ ಇಲ್ಲ, ಸೆಟಪ್ಗಳೇ ಇಲ್ಲ. ಸಿನಿಮಾ ಸೆಟಪ್ ತರ ನೈಟ್ ನಿಮ್ಮ 2 ದಿವಸ ಮುಂಚೆ ಇರುತ್ತೆ, ಫ್ರೈಡೇ, ಸ್ಯಾಟರ್ಡೆ ಬಿಟ್ಟು ಸಂಡೇ ಬಿಟ್ಟು ಮಂಡೇ ಬೆಳಿಗ್ಗೆ ಹೋಗ್ತೀವಿ ಜಾಬ್ಗೆ, ಅಲ್ಲಿಲ್ಲ, ಯಾರೂ ಇಲ್ಲ. 4 ಜನ ನಾವು ಎಕ್ಸಿಕ್ಯೂಟಿವ್ಸ್ ಮಾತ್ರ ಉಳಿದಿದ್ದೀವಿ. ನಮ್ಗೆ 4 ಜನಕ್ಕೂ ಪೇಮೆಂಟ್ ಇಲ್ಲ. 2 ತಿಂಗಳಿಂದ ಪೇಮೆಂಟ್ ಕೊಟ್ಟಿಲ್ಲ. ನಾವು ನನ್ನ ಹತ್ರ ಇದ್ದಿದ್ದು ಲ್ಯಾಪ್ಟಾಪ್ನ ಮಾರಿ 4 ಜನ ಶೇರ್ ಮಾಡ್ಕೊಂಡ್ವಿ. ಅವರೆಲ್ಲ ಆಮೇಲೆ ಬೇರೆ ಕೆಲಸಕ್ಕೆ ಸೇರ್ಕೊಂಡು ನಾನು ನಮ್ಮ ಮಮ್ಮಿ ಹತ್ರ ಹೇಳಿದೆ, ನಮ್ಮ ಮಂಗಳೂರು ಹೋಗ್ತೀನಿ ಮಮ್ಮಿ, ಸಾಕು ನಾನು ಹೋಗು ಅಂತ ಹೇಳಿದ್ರು. ನನ್ನನ್ನು ಸಿನಿಮಾನೇ ಕರೀತಾ ಇದೆ. ಅದಕ್ಕೆ ಸೆಂಟ್ರಲ್ಲೆಲ್ಲ ತುಂಬ ಡಿಪ್ರೆಷನ್ಗೆಲ್ಲ ಹೋಗಿದ್ದೆ, ಸಿನಿಮಾನೇ ಬೇಡ, ಪೋಸ್ಟರ್ ಎಲ್ಲ ನೋಡಿದ್ರೆ ಆಗಲ್ಲ. ಆಮೇಲೆ ಈ ಸೈಮಾ ಅವಾರ್ಡ್ಸು, ಫಿಲ್ಮ್ ಫೇರ್ ಅವಾರ್ಡ್ಸ್ ಎಲ್ಲ ನೋಡಿದ್ರೆ TV ಆಫ್ ಮಾಡ್ತೀನಿ ನಾನು.
ಒಂಥರ ಒಳಗಡೆ ಏನೋ ಒಂಥರ ಫೀಲ್ ಆಗ್ಬಿಡುತ್ತೆ ಫೀಲ್ ಆಗೋದು. ಬಟ್ ಮಮ್ಮಿ ಹತ್ರ ಹೇಳಿದೆ, ಮಮ್ಮಿ ನನ್ನ ಡಿಪ್ರೆಸಿವ್ ಮೈಂಡ್ನ ಅವ್ರಿಗೆ ಅರ್ಥ ಆಯಿತು. ಸರಿ ನೀನು ಹೋಗು ಅಂದರು. ಮತ್ತು ಇಲ್ಲೇ ಬಂದು ಮಂಗಳೂರಲ್ಲೇ ಇದ್ದೆ ಏನಾದರೂ ಮಾಡಿಕೊಂಡು. ಆ ಟೈಮಲ್ಲಿ ನನ್ನ ಫ್ರೆಂಡ್ ಶಾಮಿನ ಶಾಪಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಬಟ್ ಎಲ್ಲೂ ನಾನು ಕೆಲಸ ಮಾಡೋವಾಗ ತುಂಬ ಅಂದರೆ ಹತ್ಕೊಂಡು ಅದೆಲ್ಲ ಮಾಡಿಲ್ಲ. ನೆನಪು ಬರ್ತಾಯಿತ್ತು ಸಿನಿಮಾದ್ದು. ಯಾವ್ದಾದ್ರು ಕಾಲ್ ಬಂದರೆ, ಯಾವುದೊಂದು ಡೈರೆಕ್ಟರ್ದೆಲ್ಲ ಫೋನ್ ಬಂದರೆ ನಂಗೆ ಖುಷಿ ಆಗೋದು, ಬಂದು. ಬಟ್ ಅವರು ಸುಮ್ಮನೆ ಏನಕ್ಕೊಂದು ಮಾಡಿರ್ತಾರೆ, ಏನೋ ಒಂದು ಕೇಳೋಕ್ಕೆ, ಇಲ್ಲಾಂದರೆ ಯಾರ್ದೋ ನಂಬರ್ ಕೇಳೋಕ್ಕೆ, ಆ ಥರ ಮಾಡಿರ್ತಾರೆ. ಬಟ್ ಕೆಲಸ ಮಾಡೋ ಖುಷಿಯಲ್ಲೇ ಮಾಡಿದ್ದೀನಿ ಎಲ್ಲ ಕೆಲಸವನ್ನು. ಇದರಲ್ಲಿ ಟೆಂಪೋ ಡ್ರೈವರ್ ಕೆಲಸ ಮಾಡಿದ್ದೀನಿ, ಶಾಮಿಯಾನೆಲ್ಲ ಹಾಕಿದ್ದೀನಿ, ಶೀಟ್ ಹಾಕೋಕೆ ಹೋಗ್ತೀವಿ, ಅದು ಹಾಕಿದ್ದೀವಿ ಎಲ್ಲ. ನನ್ನ ಫ್ರೆಂಡ್ ಜೊತೆನೇ ತುಂಬ ಖುಷಿಯಾಗಿದ್ದೆ. ನೈಟೆಲ್ಲ ಕೆಲಸ ಮಾಡಿದ್ದೀನಿ, ಬೆಳಗ್ಗೆ ನೈಟ್ ಎಲ್ಲ ಕೆಲಸ ಮಾಡಿದ್ದೀನಿ. ಅಲ್ಲಿ ಐಡಿಯಲ್ಲೂ ಕೆಲಸ ಮಾಡೋದು ಹಾಗೆ ಕೆಲಸದಲ್ಲಿ ಖುಷಿಯಾಗಿದೆ. ಕೆಲಸದಲ್ಲಿ ಖುಷಿಯಾಗಿದೆ ನಾವು ಮಾಡೋ ಥರ. ಈಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗ ಎಷ್ಟು ಖುಷಿಯಾಗಿರ್ತೀನಲ್ಲ, ಆ್ಯಕ್ಟ್ ಮಾಡೋಕೆ ಸ್ವಲ್ಪ ಜಾಸ್ತಿ ಖುಷಿಯಾಗಿರ್ತೀವಿ. ಬಟ್ ನಾರ್ಮಲಿ ಅದರಲ್ಲಿ ಅಷ್ಟೇ ಖುಷಿಯಾಗೇ ಇದ್ದೆ. ಬಟ್ ವೆಯ್ಟ್ ಮಾಡ್ತಾ ಇದ್ದೆ, ಯಾರಾದರೂ ಕರೀತಾರೆ. ಅದಾದ್ಮೇಲೆ ತುಂಬ ಸಿನಿಮಾಗಳು ಬಂದಾದ್ಮೇಲೆ ನಿಮಗೆ ಬ್ಯಾಕ್ ಟು ಬ್ಯಾಕ್ ಬರೋದು ಹೋಗೋದು ಈ ಥರನೇ ಆಗ್ತಾಯಿತ್ತು. ನಿಮ್ಗೆ ಎಲ್ಲದಕ್ಕೂ ಟೈಮ್ ಸರಿ ಆಗಬೇಕಲ್ಲ, ಏನೇ ಮಾಡಬೇಕಾಗಿದ್ರು. ಸೊ ಐ ವಾಸ್ ಜಸ್ಟ್ ವೇಟಿಂಗ್. ಲೋಕ ಸಾವಿರ ಮಾತಾಡ್ತು. ನಿಮಗೆ ಒಂದ್ಸರಿ ಹಾಳಾಗೋದ್ರೆ ಗೊತ್ತು, ನಿಮ್ಮನ್ನ ಕೆಳಗೆ ಬಿದ್ದವ್ರನ್ನ ಜಾಸ್ತಿ ತುಳಿಯೋರಿರ್ತಾರೆ, ಮೇಲೆ ಹತ್ತೋರ್ನ ಎಳೆಯೋದು ಜಸ್ಟ್ ಜನ ಇದ್ರು ಕೂಡ ಕೆಳಗೆ ಬಿದ್ದವ್ರನ್ನ ತುಳಿಯೋಕೆ ತುಂಬಾ ಜನ ಇರ್ತಾರೆ. ಕೆಳಗಡೆ ಸಿಕ್ಬಿಡ್ತೀವಲ್ಲ, ಈಸಿಯಾಗಿರುತ್ತೆ, ತುಳಿತಾ ಇರ್ತಾರೆ. ಸೊ ಅದನ್ನ ತುಂಬಾ ಅನುಭವಿಸ್ತಾರೆ. ಬಟ್ ಒಳಗಡೆ ಒಂದು ಸ್ಪಾರ್ಕ್ ಇತ್ತು, ಅದು ಸ್ವಲ್ಪ ಟೈಮ್ ವೇಟ್ ಮಾಡ್ತಾ ಇತ್ತು ಅಷ್ಟೇ ಹೊರಗಡೆ ಬರೋಕ್ಕೆ. ಇಟ್ ವಾಸ್ ಲೈಕ್ ಆಮೇಲೆ ಸೀರಿಯಲ್. ಹೌದು, ಇದನ್ನ ಕೇಳಲೇಬೇಕು. ಯಾಕಂದ್ರೆ ಕೃಷ್ಣ ತುಳಸಿ ಅನ್ನುವಂತಹ ಸೀರಿಯಲ್ಲು ಸಕ್ಷು ಅಂದ್ರೆ ನಾನು ಆಗ್ಲೇ ಮಾತಾಡಿದ ಗುರುವ ಕ್ಯಾರೆಕ್ಟರ್ ಏನಿದೆ ಫುಲ್ ಸೈಲೆಂಟ್, ಫುಲ್ ಒಂದ್ ರೀತಿಯಲ್ಲಿ ಒಂದು ವೈಬು. ಆದ್ರೆ ಅದೇ ಕೃಷ್ಣ ತುಳಸಿ ಅಂತ ಬಂದ್ರೆ ಫುಲ್ ಪೊರ್ಕಿ ಕ್ಯಾರೆಕ್ಟರು, ಹುಡುಗಿಯನ್ನ ಚುಡಾಯಿಸ್ಕೊಂಡು ಅವಳನ್ನ ಕಾಡಿಸಿ ಬೇಡಿಸಿ ಆ ತರ ಕ್ಯಾರೆಕ್ಟರು. ಅದು ಬಹುಶಃ ಎಷ್ಟೋ ಜನ ಹುಡುಗಿಯರಿಗೆ ಒಂದ್ ರೀತಿಯಲ್ಲಿ ನಿಮ್ಮ ಮೇಲೆ ಕ್ರಶು, ಅಟ್ರಾಕ್ಷನ್ ಕ್ರಿಯೇಟ್ ಮಾಡಿದಂತಹ ಆ ಜರ್ನಿ ಹೇಗಿತ್ತು ಸರ್? ಆ ಜರ್ನಿ ಅದು ತುಂಬಾ ಚೆನ್ನಾಗಿತ್ತು. ಅಂದ್ರೆ ನನಗೆ ಸೀರಿಯಲ್ ಪ್ಯಾಟರ್ನೇ ಅದು ಗೊತ್ತಿಲ್ಲ ನನಗೆ. ನಾನು ಸೀರಿಯಲ್ ಮಾಡೋದಿಲ್ಲ ಅಂತ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡವನು. ಹಂಗೆ ನಂಗೆ ಕರ್ಕೊಂಡು ಹೋಗ್ಬಿಟ್ರು ಸೀರಿಯಲ್ಗೆ. ಸೂರಜ್ ಗೌಡ ಅವರು ಮತ್ತೆ ನವಿಲ್ಗಿರಿ ಸೋಮು ಸರ್ ಅವರು. ಈಗ ಸೂರಜ್ ಗೌಡ ಬೇರೆ ವರ್ಕ್ ಮಾಡ್ತಾರೆ, ನವಿಲ್ಗಿರಿ ಸೋಮು ಸರ್ ಈಗಲೂ EPI ಇದರಲ್ಲಿದ್ದಾರೆ, ಝೀಯಲ್ಲಿದ್ದಾರೆ. ಅವ್ರು ನನ್ನನ್ನು ಯಾವುದೋ ಒಂದು ಬೇರೆ ಸೀರಿಯಲ್ ಕರೆದಿದ್ದು, ಬಾರ್ಯ ಅಂತ ಒಂದು ಯಾವುದೋ ತೆಲುಗು ರೀಮೇಕ್. ಅದು ಕೃಷ್ಣ ಮೆಚ್ಚಿದ ರಾಧೆ ಅಂತ ಇವರೇನೋ ಮಾಡ್ತಾ ಇದ್ದಾರೆ. ನನ್ನಲ್ಲಿ ಕರೆದು ಆಡಿಷನ್ಗೆಲ್ಲ ಮಾಡಿ ನನ್ನ ಇದೆಲ್ಲ ಮಾಡಿದ್ದಾರೆ. ನೋಡ್ಬಿಟ್ಟು ಕಳಿಸಿದ್ರು. ಇದೇ ಗೋಳ್ಗಳು ಹಿಡಿದು ಅಂತ ಅನ್ಕೊಂಡೆ. ಇದಕ್ಕೆ ಹೋಗ್ತಿರ್ಲಿಲ್ಲ ನಾನು ಬೆಂಗಳೂರಿಗೆ. ಹೋಗೋದು ನೋಡೋದು, ಆಮೇಲೆ ಹೇಳ್ತೀವಿ ಅಂತ ಹೇಳಿದ್ರೆ ಆಮೇಲೆ ಬೇಕಾಗಿಲ್ಲ ಅಂತ ಹೇಳಿ ಮತ್ತೊಂದು 15 ದಿನ ಆದ್ಮೇಲೆ ಕರೆದ್ರು. ಮತ್ತೆ ಕರೆದಾಗ ಇಲ್ಲ ಈ ಥರ ಕೃಷ್ಣ ತುಳಸಿ ಅಂತ ಮಾಡ್ತಾ ಇದ್ವಿ, ನಮ್ಮ ಕಪ್ಪುಗೆ ಒಬ್ರು ಬೇಕಿತ್ತು, ಪರ್ಫಾರ್ಮರ್ ಬೇಕಿತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇಷ್ಟು ದಿವಸ ನಾನು ಟೈಮ್ ತಗೊಂಡಿದ್ದು ಅಂದರೆ ಓಕೆ ಮಾಡ್ಸೋಕ್ಕೆ ಚಾನಲ್. ಇಟ್ ವಾಸ್ ಬೇರೆ ರೀತಿ. ಅದು ಸೀರಿಯಲ್ ಡ್ಯಾನ್ಸ್ ಇತ್ತು, ಫೈಟ್ ಇತ್ತು. ಅದು ಫಸ್ಟ್ ಟೈಮ್ ಮಾತ್ರ ಇತ್ತು. ಬಟ್ ಹೇಗಿತ್ತು ಶೆಡ್ಯೂಲ್ ಅಂತ ಹೇಳಿದ್ರೆ, ದಿನಕ್ಕೆ ನನಗೆ 5 ಶರ್ಟಿಂದ 4 ಶರ್ಟ್ ಚೇಂಜ್ ಮಾಡಬೇಕು. ದಿನಕ್ಕೆ 2 ಜಾಗದಲ್ಲಿ ಶೂಟ್ ನಡೀತಾ ಇತ್ತು ನಂದು. ನಾನು ಬೆಳಿಗ್ಗೆ ಹೇಗೆ ಅಂತ ಹೇಳಿದ್ರೆ, ನನ್ನ ಕರ್ಕೊಂಡು ಹೋಗ್ತಾ ಇದ್ರು, ನೈಟ್ 12-1 ಗಂಟೆ ಆಗ್ತಾ ಇತ್ತು. ಹೋಗಿ ಮಲಗ್ತಾ ಇದ್ದೆ. ನನ್ನ ಕೀ ಅವನ ಹತ್ರನೇ ಇತ್ತು, ಯಾರ ಹತ್ರ, ಕಾರ್ ಡ್ರೈವರ್ ಹತ್ರ. ಹೋಗಿ ಮಲಗಿ ಸ್ನಾನ ಮಾಡಿ ಮಲಗು, ಆಮೇಲೆ ಬಡ್ಬಡ ಅಂತ ಎದ್ದೇಳ್ತಾರೆ ಮತ್ತೆ 4 ಗಂಟೆಗೆ. ನಾನು ಸ್ನಾನ ಮಾಡಿ ಹಲ್ಲು ಉಚ್ಕೊಂಡು ಬರೋದು ಕಾರಲ್ಲೇ. ಕಾರಲ್ಲೇ ಅಲ್ಲಿ ಉಚ್ಕೊಂಡ್ ಬರೋದು. ಕಾರಲ್ಲಿ ಹ್ಯಾಂಗರ್ ಅಲ್ಲಿ ಶರ್ಟ್ಸ್ ಇಟ್ಟಿರ್ತಾರೆ. ಶರ್ಟ್ ಹಾಕು, ನಾನೊಂದು ಪ್ಲಾನ್ ಮಾಡಿದ್ದೆ, ಬ್ಲಾಕ್ ಪ್ಯಾಂಟ್ ಹಾಕೊಂಡ್ರೆ ಎಲ್ಲದಕ್ಕೂ ಆಗುತ್ತಲ್ಲ, ಬ್ಲಾಕ್ ಪ್ಯಾಂಟ್ ಹಾಕು, ಹೋಗಿ ಆಕ್ಟ್ ಮಾಡಿ ನೆಕ್ಸ್ಟ್ ಕಾರ್ ಹೊತ್ತು ಮತ್ತೆ ಇನ್ನೊಂದು ಶರ್ಟ್ ಹಾಕು, ಇನ್ನೊಂದು ಲೊಕೇಶನ್ಗೆ ಹೋಗು, ಅಲ್ಲೂ ಆಗು, ಇಲ್ಲಿ ಬರುವಾಗ ಇಲ್ಲಿ ಬೇರೆ ಸೀಕ್ವೆನ್ಸ್ ಆಗ್ತಾ ಇರುತ್ತೆ, ಮತ್ತೆ ಇಲ್ಲಿಗೆ ಬಾ, ಇಲ್ಲಿ ಶರ್ಟ್ ಚೇಂಜ್ ಮಾಡು, ಆ ಥರನೇ ಹೋಗ್ತಾ ಇತ್ತು. ಬಟ್ ಫನ್ ಆಗಿತ್ತು. ಎಲ್ಲೂ ಅಂದ್ರೆ ನಿಮಗೆ ಫ್ಯಾಮಿಲಿಯಿಂದ ದೂರ, ಫ್ರೆಂಡ್ಸಿಂದ ದೂರ, ಎಲ್ಲರಿಂದ ದೂರ, ಮೊಬೈಲ್ ಗಿಬ್ರು ಏನೂ ಇಲ್ಲ, ಬರೀ ಆ್ಯಕ್ಟಿಂಗ್. ಅವಾಗ ಅನ್ಕೊಳ್ತು, ದೇವ್ರೆ ನಾನು ಕೇಳ್ತಾ ಇದ್ದೆ ನಿನ್ನ ಹತ್ರ, ಆ್ಯಕ್ಟಿಂಗ್ ಮಾಡಬೇಕು ಡೈಲಿ, ಮಾಡು ಅಲ್ಲಿ ಮಾಡು, ಇಲ್ಲಿ ಮಾಡು, ಎಲ್ಲ ಜಾಗದಲ್ಲಿ ಮಾಡು. ಅದ್ರ ಬೆಲೆ ಸೆಂಟ್ರಲ್ಲಿ ಕೊಲಾಬ್ರೇಷನ್ ಅಂತ ಬರುತ್ತಲ್ಲ, 2 ಸೀರಿಯಲ್ ಜೊತೆಗೆ ಮಾಡ್ತಾರೆ, ಅದ್ರದ್ದೆಲ್ಲ ಬಂದಿತ್ತು. ಶ್ರೀ ಬಂದಿತ್ತು, ಆಮೇಲೆ ಸರ್ವಮಂಗಳ ಮಂಗಲೆ ಚಂದನ್ ಮಾಡ್ತಾ ಇದ್ದ, ಅದ್ರದ್ದು ಬಂದಿತ್ತು. ಸೊ ಇದೆಲ್ಲ ಜೊತೆಗೆ ಬರುವಾಗಂತೂ ಬ್ಯುಸಿ ಅಂದರೆ ಅಲ್ಲಿ ಹೋಗು ಇಲ್ಲಿ ಹೋಗು ಆ ಥರ. ಬಟ್ ನಮ್ಮದು ಲ್ಯಾಗ್ ಇರಲಿಲ್ಲ ಸೀರಿಯಲ್, ಬೇರೆ ಸೀರಿಯಲ್. ಹೌದು ಎಲ್ಲ ಸ್ಪೀಡ್ ಆಗಿ ಆ ಥರ ನಮಗೆ ಎಪಿಸೋಡ್ ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲ ಮಾಡಿದ್ದ ಎಪಿಸೋಡ್ನ ನಾನು ಅದೇ ಡ್ರೆಸ್ಸಲ್ಲಿ ಇಡ್ತೀನಿ, ಅಲ್ಲಿಂದ ಫುಟೇಜ್ ಹೋಗಿ ರೆಡಿಯಾಗಿ ಮತ್ತೆ 7 ಗಂಟೆಗೆ ಅಲ್ಲಿ ನೋಡ್ತಾ ಇರ್ತೀವಿ ನಾವು. ಅದ್ರ ಕಂಟಿನ್ಯೂ ಸೀನ್ ಇಲ್ಲಿ ಶೂಟ್ ಆಗ್ತಿರುತ್ತೆ. ಸೊ ನಮ್ಗೆ ಅಷ್ಟು ಫುಟೇಜ್ ಬ್ಯಾಕಪ್ ಅಲ್ಲಿ ಇರಲೇ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಡೇ ನೈಟ್ ಇದು ಮಾಡ್ತಾರೆ. ಒಂದ್ಸರಿ ನಾನು ನನ್ನ ಪ್ರಕಾರ 46 48 72 ಅವರ್ಸ್ ಕಂಟಿನ್ಯೂಸ್ ಆಗಿ ಇರ್ತೀನಿ ನನ್ನ ಜೊತೆ. ಎಲ್ಲರೂ ಕ್ರೂ ಎಲ್ಲ ಟೀಮೇ.
ಮಲಗೋದು ಬಿದ್ದಿಳೋದು ಆ ಥರ ಎಲ್ಲ ಮಾಡಿದ್ವಿ ನಾವು ಒಂದ್ಸರಿ, ಯಾಕಂದರೆ ಬ್ಯಾಕಪ್ ಇಲ್ಲ ಅನ್ನೋದಕ್ಕೋಸ್ಕರ. ಬಟ್ ಆ ಸೀರಿಯಲ್ ಸಮ್ ಇಶ್ಯೂಸ್ ಏನೋ ಪ್ರೊಡಕ್ಷನ್ ಹೌಸ್ ಇಶ್ಯೂ ಆಯಿತು. ಮತ್ತು ಆದರೆ ಸೀರಿಯಲ್ ಅರ್ಧದಲ್ಲಿ ನಿಲ್ಲಿಸಿಲ್ಲ, ನೀಟಾಗಿ ಎಂಡ್ ನಂಗೆ ತಾಯಿ ಸಿಗಬೇಕಿತ್ತು, ನೀಟಾಗಿ ಎಂಡ್ ಮಾಡಿ ಎಪಿಸೋಡ್ ಎಂಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟ್ ಮಾಡೋಣ ಅಂತ, ಬೇರೆ ರೀತಿ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದರು. ಬಟ್ ಅದು ಆಮೇಲೆ ಆಗಲಿಲ್ಲ. ಆಮೇಲೆ ನೆಕ್ಸ್ಟು ದಿಲೀಪ್ ಸರ್ ಪ್ರೊಡಕ್ಷನಲ್ಲಿ ರಾಧಾ ಕಲ್ಯಾಣ. ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದರಲ್ಲಿ ವಜ್ರಮುನಿ ಅನ್ನೋ ಒಂದು ವಿಲನ್ ಕ್ಯಾರೆಕ್ಟ್ರು, ಅದರಿಂದ ಹೀರೋ ಆಗಿ ನೆಕ್ಸ್ಟ್ ವಿಲನ್ ಆಗಿ ಇದರಲ್ಲಿ ಬಂದಿದ್ದೆ. ಅದರಲ್ಲಿ ಒಂದು 10 ಸರಿ ಅವಳಿಗೆ ಪ್ರಪೋಸ್ ಮಾಡೋದಿದೆ, ಬೇರೆ ಬೇರೆ ರೀತಿ ತುಂಬ ಗೆಟಪ್ಗಳಿತ್ತು ಅದರಲ್ಲಿ. ಅವಳನ್ನ ಕಿಡ್ನಾಪ್ ಮಾಡೋದವರು ರಾವಣನ ವೇಷದಲ್ಲಿ, ಅದು ತುಂಬ ಒಂಥರ ಡಿಫ್ರೆಂಟ್ ಆಗಿತ್ತು. ಅದಾದಮೇಲೆ ಸೀರಿಯಲ್ಲೆಲ್ಲ ಮಾಡೋದು ಬೇಡ ಅಂತ ಅಂದ್ಕೊಳ್ತಿದ್ದೆ, ಅದು ಕೊರೋನಾ ಟೈಮಲ್ಲಿ ಇದಾಗಿದೆ. ಅದಾದಮೇಲೆ ಡೈರೆಕ್ಟ್ ಬಂದಿದ್ದು ನಾನು ನಮ್ಮ ಡ್ರಾಮಾ ಫೀಲ್ಡಿಗೆ ಬಂದಿದ್ದೆ. ಓಕೆ. ಸೀರಿಯಲ್ ಟೈಮಲ್ಲಿ ಪ್ರಪೋಸಸ್ಸು, ಅದೆಲ್ಲ ಮೆಸೇಜು ಇಲ್ಲ, ಆ ಟೈಮಲ್ಲಿ ಆ ಥರದ್ದು ಏನೂ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ, ನಿಮಗೆ ಮೊಬೈಲ್ ನೋಡ್ಕೊಳ್ಳೋ ಅಷ್ಟು ಪುರ್ಸೊತ್ತು ನಮಗಿಲ್ಲ. ಆ ಜಗತ್ತೇ ಬೇರೆ ಅದು. ನಾವು ಇವಾಗ ಅನ್ಕೊಳ್ತೀವಿ ಕೆಲವು ಸೀರಿಯಲ್ ಆರ್ಟಿಸ್ಟ್, ನನಗೆ ಇವಾಗ ಗೊತ್ತು ಅದಕ್ಕೋಸ್ಕರ ನಾನು ಇದು ಮಾಡಲ್ಲ. ನಾವು ಸೀರಿಯಲ್ ಆರ್ಟಿಸ್ಟ್ನವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಜಾಸ್ತಿ ಎತ್ತಲ್ಲ, ಮಾತಾಡಲ್ಲ. ಸಿನಿಮಾದವ್ರು ಆದರೂ ಎತ್ತಿ ಮಾತಾಡ್ತಾರೆ, ಅವ್ರು ಮಾತಾಡಲ್ಲ. ನಾವು ಅನ್ಕೊಳ್ತೀವಿ ಇವಳೊಂದು ದೊಡ್ಡ ಅಲ್ಲ. ಆ್ಯಕ್ಚುಲಿ ಅವ್ರಿಗೆ ಟೈಮೇ ಇರಲ್ಲ. ನಿಮಗೆ ಬೆಳಿಗ್ಗೆ 6 ಗಂಟೆಗೆ ಹೋಗು, ಸಾಯಂಕಾಲ 8 ಗಂಟೆಗೆ ಬಾ, ಎಷ್ಟೊತ್ತಿಗೆ ಬಿಡ್ತಾರೆ ಅಂತ ಗೊತ್ತಿಲ್ಲ. 8 ಗಂಟೆಗೆ ಬಾ, 10 ಗಂಟೆಗೆ ಬಾ, ಆ ಥರ ಎಲ್ಲ ಆಗ್ತಿರುತ್ತೆ. ನಿಮಗೆ ಬಂದ ಮೇಲೆ ನೆಕ್ಸ್ಟ್ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳಬೇಕಲ್ಲ. ಸೊ ಆ ಟೈಮಲ್ಲಿ ನೀವು ಮಲ್ಕೊಳ್ತೀವಿ. ಒಂದು ದಿವಸ 2 ದಿವಸ ಕುತ್ಕೊಳ್ತೀವಿ. ನೆಕ್ಸ್ಟ್ ಡೇ ಆಮೇಲೆ ಕಣ್ಣು ಹಿಂಗಿರುತ್ತೆ, ಮುಖ ಕ್ಯಾಮ್ರಾದಲ್ಲಿ ಕ್ಲೀನಾಗಿ ಕಂಡಿಡಿದು ಬಿಡುತ್ತೆ. ಅದು ನಿದ್ದೆ ಇಲ್ವಾ, ಏನೇ ಮಾಡಿದ್ರು ಕ್ಯಾಮ್ರಾ ನೀಟಾಗಿ ಕಂಡಿಡುತ್ತೆ. ಸೊ ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕಾದ್ರೆ ರೆಸ್ಟ್ ಮಾಡಲೇಬೇಕು, ನಮಗೆ ಬೇಕೇ ಬೇಕು. ಸೊ ನನಗೆ ಅದಾದಮೇಲೆ ಅದೇ ಕೊರೋನಾ ಇದಾದ್ಮೇಲೆ ರಾಧಾ ಕಲ್ಯಾಣ ಆದಮೇಲೆ ನೆಕ್ಸ್ಟು ಪುನಃ ಮಂಗಳೂರು ಕ್ಲೋಸ್ ಆಯಿತು. ನಮ್ಗೆ ಇಲ್ಲಿ ಶಿವದೂತ ಗುಳಿಗೆ ಶುರು. ಹೌದು, ಮಾತಾಡಲೇಬೇಕು. ಶಿವದೂತ ಗುಳಿಗ ಕನ್ನಡದಲ್ಲಿ, ಶಿವದೂತೆ ಗುಳಿಗೆ ತುಳುವಲ್ಲಿ ಸಾಕಷ್ಟು ಹೆಸರು ಮಾಡಿತು. ಜನರ ಮನಸ್ಸಿಗೆ ತುಂಬ ಹತ್ತಿರವಾಗಿ ದೈವದ ಪಾತ್ರವನ್ನ ನಟಿಸುವಲ್ಲಿ ನೀವು ಸಾಕಷ್ಟು ಬೆಳವಣಿಗೆಯನ್ನ ಕಂಡ್ರಿ, ಸಾಕಷ್ಟು ಹೆಸರನ್ನ ಮಾಡಿದ್ರಿ, ಜನರಿಗೆ ಹತ್ತಿರವಾದ್ರಿ. ಏನು ಈ ಶಿವದೂತೆ ಗುಳಿಗ ಅಥವಾ ಶಿವದೂತೆ ಗುಳಿಗೆ ಅನ್ನುವಂತಹ ಕ್ಯಾರೆಕ್ಟರ್ ಹೇಗೆ ಸರ್ ಅದು? ಅದು ಅಂದರೆ ನಮಗೊಂದು ಇದು 3 years ಅಂದರೆ ಸೀರಿಯಲ್ ಎಲ್ಲ ಮಾಡೋಕ್ಕೆ ಮುಂಚೆನೇ ನಾನು ಡ್ರಾಮಾದಲ್ಲಿ ಆಲ್ರೆಡಿ ಇದ್ನಲ್ಲ, ಆಮೇಲೆ ಡ್ರಾಮಾ ಬಿಟ್ಟಿದ್ದು ಸೆಂಟ್ರಲ್ಲಿ. ಆ ಬಿಡೋಕ್ಕೆ ಮುಂಚೆ ಆ 3 years ಗ್ಯಾಪಲ್ಲಿ ಈ ಥರ ಒಂದು ಗುಳಿಗೊಂದು ಡ್ರಾಮಾ ಮಾಡೋ, ಯಾಕಂದ್ರೆ ನಾನು ಪ್ರತಿ ದಿವಸ ಅವ್ರದ್ದೊಂದು ಆರಾಧಕ. ಎಲ್ಲೆಲ್ಲ ಕೋಲ ನಡೀತಲ್ಲೆಲ್ಲ ಹೋಗಿ ನೋಡ್ತಾ ಇದ್ದೆ. ನಾನು ಯಾವಾಗಲೂ ನೋಡ್ತಾ ಇದ್ದೆ ಅಂದರೆ ಆ ದೈವದಕ್ಕೆ ತುಂಬ ಜನ ಬಂದು ನೋಡ್ತಾ ಇದ್ರು. ಆ ಕೋಲ ಆಗ್ತಾ ಇದ್ರೆ ಬಂದು ತುಂಬ ಜನ ನೋಡ್ತಾ ಇದ್ರು. ನನಗೆ ಅನಿಸ್ತು ಆ ಪಾರ್ಧನ ಏನಿದೆಯಲ್ಲ, ಆ ತಂಬ್ರೆ ಇಟ್ಕೊಂಡು ಮಾಡ್ತಾರೆ, ಅದು ನಮಗೆ ಕತೆ ಗೊತ್ತು, ಅದಕ್ಕೋಸ್ಕರ ನಮಗೆ ಅರ್ಥ ಆಗ್ತಾ ಇದೆ. ಹೊರಗಡೆ ಇರೋರಿಗೆ ಯಾರಿಗೂ ಅರ್ಥ ಆಗಲ್ಲ, ಬರೀ ದೈವವನ್ನು ಮಾತ್ರ ನೋಡ್ತಾರೆ. ದೈವ ಏನು ಹೇಳ್ತಾ ಇದೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಈ ಅರ್ಥವನ್ನ ನಾಟಕ ರೂಪವಾಗಿ ಕೊಡಬೇಕು. ಪ್ಲಸ್ ಹೇಗೆ ಕೊಡಬೇಕು ಅಂದರೆ ಆಧುನಿಕ ಒಂದು ತಂತ್ರಜ್ಞಾನ ಇರಬೇಕು ಅದರಲ್ಲಿ. ಡ್ರಾಮಾ ಸೀನ್ಗಳೆಲ್ಲ 1 ನಿಮಿಷದಲ್ಲಿ ವೈಕುಂಠ ಹೋಗಿ ಕೈಲಾಸ ಆಗಬೇಕು, ಕೈಲಾಸ ಹೋಗಿ 40 ಸಂಖ್ಯೆ ಮನೆ ಆಗಬೇಕು, 1 ಮಿನಿಟಲ್ಲಿ ಅಷ್ಟು ಸ್ಪೀಡ್ ಚೇಂಜ್, ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಆಗಬೇಕು ಅಂತ ಹೇಳಿ ಅದೊಂದು ಪ್ಲ್ಯಾನಲ್ಲಿ ಇತ್ತು. ಬಟ್ ನಾನು ಸಿನಿಮಾ ಸೀರಿಯಲ್ ಎಲ್ಲ ಮಾಡೋದ್ರಿಂದ ಆಗಲಿಲ್ಲ ಅದು. ಯಾವಾಗಿದ್ದು ಕೊರೋನಾ ಟೈಮ್ಗಿಂತ ಮುಂಚೆ ನಾನು ಯಾವಾಗ ರಾಧಾ ಕಲ್ಯಾಣ ಬಿಟ್ಟು ಬಂದಲ್ಲ, ರಾಧಾ ಕಲ್ಯಾಣ ಬಿಡೋಕ್ಕೂ ಕಾರಣ ಅದೇ. ಅಂದರೆ ಅವ್ರು ಹೇಳಿದ್ದು ನನಗೆ, ವಿಜಯ್ ಕುಮಾರ್ ಸರ್ ಮಾಡೋದಾದರೆ ಎಲ್ಲ ಬಿಟ್ಟು ಬರಬೇಕು. ನಾನು ಹೋಗಿ ಅಲ್ಲಿ ನವೀನ್ ಕೃಷ್ಣ ಸರ್ ಹತ್ರ ಹೇಳಿದ್ದು, ಸರ್ ನನ್ನನ್ನು ಪ್ಲೀಸ್ ನಿಮ್ಗೆ ಗುಚ್ಚನು, ನಿನಗೆ ಡ್ರಾಮಕ್ಕೋಸ್ಕರ ಸಿನಿಮಾ ಬರ್ತಾ ಇದೆ, ಇದು ಸೀರಿಯಲ್ ಬಿಡ್ತಾ ಇದೆಯಾ, ಅದು ಡೈಲಿ ಸೋಪ್, ಅದು ಚೆನ್ನಾಗಿ ಹೋಗ್ತಾ ಇದೆ ನಿಂದು ಕ್ಯಾರೆಕ್ಟ್ರು, ಬರೀ ನೀನು ಇವಾಗ 2 ಸರಿ ಸತ್ತಿದ್ದು, ಒಂದು 2 ಸರಿ ಫ್ಲಾಪ್ ಆಗಿದೆ, ಇನ್ನು 8 ಸರಿ ಪ್ರಪೋಸಲ್ ಇದೆ, 10 ತಲೆ ರಾವಣ ನೀನು ಅಂತೇಳಿ. ಇಲ್ಲ ಸರ್ ಪ್ಲೀಸ್ ಸರ್ ಮುಗಿಸ್ಬಿಡಿ ಸರ್ ಅಂತೇಳಿ. ಸರ್ ನೀನು ನನ್ನ ಸಾಯಿಸಲ್ಲ, ಸುಮ್ಮನೆ ಹೊಡೆದಾಕಿರೋ ಥರ ಮಾಡಿಸ್ಬಿಡ್ತೀನಿ ಅಂತ ಹೇಳಿ ಹೀರೋನ ಕೈನಲ್ಲಿ ಹೊಡೆದಾಕ್ಸ್ಬಿಟ್ಟು, ಅದೊಂದು ಸೀರಿಯಲೆಲ್ಲ ಅದೊಂದು ಮಾಡ್ತಾರೆ ಪುಣ್ಯಕ್ಕೆ, ಹೊಡೆದಾಕ್ಸ್ಬಿಟ್ರೆ ಆಮೇಲೆ ನಾನು ಬಂದು ಅದೇ ಬಂದಮೇಲೆ ವಿ ಸ್ಟಾರ್ಟೆಡ್ ರೈಟಿಂಗ್ ದ್ಯಾಟ್. ಅದರದ್ದೆಲ್ಲ ಅಂದರೆ ಬುಕ್ಸ್ ಎಲ್ಲ ಓದಿದ್ವಿ ತುಂಬ. ಆ ಕತೆ ನಾನೇನು ಕತೆ ಕೇಳಿದ್ದೀನಿ ಆ ಕತೆ ರೈಟ್ ಆಗಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಆ ಬುಕ್ಸ್ ಅದನ್ನೆಲ್ಲ ಓದಿದ್ವಿ ತುಂಬ. ವಿನೋದ್ ರಾಜ್ಕೋಕಿಲ ಅಂತ ಅವರು, ನಾನು ಎಲ್ಲ ಬುಕ್ಸನ್ನೆಲ್ಲ ಕಲೆಕ್ಟ್ ಮಾಡಿ ಎಲ್ಲ ನೋಡಿದಾಗ ಇದು ಕರೆಕ್ಟಾಗಿತ್ತು ಆ ಸ್ಟೋರಿ. ಆಮೇಲೆ ಆ ಸ್ಟೋರಿನ ಫುಲ್ ಡೆವಲಪ್ ಮಾಡಿ ಡ್ರಾಮಾ ಸ್ಟಾರ್ಟ್ ಮಾಡಿದ್ವಿ. ಡ್ರಾಮಾ ಪ್ರಾಬಬ್ಲಿ 2020 19 ಅಂದರೆ ಸ್ಟಾರ್ಟಲ್ಲಿ ಡಿಸೆಂಬರ್ 29 ಸ್ಟಾರ್ಟ್ ಆಗಬೇಕಿತ್ತು, ಬಟ್ ಆಗಲಿಲ್ಲ. ಅವತ್ತೇನೋ ಅಮಾವಾಸ್ಯೆ ಅಂತೇಳಿ ಜನವರಿ 2ನೇ ತಾರೀಕಿಗೆ 2020 ಜನವರಿ 2ನೇ ತಾರೀಕಿಗೆ ಡ್ರಾಮಾ ಸ್ಟಾರ್ಟ್ ಆಯಿತು. ಡ್ರಾಮಾ ಫಸ್ಟ್ ಡೇ ತುಂಬ ದೊಡ್ಡ ಕ್ಲಿಕ್ ಆಗಿತ್ತು. ಅಂದರೆ ನನಗೆ ನಾನೊಬ್ಬ ಕಲಾವಿದನ್ನು ತೋರಿಸ್ಬೇಕಿತ್ತು ತುಳುನಾಡಿಗೆ, ಅಷ್ಟೇ ನಾನು ಮಾಡಬೇಕಾಗಿದೆ ಸ್ಟೇಜಲ್ಲಿ. ಆ ವೈಬ್ರೇಷನ್ ಅಲ್ಲಿ ಎಲ್ಲಿಂದ ಬಂತು, ಅದು ಏನಾಯಿತು, ಅದೇನೋ ಗೊತ್ತಿಲ್ಲ. ಸ್ಟೇಜಲ್ಲಿ ಏನೋ ಒಂದು ಕ್ರಿಯೇಟ್ ಆಗಿತ್ತು ಅವತ್ತು ನನಗೆ ಗೊತ್ತಿಲ್ಲದೆ.
ಬ್ರೇಕಿಂಗ್ ದ ಸ್ಟೇಜ್ ಅಂತಾರಲ್ಲ ಆ ಥರ ಆ ಥರ ಮಾಡಿದ್ದೆ. ಅದು ಜನಗಳಿಗೇನೋ ಇಷ್ಟ ಆಗಿತ್ತು ಅವತ್ತು. ಫಸ್ಟ್ ಡೇನೇ ಒಂದು 20-25 ಶೋ ಬುಕ್ ಆಗಿತ್ತು ಆಲ್ರೆಡಿ. ಬಟ್ ನಮ್ಮ ಗ್ರಹಚಾರ 35ನೇ ಶೋ ಮಾಡುವಾಗಲೇ ಕೊರೋನಾ ಬಂದ್ಬಿಡ್ತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಒಂದು 1,500 ಶೋ ಶೋ ಆಗಿರೋದು. ಆದ್ರೂ ಸಾಕಷ್ಟು ಹೆಸರು ಮಾಡ್ತು ಆ ತುಂಬಾ. ಅಂದ್ರೆ ಅದು ಹೋಗ್ದಿರೋ ಜಾಗನೇ ಇಲ್ಲ. ಹೌದು ಹೌದು. ಬಾಂಬೆ, ಮಸ್ಕತ್, ಕತ್ತರ್, ಬೆಹರಿನ್, ಅಲ್ಲಿ ಇಲ್ಲಿ ಎಲ್ಲಾ ಜಾಗದಲ್ಲಿ ಮಾಡಿದ್ವಿ. ಮೈಸೂರು, ದಾವಣಗೆರೆ, ಹುಬ್ಳಿ, ಚಿತ್ರದುರ್ಗ ಆಯ್ತು, ಬಳ್ಳಾರಿ. ಪ್ರೆಸೆಂಟ್ ಆ ತಂಡಕ್ಕೆ ಹೇಗಿದೆ ಸರ್ ಬೇಡಿಕೆ? ಈಗಲೂ ನಡೀತಾನೆ ಇದೆ. ಮೊನ್ನೆ ಅಷ್ಟೇ 779 ಶೋ ಮಾಡಿದ್ರು. ಅದನ್ನ ಇಲ್ಲಲ್ಲ ಅದು. ಆದರೆ ಸ್ಪೀಡ್ ಸ್ವಲ್ಪ ಕಮ್ಮಿ ಇದೆ. ಯಾಕೆಂತ ಹೇಳಿದ್ರೆ ಆ ಪ್ಯಾಟರ್ನ್ ಅನ್ನ ಇಟ್ಕೊಂಡು ತುಂಬಾ ನಾಟಕಗಳು ಬಂತು. ಹೌದು ಹೌದು, ತುಂಬಾ ನಾಟಕಗಳು ಬಂತು. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ನಿಮಗೆ ಕೊರೋನಾ ಬಂದ್ಮೇಲೆ ಜನಗಳ ಆರ್ಥಿಕ ಸ್ಥಿತಿ, ಅಂದ್ರೆ ಈ ಫಂಕ್ಷನ್ ಮಾಡೋರು ಇದಾರಲ್ಲ, ಅವರ ಆರ್ಥಿಕ ಸ್ಥಿತಿ ಸ್ವಲ್ಪ ಕಮ್ಮಿ ಆಯ್ತು. ಅವ್ರ ಹತ್ರ ಜಾಸ್ತಿ ಇರಲ್ವಲ್ಲ. ಸೊ ಫಂಕ್ಷನ್ಗಳೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಒನ್ ಟೈಮಲ್ಲಿ. ಆ ಟೈಮಲ್ಲಿ ನಾಟಕಗಳು ಜಾಸ್ತಿ, ಟೀಮ್ಗಳು ತುಂಬಾ ಜಾಸ್ತಿ, ತುಂಬಾ ದೈವದ ನಾಟಕವನ್ನೇ ತುಂಬಾ ಜನ ಮಾಡಿದ್ರು. ಈಗ ಎಲ್ಲರೂ ನಾಟಕ ಇದು ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರೋಗ್ರಾಮ್ ತುಂಬಾ ನಡೀತಾ ಇದೆ. ಈಗ ಎಲ್ರಿಗೂ ಈಕ್ವಲ್ ಆಗಿ ಹೋಗ್ತಾ ಇದೆ. ಒನ್ ಟೈಮಲ್ಲಿ ಶಿವದತ್ತುಗಳಿಗೆ ಎಲ್ಲವೂ ಬಾಚಿತ್ತು. ಅಂದ್ರೆ ಬೇರೆ ಯಾರದೆಲ್ಲ ಇವಾಗ ತುಂಬಾ ಜನ ನಡೀತಾ ಇದ್ದಿಲ್ಲ. ಅದು ಆ ಜಾಗಕ್ಕೆ ಎಲ್ಲಾ ಜಾಗಕ್ಕೂ ಶಿವದತ್ತುಗಳಿಗೆ ಹೋಗಿದೆ. ಮತ್ತೆ ರಿಪೀಟೆಡ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಲ್ಲ ಯಾರಿಗೂ. ಕೆಲವರೆಲ್ಲ ಮಾಡಿಸ್ತಾರೆ, ಕೆಲವರು ನೋಡಿದ್ದಾರೆ ಅಂತ. ಬಟ್ ಇಲ್ಲಿರುವಂತ ಎಲ್ಲಾ ನಾಟಕ ಕಂಪೇರ್ ಮಾಡಿದಾಗ ಒಂದು ನಾಟಕ ಯಾವಾಗ್ಲೂ ಫುಲ್ ಕ್ರೌಡೆಡ್ ಒಂದು ನಾಟಕ ಇದ್ರೆ ಅದು ಶಿವದತ್ತುಗಳಿಗೆ. ಎಲ್ಲಾ ನಾಟಕದಲ್ಲೂ 6,000. ತೀರ್ಥಹಳ್ಳಿಯಲ್ಲಿ ಆಕ್ಚುಲಿ ಅದು ನಮ್ಮ ಹತ್ರ ಇದಿಲ್ಲ. ಅದನ್ನ ಏನಾದ್ರು ಮಾಡಿದಿದ್ರೆ ಇಂಡಿಯಾಸ್ ಫಸ್ಟ್ ಬಿಗ್ಗೆಸ್ಟ್ ಡ್ರಾಮಾ ಅದು. ಅಂದ್ರೆ ಲೈಕ್ 16,000 ಜನ ಒಂದು ಡ್ರಾಮಾವನ್ನು ಮಾಡಿ ತೀರ್ಥಹಳ್ಳಿಯಲ್ಲಿ. ನಂದೊಂದು ಓಡ್ ಬರೋ ಸೀನ್ ಇದೆ. ನನ್ಗೆ ಇಷ್ಟು ಚಿಕ್ಕದಾಗಿ ಕಾಣಿಸ್ತಿತ್ತು ಸ್ಟೇಜ್ ಫುಲ್. ಅಷ್ಟು ಜನ ಕ್ರೌಡ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಕಮಿಟಿ ಅವರು ತೀರ್ಥಹಳ್ಳಿಯಲ್ಲಿ. ಬಟ್ ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಅದನ್ನ ನಾವು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಎಲ್ಲೂ. ಅದು ಕ್ಯಾಪ್ಚರ್ ಮಾಡಿ ಎಲ್ಲಾದ್ರೂ ಕೊಟ್ಟಿದ್ರೆ ಯಾವ್ದಾದ್ರು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಯಾವ್ದ್ರಲ್ಲಾದ್ರೂ ಬರ್ಬೋದಿತ್ತೇನೋ. ಬಟ್ ಇಲ್ಲೆಲ್ಲೂ ಈಗಲೂ ಕೂಡ ಆಗುತ್ತಲ್ಲ, ಎಲ್ಲಾದ್ರೂ ಒಂದು 3,000 ಜನಗಿಂತ ಜಾಸ್ತಿ ಇರ್ತಾರೆ ಯಾವಾಗಲೂ. ಕ್ರೌಡೆಡ್ ಡ್ರಾಮಾ ಅದು. ಹೌದು, ನೀವು ಹೇಳಿದ ಹಾಗೆ ಆ ಡ್ರಾಮಾ ಜನರು ತುಂಬಾ ಇಷ್ಟಪಟ್ಟು ಮೆಚ್ಕೊಂಡಂತಹ ಡ್ರಾಮಾ. ಅಂಡ್ ಅದರಲ್ಲೂ ನಿಮ್ಮ ಪಾತ್ರವನ್ನ, ದೈವದ ಪಾತ್ರವನ್ನ ಒಪ್ಕೊಂಡಂಥದ್ದು ಜನ ಎಕ್ಸೆಪ್ಟ್ ಮಾಡಿದ್ರು. ಅಂದ್ರೆ ಈಸಿಯಾಗಿ ಎಕ್ಸೆಪ್ಟ್ ಮಾಡಲ್ಲ. ದೈವದ ಕ್ಯಾರೆಕ್ಟರ್ನ ಎಲ್ಲರೂ ಹಾಕಿದಾಗ ಜನ ಎಕ್ಸೆಪ್ಟ್ ಮಾಡಲ್ಲ. ಅಂತದ್ರಲ್ಲಿ ನೀವು ಹಾಕಿದಾಗ ಜನ ಕಾಂತಾರದಲ್ಲೂ ಎಕ್ಸೆಪ್ಟ್ ಮಾಡಿದ್ರು, ಈ ಡ್ರಾಮಾದಲ್ಲೂ ಕೂಡ ಎಕ್ಸೆಪ್ಟ್ ಇದ್ರಲ್ಲಿ ಮಾಡಿ ನಂತರ ಕಾಂತಾರದಲ್ಲಿ ಮಾಡಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಕಾಂಟ್ರವರ್ಸಿ ಆಗುತ್ತೆ. ಶಿವದೂತದಿಂದ ನೀವು ಹೊರಗಡೆ ಬಂದ್ರಿ, ಒಂದಿಷ್ಟು ಕಾಂಟ್ರವರ್ಸಿಗಳು. ಆ ವಿಚಾರ ಏನ್ ಸರ್, ಹೇಗೆ ಅದು? ಅಂದ್ರೆ ಹೊರಗಡೆ ಬಂದಿದ್ದ ಅಂತ ಹೇಳಿ ಮನಸ್ತಾಪಗಳು ಮಾಡ್ಕೊಂಡೆಲ್ಲ ಹೊರಗಡೆ ಬಂದಿದ್ದಲ್ಲ. ನನಗೆ ಏನಾಯ್ತು ಅಂತ ಹೇಳಿದ್ರೆ, ಫಸ್ಟ್ ಕಾಂತಾರ ಫಸ್ಟ್ ಮಾಡಿದಾಗ ಹಿಟ್ ಆಯ್ತಲ್ಲ ಕಾಂತಾರ ಹಿಟ್ ಆದಾಗ, ಅದು ಹಿಟ್ ಆಗಿದ್ದ ಟೈಮು ನಿಮ್ಗೆ ಸೆಪ್ಟೆಂಬರ್. ಹೌದು, ಅಕ್ಟೋಬರ್ ಒಳಗಡೆ ಕಾಂತಾರದ ಗುರುವ ಅಂದ್ರೆ ಫುಲ್ ಎಲ್ಲಾ ಜಾಗದಲ್ಲೂ ಇದಾಗಿತ್ತು. ಅಂದ್ರೆ ಹಿಂದಿಯವರು ಕೂಡ ಅವ್ರು ಏನ್ ರಿವ್ಯೂ ಮಾಡ್ತಾರೆ ಅದರಲ್ಲೆಲ್ಲ ಇದನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು. ಮಲಯಾಳಂ ಅವ್ರು ಮಾತಾಡೋಕೆ ಶುರು ಮಾಡಿದ್ರು. ಸೊ ಇಟ್ ವಾಸ್ ಲೈಕ್ ವರ್ಲ್ಡ್ ಎಲ್ಲಾ ಜಾಗದಲ್ಲೂ ಆ ಒಂದು ಹೆಸರು ತುಂಬಾ ಹೈಲೈಟ್ ಆಗ್ತಾ ಇತ್ತು. ನನಗೆ ಆಫರ್ ಬರೋಕ್ಕೆ ಶುರು ಆಯ್ತು. ನಮಗೆ ಇಲ್ಲಿ ನಿಮಗೆ ನವೆಂಬರಿಂದ ಸ್ಟಾರ್ಟ್ ಆಗುತ್ತೆ. ನವೆಂಬರಿಂದ ಮೇ ತನಕ ಶೋಸ್ ಇರುತ್ತೆ ಪ್ರಾಬಬ್ಲಿ. ನಮ್ಮ ಶಿವದತ್ತುಗಳಿಗೆ ಎಷ್ಟು ಹಿಟ್ಟಾಗಿದೆ ಅಂತ ಹೇಳಿದ್ರೆ, ಈ ಕಾಂತಾರ ಬಂದಮೇಲೆ ಅಂತೂ ತುಂಬ ಹೆಸರು ಇದಾಯ್ತಲ್ಲ. ಅಂದರೆ ದೈವದ್ದು ಉಳಿಗಂಧ ಅದು ಇದು ಅಂತೇಳಿ ಕುಂದಾಪುರ ಸೈಡ್ ಇದೆಲ್ಲ ಬುಕ್ಕಿಂಗ್ಸ್ ಜಾಸ್ತಿ ಆಯಿತು. ಈ ನವೆಂಬರಿಂದ ನಮಗೆ ಪ್ರತಿ ತಿಂಗಳು ಇವಾಗ 30 ದಿನ ಇದ್ರೆ 32 ಶೋ. ಏಪ್ರಿಲಲ್ಲಿ 30 ದಿನದಲ್ಲಿ 36 ಶೋ, ದಿನಕ್ಕೆ 2 ರೀತಿ. ಅಷ್ಟು ಶೋ ನನ್ನ ಕಣ್ಮುಂದೇನೆ ಇದೆ, ಲಿಸ್ಟ್ ಇದೆ ನನ್ನ ಹತ್ರ. ನಾನು ಒಂದೇನು ಫ್ರೀ ಇಲ್ಲ. ಆ ಟೈಮಲ್ಲಿ ನಂಗೆ ತುಂಬ ಸಿನಿಮಾಗಳು ಬರೋದು. ಸೀರಿಯಲ್ ಬರ್ತಾ ಇತ್ತು, ದೊಡ್ಡ ಪೇಮೆಂಟ್ಗೆ ಒಳ್ಳೆ ಸೀರಿಯಲ್ಗಳು ಬರ್ತಾ ಇತ್ತು. ಈಗ ಆಲ್ರೆಡಿ ರನ್ನಿಂಗ್ ಕೆಲವು ಸೀರಿಯಲ್ಗಳು. ನಾನು ಇದ್ದಿದ್ರೇನು ಅದ್ರಲ್ಲಿ ಇರ್ತಿದ್ನೇನೋ. ಆ ಥರ ತುಂಬ ಸೀರಿಯಲ್ಗಳಿತ್ತು, ತುಂಬ ಸಿನಿಮಾಗಳು ಬಂದಿತ್ತು. ಅದನ್ನೆಲ್ಲ ಬಿಟ್ಟೆ ನಾನು. ಬಿಟ್ಟು ಆಮೇಲೆ ನಿಮ್ಗೆ ಅದೊಂದು ಇರುತ್ತಲ್ಲ, ಸಿನಿಮಾ ಆಗಿರಲಿ ಯಾವುದೇ ಆಗಿರಲಿ, ಒಬ್ಬ ಕಲಾವಿದಂದು ಒಂದು ಸ್ವಲ್ಪ ದಿವಸ ಹವಾ ಇರುತ್ತೆ. ನೆನ್ಪಿಟ್ಕೊಂಡಿರ್ತಾರೆ ಗುರುವ ಅಂದ್ರೆ. ಈಗಲೂ ಕೂಡ ಗುರುವ ಅಂತ ಗೊತ್ತಾದ್ರೆ ಫೋಟೋಸ್ ತೆಗಿತಾರೆ. ಬಟ್ ಸಿನಿಮಾದವರಿಗೆ ಆ ಫೇಸ್ ವ್ಯಾಲ್ಯೂ ಇದ್ದಾಗಲೇ ಅದಕ್ಕೆ ವ್ಯಾಲ್ಯೂ. ಸೊ ಅದಾದ್ಮೇಲೆ ಮಾಡಿದೆ. ಮತ್ತೆ ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಮತ್ತೆ ಡ್ರಾಮಾನೇ ಕಂಟಿನ್ಯೂ ಮಾಡ್ತಾ ಇದ್ದೆ. ಮತ್ತೆ ಕಾಂತಾರ ಇದು ಬಂತು. ಅದ್ರ ಸೆಂಟ್ರಲ್ಲಿ ತುಳು ಸಿನಿಮಾಗಳು ಮಾಡಿದೆ. ಪುಲಿ ಮುಂಚೆ ಅಂತ ಮಾಡಿದೆ. ಅದ್ರಲ್ಲಿ ಬೆಸ್ಟ್ ವಿಲನ್ ಸಿಕ್ತು. ಅದರ ತುಂಬ ಸಿನಿಮಾಗಳು ಮಾಡ್ಕೊಂಬಂದೆ. ಬಟ್ ನನಗೆ ಆ ಟೈಮಲ್ಲಿ ಹೋಗಿದ್ರೆ ತುಂಬ ಸಿನಿಮಾಗಳು ಮಾಡ್ತಾ ಇದ್ದೆ ನಾನು. ಬಟ್ ಪರವಾಗಿಲ್ಲ, ಲೈಫ್ ಅದು ಹೇಳ್ತಾನೆ, ಅದು ಹೇಗೆ ಹೋಗಬೇಕು ಅದು ಆಗೇ ಹೋಗಬೇಕು. ಅದು ಆದಮೇಲೆ ನನಗೆ ಲಾಸ್ಟಲ್ಲಿ ನಾನು ವಿಜಯನ ಹತ್ರ ಹೇಳಿದೆ. ಅಂದರೆ ನಾನು ಒಂದು ಸ್ಕ್ರಿಪ್ಟ್ ಬರೆದೆ. ನನಗೆ ನನ್ನೊಳಗಡೆ ಒಂದು ಈಗ ಸೈಲೆನ್ಸಲ್ಲಿ ಬಿಟ್ಟು ಒಂದು ವೈಲೆನ್ಸ್ ಒಂದಿದೆ, ಅದನ್ನು ಜನಗಳಿಗೆ ತೋರಿಸ್ಬೇಕು. ಸೊ ನನಗೆ ಆ ಸ್ಕ್ರಿಪ್ಟ್ ಒಂದು ನೆತ್ತರಕೆರೆ ಅಂತ ಒಂದು ಸ್ಕ್ರಿಪ್ಟ್ ಮಾಡಿದ್ದೆ ನಾನು. ಆ ಸ್ಕ್ರಿಪ್ಟ್ ಮಾಡಿದಾಗ ನನಗೆ ಆ ಟೈಮಲ್ಲಿ ನಾನೇ ಡೈರೆಕ್ಟರ್ ಅದಕ್ಕೆ. ಸೊ ನನ್ನ ಸಿನಿಮಾವನ್ನು ಮಾಡಬೇಕು ಅಂತ ಹೇಳಿದ್ರೆ ನನಗೆ ತುಂಬ ಟೈಮ್ ಬೇಕು. ನನಗೆ ನಾಟಕ ಮಾಡಿಕೊಂಡು ಶೂಟ್ ಮಾಡಿಕೊಂಡು ನನಗೆ ನಿದ್ದೆ ಕೆಟ್ಕೊಂಡು ಇನ್ನೊಬ್ರು ಹೇಳ್ಕೊಡೋಷ್ಟು ನಮ್ಗೆ ಇರಲ್ಲ. ಸೊ ಆ ಟೈಮಲ್ಲಿ ನಾನು ಅವ್ರ ಹತ್ರ ಹೇಳಿದೆ, ನನಗೆ ಈ ಥರ ರಜಾ ಬೇಕು ಅಂತೇಳಿ, ಒಂದು 3 months ರಜಾ ಬೇಕು ಅಂತ. ಅವರು ಓಕೆ ಅಂತ.
ಆ ಟೈಮಲ್ಲಿ ಅದನ್ನು ಬಿಟ್ಟು ಅದು ಸೈಮಲ್ಟೇನಿಯಸ್ ಆಯಿತು. ನೆತ್ತರಕೆರೆ ಆಯಿತು, ನೆತ್ತರಕೆರೆ ಜೊತೆ ಕಾಂತಾರ 2 ಅದರಲ್ಲಿ ಈ ಸರಿ ಬೇರೆ ನಾನು ಕೊರಿಯೋಗ್ರಾಫರ್ ಆಗಿ ನಿಂತಿದ್ದೆ. ಆ ಕೊರಿಯೋಗ್ರಫಿ ಅಲ್ಲೂ ಇದಾಯಿತು. ಮಾರ್ನೆಮಿ ಅಂತಿದೆ ಏನು ಇವಾಗ 26ಕ್ಕೆ ಬರ್ತಾ ಇದೆಯಲ್ಲ, ಅದ್ರದ್ದು ಶೂಟ್ ಆಯಿತು, ಅದರಲ್ಲಿ ವಿಲನಾಗಿ ಮಾಡಿದ್ದೀನಿ, ಅದ್ರದ್ದು ಆಯಿತು. ಇವಾಗ ಒಂದು ರನ್ನಿಂಗ್ ಸಿನಿಮಾ ಕಟ್ಟೆಮಾರ ಆಯಿತು, ನನ್ನ ನೆತ್ತರಕೆರೆ ಆಯಿತು. ಸೊ ಬಿಟ್ಟಾದ್ಮೇಲೆ ಇಷ್ಟು ಸಿನಿಮಾಗಳು ಮಾಡಿದ್ದೀನಿ. ಸೊ ಮನಸ್ತಾಪಗಳೇನೇನಿಲ್ಲ, ಬಟ್ ಖುಷಿಯಲ್ಲೇ ಅವ್ರ ಆಶೀರ್ವಾದ ಮಾಡ್ಕೊಂಡು ಕಳಿಸಿದ್ದಾರೆ. ಈಗಲೂ ಇಷ್ಟೆಲ್ಲ ಸಿನಿಮಾ ಏನಕ್ಕೆ ಮಾಡ್ತಾ ಇದ್ರಿ, ಇಷ್ಟು ನಾನು ಹೊರಗಡೆ ಬಂದ ಕೂಡಲೇ ಇಷ್ಟು ಸಿನಿಮಾ, ಅದು ಈಗ ಒಂದು ಕಟ್ಟೆಮರ ಅಂತ ತುಂಬ ಸಕ್ಸಸ್ ಆಗಿ ಕೊಡ್ತಾ ಇದೆ. ಈ ಸಕ್ಸಸ್ ನನಗೆ ಏನಕ್ಕೆ ಸಿಕ್ತು ಅಂತ ಹೇಳಿದ್ರೆ, ಅಷ್ಟು ದಿವಸ ದೈವದ ಒಂದು ಚಾಕರಿ ಮಾಡಿದ್ದೀನಿ, ಅಂದರೆ ಕೆಲಸ ಮಾಡಿದ್ದೀನಿ ನಾನು. ಅಷ್ಟು ಸಿನಿಮಾ ಸೀರಿಯಲ್ಗಳು ಬಂದರೂ ಕೂಡ ನಾನು ಬಿಡದೆ, ನೀನೇ ಇದೆಯಾ ನಿನ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಭಕ್ತಿಯಿಂದ ಆ ಕ್ಯಾರೆಕ್ಟರ್ನ ಮಾಡಿದವನು ನಾನು ಆಗ್ಲೂ ಅನ್ಕೊಳ್ತೀನಿ, ಯಾಕೆ ನನ್ನ ಕಿವಿಗೆ ಹಾಕ್ಸ್ತೀಯ ನೀನು, ಅಂದರೆ ಯಾಕೆ ಸಿನಿಮಾ ಇದೆ ಸೀರಿಯಲ್ ಇದೆ ನನ್ನ ಕಿವಿಗೆ ಹಾಕೋ ಥರ ಮಾಡ್ತೀಯ, ಬರೋದೇ ಬೇಡ ನನಗೆ ಸಿನಿಮಾ ಬಂದಮೇಲೆ ನಂಗೆ ಸಿಕ್ಬಿಡ್ಬೇಕು ಅಂತ. ಬಟ್ ಆ ಟೈಮಲ್ಲಿ ಹತ್ತಿದ್ದಕ್ಕೆ ಫೀಲಿಂಗ್ಸ್ ಇದ್ದಿದ್ದಕ್ಕೆ ಇವಾಗ ಸಿಗ್ತಾ ಇರೋದು ನೋಡಿದ್ರೆ ಬೋನಸ್ ಜೊತೆ ಕೊಡ್ತಾ ಇದ್ದಾರೆ ಅಂತ, ಇನ್ನೂ ಕೊಡಬೇಕು ಇನ್ನೂ ಅಂತ ಅನ್ಕೊಂಡಿದ್ದೀನಿ. ಬಟ್ ಇಲ್ಲ, ನಿಂತಿಲ್ಲ, ಅಂದ್ರೆ ಜರ್ನಿ ತುಂಬಾ ನಡೀತಾನೆ ಇದೆ. ಓಕೆ, ಕಾಂತಾರದ ಮೂಲಕ ಎಷ್ಟೋ ಜನರಿಗೆ ದೈವದ ಬಗ್ಗೆ ತಿಳಿತು. ಆದ್ರೂ ಒಂದಿಷ್ಟು ಜನರಿಗೆ ಏನಿದು ದೈವ, ನಾವೆಲ್ಲರೂ ದೇವ್ರ ಅಂತೀವಿ, ದೇವ್ರನ್ನ ಆರಾಧಿಸ್ತೀವಿ, ನಮ್ಗೆಲ್ಲ ಮನೆ ದೇವ್ರಿದ್ದಾರೆ, ಆದ್ರೆ ಏನಿದು ತುಳುನಾಡಲ್ಲಿರ್ಬೋದು, ಕರಾವಳಿ ಭಾಗದಲ್ಲಿ ಇರ್ಬೋದು ದೈವ ಅಂತ ಹೇಳ್ತಾರೆ. ಹೇಗೆ ಈ ದೈವದ ಸೃಷ್ಟಿ? ನಾವೀಗ ಕರಾವಳಿ ಭಾಗದವರು ಏನ್ ಮಾಡ್ತೀವಿ, ದೈವ ಅಂತಂದ್ರೆ ನಮ್ಗೆ ಅದೇ ಮನೆ ದೇವರು, ನಮ್ಗೆ ಅದೇ ಶಿವನ ಸ್ವರೂಪ. ಆದ್ರೆ ಈ ದೈವದ ಬಗ್ಗೆ ಎಷ್ಟೋ ಜನರಿಗೆ ಕ್ಯೂರಿಯಾಸಿಟಿ ಇದೆ. ಏನ್ ಹೇಳ್ತೀರಾ ಸರ್ ಈ ದೈವದ ಬಗ್ಗೆ? ಆಕ್ಚುಲಿ ನೋಡಕ್ ಹೋದ್ರೆ ಎಲ್ಲಾ ಜಾಗದಲ್ಲೂ ಒಂದೊಂದು ದೇವರನ್ನ ಬಿಟ್ಟು ಬೇರೆ ಸ್ಪಿರಿಚುವಲ್ ಎನರ್ಜಿಗಳು ಎಲ್ಲ ಜಾಗದಲ್ಲೂ ಇದೆ. ನಾವು ದೈವ ಅಂತೀವಿ. ಈಗ ನಿಮ್ಗೆ ತಮಿಳ್ನಾಡು ಸೈಡ್ ಹೋದ್ರೆ ಮುನಿಸ್ವಾಮಿ ಅಂತಾರೆ, ಮುನಿಯಣ್ಣ ಅಂತಾರೆ, ಕರುಪು ಸ್ವಾಮಿ ಅಂತೀವಿ ನಾವು. ತುಂಬಾ ಅದೆಲ್ಲ ದೇವರುಗಳಲ್ಲ, ಗಣಗಳು ಅಂತ ಹೇಳ್ತೀವಿ. ತುಂಬಾ ಈಗ ಹಿಮಾಚಲ್ ಪ್ರದೇಶದಲ್ಲಿ ಏನೋ ಒಂದಿದೆ, ನೇಪಾಳದಲ್ಲಿ ಏನೋ ಒಂದಿದೆ, ಸಿಕ್ಕಿಮಲ್ಲಿ ಏನೋ ಒಂದಿದೆ, ಆ ಥರ ತುಂಬಾ ಜಾಗದಲ್ಲಿ ಇದೆ. ಅದು ಬಟ್ ಬೇರೆ ಬೇರೆ ಹೆಸರುಗಳಲ್ಲಿದೆ, ಬೇರೆ ಬೇರೆ ರಿಚುವಲ್ಸ್, ಅಂದರೆ ಅದು ಅವರು ರಿಚುವಲ್ಸ್ ಎಲ್ಲ ಬೇರೆ ಬೇರೆ ರೀತಿ ಇರುತ್ತೆ. ನಾವಿಲ್ಲಿ ಶಿವನ ಗಣಗಳು, ಇಲ್ಲಾಂದ್ರೆ ಕೆಲವು ಪಾರ್ವತಿಯ ಗಣಗಳು ಅಂತ ಹೇಳ್ತೀವಿ ನಾವು. ಇವಾಗ ಕಲ್ಲುಟ್ಟಿ ಬೇರೆ ಬೇರೆ ಹೆಣ್ಣು ದೇವಿಗಳನ್ನೆಲ್ಲ ತಾಯಿಗೆ ಸ್ವರೂಪವಾಗಿ ನೋಡಿದಾಗ ಪಾರ್ವತಿ ದೇವಿಯರಿಗೆ ಹೋಲಿಸ್ತೀವಿ, ಗಂಡು ಸ್ವರೂಪವಾಗಿ ನೋಡಿದಾಗ ಈಶ್ವರ ದೇವರಿಗೆ, ಈಗ ವರಾಹ ಅಂತಂದಾಗ ಕೆಲವರು ವಿಷ್ಣು ದೇವರಿಗೆ ಹೋಲಿಸ್ತಾರೆ. ಇದನ್ನೆಲ್ಲ ಆಕ್ಚುಲಿ ನಮಗೆ ಯಾರಿಗೂ ಅದರದ್ದು ಮೂಲ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಪೂರ್ವಜಕರು ಮಾಡ್ಕೊಂಡ್ ಬಂದಿದ್ದಾರೆ, ನಾವು ಅದನ್ನ ಮಾಡ್ಕೊಂಡ್ ಬರ್ತಾ ಇರ್ತೀವಿ. ವಿಷಯ ಏನು ಅಂತ ಹೇಳಿದ್ರೆ, ಅಷ್ಟರಲ್ಲಿ ಈಗ ಅದು ಹೇಗೆ ಅಂತ ಹೇಳಿದ್ರೆ, ನಿಮಗೆ ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ರೋಡಲ್ಲಿ ನಡ್ಕೊಂಡು ಹೋಗ್ತಿರುವಾಗ ನಮ್ಮ ತಾಯಿ ಯಾರು ಅಂತ ನನಗೆ ಗೊತ್ತು, ಇಲ್ಲ ನನ್ನ ತಂದೆ ಯಾರು ಅಂತ ಗೊತ್ತು. ನೀವು ಹೋಗ್ತಾ ಇರುವಾಗ ಯಾರ್ದೋ ಒಂದು ಕೈ ಹಿಡ್ಕೊಂಡು ಹೋದ್ರೆ ನಿಮ್ಗೆ ಅನ್ಸೇಫ್ಟಿ, ಅದು ರೋಡ್ ಕ್ರಾಸ್ ಮಾಡೋದು ಧೈರ್ಯ ಇರಲ್ಲ. ನಮ್ಮ ತಾಯಿಯ ನಮ್ಮ ತಂದೆ ಕೈ ಇಟ್ಕೊಂಡು ರೋಡ್ ಕ್ರಾಸ್ ಮಾಡೋದ್ರಲ್ಲಿ ನಾವು ಬೇಕಾದ್ರೆ ಹಾರಾಡ್ಕೊಂಡು ಏನ್ ಮಾಡ್ಕೊಂಡು ಹೋಗ್ತೀವಿ, ಯಾಕಂದ್ರೆ ಧೈರ್ಯ, ಈ ಕೈ ನಮ್ಮನ್ನು ಬಿಡಲ್ಲ ಅಂತ. ನನ್ನ ಪ್ರಕಾರ ದೈವ ಅಂದ್ರೆ ಇಷ್ಟೇ. ನಮ್ಮ ಒಳಗಡೆ ನಾವು ಇಲ್ಲಿ ದೇವರಿಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ತೀವಿ. ಈಗ ಜಾತ್ರೋತ್ಸವ ರಥೋತ್ಸವ ಏನಾಗ್ತಿದೆ ಇಲ್ಲಿ, ಹಾಗೆ ನೇಮೋತ್ಸವ ಆಗುವಾಗಲೂ ಅದೇ ರೀತಿ ಪ್ರಾಧಾನ್ಯತೆಯನ್ನು ಕೊಡ್ತೀವಿ. ಬಟ್ ಆ ಒಂದೇನೋ ಹೇಳ್ತೀವಲ್ಲ, ತುಂಬಾ ಪವರ್ ಇರೋದು ನಮ್ಗೆ ಒಳಗಡೆ ತುಂಬಾ ಡೀಪ್ಲಿ ಇರೋದು ದೈವದ ಮೇಲೆ. ಯಾಕಂದ್ರೆ ಪಟ್ಟಂತ ಕೊಟ್ಬಿಡ್ತಾರೆ, ಅಂದ್ರೆ ನಮ್ ಶತ್ರುನಾಶ ಅಂತ ಹೇಳ್ತೀವಿ, ನಮ್ಗೆ ಏನಾದ್ರು ಇದ್ರೆ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳಿ ಮನ್ಸಲ್ಲಿ ಒಂದು ಏನೋ ತುಂಬಾ ಬೇಕು ಅಂದಾಗ ಮಾತ್ರ ಕೆಲವು ಸರಿ ನಾವು ಹೋಗಿ ದೇವ್ರ ಹತ್ರ ದುರ್ಗೌರ ಮಿಷರಿ ಕಟ್ಟಿಲ್ಲ ಅಲ್ಲಿ ಹೋಗಿ ಬೀಳ್ಲಿಕ್ಕಿದೆ, ಅಯ್ಯೋ ತಾಯಿ ಈ ತರ ಆಗೋಯ್ತಲ್ಲ ಅಂತ. ಬಟ್ ಫಸ್ಟ್ ಪಟ್ಟಂತ ನಮಗೆ ಬರೋದೇ ನಮ್ಮ ಮನೆಯ ದೈವಗಳು, ಅದ್ರ ಬಗ್ಗೆನೇ ನಾವು ಹೇಳೋದು, ಅದರದ್ದೇ ಪ್ರಸಾದವನ್ನ ಇಟ್ಕೊಂಡು ನಾವು ಪರ್ಸಲ್ಲಿ ಎಲ್ಲರೂ ಪರ್ಸಲ್ಲಿ ಅದು ಇಟ್ಟಿರ್ತೀವಿ, ಅದ್ರ ಜೊತೆನೇ ನಾವು ಬದುಕ್ತಾ ಇರೋದು. ಅದೇ ಹೇಳೋದಲ್ಲ, ಆ ಒಂದು ನಂಬಿಕೆ ಇದೆ ನಮ್ಮ ಜೊತೆ. ಎಲ್ಲೋ ಒಂದು ಜಾಗದಲ್ಲಿ ಮುಂದೆ ಹೋಗುವಾಗ ನಮ್ಮನ್ನು ಕಾಪಾಡುತ್ತೆ. ಇಲ್ಲೊಂದೊಂದು ಏನಿದೆ, ಈಗ ಒಂದು ಹೇಳ್ತೀವಿ ನಾವು, ದೊಡ್ಡ ಒಂದು ಆಕ್ಸಿಡೆಂಟ್ ಆಗೋಗುತ್ತೆ, ಬಟ್ ನಮ್ಗೊಂದೇನೋ ಆಗಿರಲ್ಲ. ನಾವು ಆಕ್ಸಿಡೆಂಟ್ ಆಗಿದ್ದ ವಿಷಯದ ಬಗ್ಗೆ ಮಾತಾಡಲ್ಲ, ನಾವು ಹೇಳಿದ್ವಿ ದೊಡ್ಡದಾಗಿದ್ದು ಚಿಕ್ಕದಾಗಿ ದೇವ ನಮ್ಮನ್ನು ಕಾಪಾಡೋದು ಅಂತ ಹೇಳಿ. ಸೊ ಇದು ಬೇಸಿಕ್ ನಂಬಿಕೆ ನಮ್ದು, ಆ ನಂಬಿಕೆನಲ್ಲೇ ಬದುಕ್ತಾ ಇರೋರು ನಾವು. ಅಂದ್ರೆ ದೇವರ ಸ್ವರೂಪವಾಗಿಯೇ ನಾವು ದೈವವನ್ನ ನೋಡ್ತೀವಿ, ಅಂತಹ ವ್ಯತ್ಯಾಸವನ್ನೇನು ಕಾಣೋದಿಲ್ಲ. ಅಂದ್ರೆ ದೇವರು ಎಲ್ಲೋ ದೂರದಲ್ಲಿದ್ದಾನೆ, ದೈವ ನಮ್ಮ ಜೊತೆಗೆ ಬದುಕ್ತಾ ಇದ್ದೀವಿ, ದೈವಗಳ ಜೊತೆಗೆ ಬದುಕ್ತಾ ಇದ್ದೀವಿ ಅನ್ನೋ ಒಂದು ನಂಬಿಕೆ ಕರಾವಳಿ ಭಾಗದಲ್ಲಿ. ಇನ್ನು ಮತ್ತೆ ಪುನಃ ಕಾಂತಾರಕ್ಕೆ ಬರೋಣ. ಕಾಂತಾರದ ಕುರಿತು ಒಂದು ಸಣ್ಣ ವರ್ಣನೆ ಕೊಡೋದಾದ್ರೆ, ಕಾಂತಾರ ಅಂದ್ರೆ ಹೇಗೆ ಹೇಳೋದು? ಕಾಂತಾರ ನನ್ನ ಪ್ರಕಾರ ಅದೊಂದು ಬೇರೆ ಲೋಕ. ಅದು ಹೌದು, ಋಷಭನವರ ಒಂದು ಬೇರೆ ರೀತಿ ಥಿಂಕಿಂಗ್ ಅದೊಂದು. ಈ ಸರಿ ಅಂತೂ ತುಂಬಾ ಕಾಂತಾರ ಅಂದ್ರೆ ಎಷ್ಟೋ ಜನ ಕೆಲಸ ಕೊಟ್ಟಿದೆ, ಅಷ್ಟು ಜನ ಕಲಾವಿದರು ಹೊರಗಡೆ ಬಂದಿದ್ದಾರೆ, 1500 ಜನ. ಈ ಸರಿ ಅಂತೂ ಬ್ರಹ್ಮಾಂಡ ಸೃಷ್ಟಿಯಾಗಿದೆ. ಅದು ದೇಶ ವಿದೇಶದಲ್ಲಿ ಕಾಂತಾರದ ಬಗ್ಗೆ ಮಾತಾಡ್ತಿರೋದು ನಮ್ಗೆ ಖುಷಿ ಆಗ್ತಾ ಇದೆ. ಬೇರೆಯವರು ಅದ್ರ ಬಗ್ಗೆ ತಪ್ಪು ಅದು ಇದೆಲ್ಲ ಮಾತಾಡ್ತಿರ್ತಾರೆ, ಬಟ್ ನಮ್ಮ ಪ್ರಕಾರ ಸಿನಿಮಾದ ತಂಡದ ಪ್ರಕಾರ ನಿಂತ್ಕೊಳ್ಳೋದಾದ್ರೆ ಅವ್ರಿಗೇನು ಸಿನಿಮಾ ಮಾಡಬೇಕಿತ್ತು, ಸಿನಿಮಾ ಮಾಡಿದ್ದಾರೆ ಅಷ್ಟೇ. ಸಿನಿಮಾ ಮಾಡಬೇಕಾಗಿದ್ರೆ ಅದೇನು ಅಂತ ಹೇಳ್ತೀವಿ ನಾವು, ಯಾವುದೋ ಒಂದು ಸಿನಿಮಾ ಮಾಡ್ತೀವಿ ನಾವು, ಯಾವ ಸಿನಿಮಾ ಮಾಡಿದ್ರೆ ಅದರಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ. ನೀವು ಏನು ತೆಕ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿದೆ.
ಕೆಟ್ಟದನ್ನ ಏನಕ್ಕೆ ಮಾಡ್ತೀರಾ ಅಂತ ಹೇಳಿದ್ರೆ ಫೈಟೇ ಹಿಡಿದು ಸಿನಿಮಾ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ, ಮರ್ಡರ್ ಇಲ್ಲದೆ ಸಿನಿಮಾ ಮಾಡೋದು ಕಷ್ಟ ಆಗ್ಬಿಡುತ್ತೆ ನಾರ್ಮಲಿ ಎಲ್ಲ ಕೆಲವು ಸಿನಿಮಾದಲ್ಲಿ. ಕೆಲವು ಸಿನಿಮಾ ಅದು ಮಾಡೋದು ಇದನ್ನು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಏನೂ ಇಲ್ಲ. ಬಟ್ ಅವರವರ ಥಾಟ್ಸ್ ಅಲ್ವಾ, ಖಂಡಿತ ಅವ್ರಿಗೇನು ಥಾಟ್ ಬಂದಿರುತ್ತೆ ದಟ್ ಇಸ್ ಗುಡ್. ಅದರಿಂದ 100 ಒಳ್ಳೇದಾಗ್ತಾ ಇದೆ 10 ಕೆಟ್ಟದಾಗ್ತಾ ಇದೆ ಅಂತ ಹೇಳಿದ್ರೆ ಅದು 100 ಒಳ್ಳೇದಕ್ಕೆ ತಲೆ ಕೊಡೋದು ಒಳ್ಳೇದು, 10 ಕೆಟ್ಟದಾಗಿದೆ ನಮಗೆ ವಿಷಯ ಬೇಡ ಅಂತ ಅನ್ಸುತ್ತೆ. ಸೊ ಒಳ್ಳೇದಾಗಿದೆ ನನ್ನ ಪ್ರಕಾರ. ಈಗ ಕೆಲವರೆಲ್ಲ ವೆಯ್ಟ್ ಮಾಡ್ತಿರ್ಬೋದು ನೆಕ್ಸ್ಟ್ ಏನು ಶಮನಂದೆಲ್ಲ ವೆಯ್ಟ್ ಮಾಡ್ತಾರೆ, ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ನೆಕ್ಸ್ಟ್ ಏನು ಮಾಡ್ತಾರೆ ಏನ್ ಮಾಡಬಹುದು ಅನ್ನುವಂಥದ್ದು. ಕ್ಲೂ ಇದೆಯಾ ಚಿಕ್ಕದಾಗಿ ಏನಾದ್ರು? ಇಲ್ಲ, ನಮ್ಗೆ ಯಾವ ಕ್ಲೂನೂ ಇಲ್ಲ. ನಾವು ಅಂದ್ರೆ ಇಡೀ ಟೀಮ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಅಂದ್ರೆ ಯಾವಾಗ ಕಾಲ್ ಬರುತ್ತೆ ಸ್ಟಾರ್ಟ್ ಮಾಡಿದೀವಿ ಏನಾದ್ರು ಸದ್ಯ ಅಂತೂ ರೆಸ್ಟ್. ಬೇರೆ ಸಿನಿಮಾಗಳು ಮಾಡ್ತಾರೆ ಅನ್ಕೊಳ್ತೀನಿ. ಒಂದು ಕಾಲ್ ಬಂದ್ರೆ ಸ್ಟಾರ್ಟ್ ಮಾಡಿದೀವಿ ಕಣ್ರು ಬನ್ನಿ ಜಾಯ್ನ್ ಆಗಿ ನಾವು ಓಡ್ಬಿಡುವ ಅಂತ. ಕರಾವಳಿ ಭಾಗದಲ್ಲಿ ಕಾಂತಾರದಿಂದ ಏನಾದ್ರೂ ಬದಲಾವಣೆ ಬಂದಿದೆ ಅಂತ ಅನ್ಸುತ್ತೆ? ತುಂಬಾ ಬದಲಾವಣೆಗಳು ಬಂದಿದೆ. ಅಂದ್ರೆ ನಿಮ್ಗೆ ದೈವಸ್ಥಾನದಲ್ಲಿ ಎಲ್ಲ ತುಂಬಾ ಜನ ಜಾಸ್ತಿ ಬರ್ತಾ ಇದ್ದಾರೆ. ಅಂದ್ರೆ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದಾರೆ ಜನಗಳು. ಅಂದ್ರೆ ಹೊರಗಡೆಯಿಂದ ಬಂದವರೆಲ್ಲ ಕೆಲವರು ನೋಡಿ ಕಾಂತಾರ ಪಂಜುರ್ಲಿ ಅಂತೆಲ್ಲ ಕೇಳ್ಕೊಂಡ್ಬರ್ತಾರೆ. ಅಂಥದ್ದೆಲ್ಲ ಏನು ಇಲ್ಲ ಆಕ್ಚುಲಿ. ಅದೊಂದು ಸಿನಿಮಾ, ಅದ್ರಲ್ಲಿ ಏನೋ ಒಂದು ಹೇಳಕ್ ಹೋಗಿದ್ರೆ ಅಂಥದ್ದು ರಿಚುವಲ್ ತುಂಬಾ ಎಲ್ಲ ಮನೇಲೂ ನಡೀತಾ ಇರುತ್ತೆ, ಎಲ್ಲ ದೇವಸ್ಥಾನದಲ್ಲೂ ನಡೀತಾ ಇರುತ್ತೆ. ಕೆಲವ್ರಿಗೆ ಅರ್ಥ ಆಗ್ತಿದೆ, ಬಟ್ ನಂಬಿಕೆ ಬೆಳೆಸ್ತಾ ಇದ್ದಾರೆ, ಅದು ಖುಷಿ ನಮಗೆ. ನಂಬ್ತಾ ಇದ್ದಾರೆ. ಕೆಲವರು ಹಾಳು ಮಾಡ್ತಾ ಇದ್ದಾರೆ, ಈ ವೇಷವನ್ನ ರೋಡಲ್ಲೆಲ್ಲ ಹಾಕಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನು ಹೇಳಬೇಕು ಅಂತ ಹೇಳೋದೆಲ್ಲ ಹೇಳಾಗಿದೆ, ಅದೆಲ್ಲ ಗೊತ್ತಿಲ್ಲ. ಬಟ್ ನಂಬಿದವ್ರು ತುಂಬ ಜನ ಇದ್ದಾರೆ. ಅದೇ ಹೇಳಿದ್ನಲ್ಲ, ಅದು 10 ಸರಿ ಇಲ್ದಿರೋದು 100 ಒಳ್ಳೇದು ನಡೆದಿದೆ. ಆ 100 ಜನ ಬಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ಬಂದು ತುಂಬ ಬೇಡ್ಕೊಂಡು ಹೋಗಿರೋದಿದೆ. ತುಂಬ ಅಂದರೆ ಎಲ್ಲ ಮುಂಚೆಲ್ಲ ಇರಲಿಲ್ಲ. ಎಲ್ಲ ಕೊರಗಜ್ಜ ಕ್ಷೇತ್ರದಲ್ಲಂತೂ ಎಷ್ಟು ಜನ ಇವಾಗ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟು ಬರ್ತಾ ಇದ್ದಾರೆ, ಮುಂಚೆಲ್ಲ ಇರಲಿಲ್ಲ. ಅದೆಲ್ಲ ತುಂಬ ಜಾಸ್ತಿ ನಡೀತಾ ಇದೆ, ಭಕ್ತಿ ತುಂಬ ಜಾಸ್ತಿ ಆಗ್ತಿದೆ, ಖುಷಿ ಆಗ್ತಿದೆ. ಅದೇ ಹೇಳಿದ್ನಲ್ಲ, 100 ಜೊತೆ 10 ಹಾಗೀಗಾಗುತ್ತೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಅವ್ರಿಗಿಷ್ಟೇ ಅಷ್ಟೇ, ಅವ್ರು ನೋಡ್ಕೋಬೇಕಷ್ಟೇ. ಹೌದು. ಇನ್ನೊಂದು ಗಮನಿಸಲೇಬೇಕು ಅನ್ನುವಂಥ ವಿಚಾರ ಅಂದ್ರೆ, ಕಾಂತಾರದ ನಂತರ ದೈವದ ಚಾಕ್ರಿ ಯಾರು ಮಾಡ್ತಾ ಇದ್ರು ಅಥವಾ ದೈವ ನರ್ತಕರು ಯಾರಾಗಿದ್ರು ಅವರಿಗೆ ಮಾಸಿಕ ದರವನ್ನ ಕೊಡಬೇಕು ಅನ್ನುವಂಥದ್ದು ಸರ್ಕಾರ ಒಂದು ಜಾರಿಗೆ ತಂತು. ಆ ವಿಷಯ ಮಾತಾಡೋದಾದ್ರೆ ಅದು ಒಳ್ಳೆ ಕೆಲಸ ಅಲ್ಲ ನೋಡಿ. ಇಲ್ಲಿ ಈ ಥರದೊಂದು ಇದೆ, ಈ ಥರದೊಂದು ವಿಷಯ ಆಗ್ತಾ ಇದೆ ಅಂತ ಗೊತ್ತಾಗಿದ್ದರಿಂದ ಆ ಥರ ಆಗಿದ್ದು ಒಳ್ಳೆಯ ವಿಷಯನ. ಅವ್ರಿಗೆ ಇನ್ನೂ ಆ್ಯಕ್ಚುಲಿ ನಡಿಬೇಕು. ಅಂದರೆ ತುಂಬ ಕಷ್ಟದಲ್ಲಿ ಇರ್ತಾರೆ. ಅವ್ರನ್ನ ಒಂದು ಮೂಮೆಂಟಲ್ಲಿ ಮಾತ್ರ ನಾವು ದೇವರಾಗಿ ನೋಡ್ಬಿಡ್ತೀವಿ, ಆಮೇಲೆ ಅವ್ರಿಗೆ ಏನೂ ಇಲ್ಲ ಅಂತ ಅನಿಸ್ಬಿಡುತ್ತೆ ಕೆಲವರಿಗೆಲ್ಲ. ಹಿಂದ್ಗಡೆಯಿಂದ ತುಂಬ ಜನ ಅದಕ್ಕೆ ಹೆಲ್ಪ್ ಮಾಡಿದವರು ಇದ್ದಾರೆ. ಅಂದರೆ ತುಂಬ ಜನ ಅದೇ ಹೆಸರು ಬರಲ್ಲ, ಬಟ್ ನಡೀತಾ ಇದೆ. ನಾನು ಹೇಳೋದು ಈಗ ಮೊನ್ನೆ ಕೂಡ ಕೆಲವರಿಗೆಲ್ಲ ರಾಜ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಸಿಕ್ತು. ಇನ್ನೂ ಸಿಗಬೇಕು ಅವರಿಗೆ. ಅವರ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ಅಂದರೆ ನಾರ್ಮಲಿ ಆಗಿ ಅವರು ನಮ್ಮ ಜೊತೆ ನಮ್ಮಂಥವ್ರು ನಮ್ಮ ರೀತಿನೇ ಬದುಕೋ ರೀತಿ ಆಗಬೇಕು ಅಂತ ನನಗೆ ಆಸೆ. ಅಂದರೆ ಆ ಮೂಮೆಂಟಲ್ಲಿ ಮಾತ್ರ ದೇವ್ರ ಥರ ಕಾಣಿಸೋದಲ್ಲ ಅವರು, ಬೇರೆ ಟೈಮಲ್ಲೂ ಕೂಡ ನಾರ್ಮಲ್ ನಮ್ಮ ಜೊತೆ ಬದುಕುವ ರೀತಿಯಲ್ಲಿ ಇದ್ದರೆ ಅದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಏನಾದರೂ ಅವ್ರಿಗೆ ಸಿಗಬೇಕು, ಬೆನಿಫಿಟ್ಸ್ ಸಿಗಬೇಕು. ಈಗ ಅಂದರೆ ಕೆಲವುದೆಲ್ಲ ಇಲ್ಲಿಂದ ಇರ್ತಲ್ಲ ಜಾತಿ ಪಂಗಡಗಳು ಅದು ಇದೆಲ್ಲ, ಅದೆಲ್ಲ ಬೇಡ. ನಾರ್ಮಲಿ ಎಲ್ಲರೂ ಒಂದಾಗೋಣ, ಎಲ್ಲರೂ ಜೊತೆಯಾಗಿರೋಣ, ಖುಷಿಯಾಗಿರ್ಬೋದು. ಹೌದು. ಇನ್ನು ಕರಾವಳಿ ಭಾಗದ ಸಂಸ್ಕೃತಿ ಅಂತ ತಗೊಂಡ್ರೆ ಯಕ್ಷಗಾನ ಇರ್ಬೋದು, ಕೋಲ ಇರ್ಬೋದು, ಆಮೇಲೆ ಕಂಬಳ ಇರ್ಬೋದು, ಇನ್ನು ಕೋಳಿ ಪಡೆ ಅಂತ ಈ ಕಡೆ ಕೋಳಿದು ಏನು ಹಾರಾಟ ಮಾಡ್ತಾರೆ ಅದು ಕೂಡ. ಇದ್ರ ಬಗ್ಗೆ ಎಲ್ಲ ಒಂದು ವರ್ಣನೆ ಮಾಡೋದಾದ್ರೆ ಹೇಗೆ ಸರ್ ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಆಚರಣೆ? ನಮ್ಮ ಪುಣ್ಯ ಅಂತ. ಹೌದು, ಈ ದೈವಗಳ ಮಡಿಲಲ್ಲಿ ನಾವು ಹುಟ್ಟಿದ್ವಲ್ಲ, ಅದೇ ಒಂದು ದೊಡ್ಡ ಇದು. ಕಂಬಳ ಆಗಿರ್ಬೋದು, ನೀವು ಹೇಳಿದಾಗೆ ಕೋಳಿ ಕಟ್ಟ, ಯಕ್ಷಗಾನ. ನನಗೆ ಖುಷಿ ಅಂತ ಹೇಳಿದ್ರೆ ನಾನು ಎಲ್ಲವನ್ನೂ ಮಾಡಿದೆ. ಈಗ ಕಟ್ಟೆಮರ ಸಿನಿಮಾದಲ್ಲಿ ಕೋಳಿ ಅಂಕದ್ದೊಂದು ಸೀನ್ ಇದೆ. ನೆಕ್ಸ್ಟ್ ಇವಾಗ ಫೆಬ್ರವರಿ 27 ಬಿಡ್ದಿದ್ದ ಕಂಬಳ ಅಂತ ರಿಲೀಸ್ ಆಗ್ತಿದೆ. ಅದರಲ್ಲಿ ಕಂಬಳ ಕೋಣ ಓಡಿಸಿದ್ದೀನಿ. ಮಾರನೇ ಮೇಲೆ ಹುಲಿವೇಷ ಹಾಕಿದ್ದೀನಿ. ಇದಕ್ಕೆ ಮುಂಚೆ ಯಕ್ಷಗಾನದಲ್ಲಿ ಗುಳಿಗಂದೆ ಪಾತ್ರ ಮಾಡಿದ್ದೆ ನಾನು. ಸೊ ಕರಾವಳಿ ಭಾಗದಲ್ಲಿ ಇರುವಂಥ ಎಲ್ಲ ಇದರಲ್ಲೂ ನಮ್ಮದು ಆಗಿದೆ. ದೇವರು ಕೋಲದ್ದು ಬಂದರೆ ನಮಗೆ ಕಾಂತಾರದ ಇದಾಗಿದೆ. ಸೊ ನಾನು ಹುಟ್ಟಿದಕ್ಕೆ ನಂಗೆ ಸಾರ್ಥಕ ಅನಿಸುತ್ತೆ. ಅಂದರೆ ಎಲ್ಲವೂ ಮಾಡಿದ್ನಲ್ಲ ನಾನು, ಎಲ್ಲವೂ ಇಷ್ಟು ಚಿಕ್ಕ ವಯಸ್ಸಲ್ಲಿ ನನಗೆಲ್ಲ ದೇವರು ಒಂದು ಅದೆಲ್ಲ ಕೊಟ್ಟಿದ್ನಲ್ಲ ಅಂತ ಆಸೆ. ಬಟ್ ಅದೇ ಹೇಳ್ದ, ಎಲ್ಲ ಜಾಗದಲ್ಲೂ ಅವರವರ ಸಂಸ್ಕೃತಿ ದೊಡ್ಡದಾಗಿರುತ್ತೆ. ನಮ್ಮ ಸಂಸ್ಕೃತಿ ದೊಡ್ಡದು, ಖುಷಿಯಾಗುತ್ತೆ. ಈ ಕಡಲ ತೀರ, ಅದೇ ಹೇಳಿದ್ನಲ್ಲ, ಈ ದೈವಗಳ ಮಡಿಲಲ್ಲಿ ನಾವೆಲ್ಲರೂ ಇಲ್ಲಿ ಒಂದು ಗ್ರೀನರಿ ಜಾಗದಲ್ಲಿ ಈ ರಿಚುವಲ್ಸು ಇವಾಗಂತೂ ನೋಡಿ ನವೆಂಬರಿಂದ ಇನ್ನು ನಡೀತಾನೆ ಇರುತ್ತೆ ಅಲ್ಲಿ ಇಲ್ಲಿ ಕೋಲಗಳು. ನಿಮಗೆ ಸ್ಯಾಟರ್ಡೆ ಸಂಡೇ ನೀವು ಪ್ಲಾನ್ ಹಾಕೋಬೇಕು ಅಂತಿಲ್ಲ, ಬರೀ ಎಲ್ಲಿ ಸೌಂಡ್ ಕೇಳುತ್ತೆ ಅಲ್ಲಿ ಹೋದ್ರೆ ಆಯ್ತು. ದಸರಾ ಎಲ್ಲ ಮುಗೀತು, ಇವಾಗ ಫುಲ್ ದೈವದ್ದು. ಇನ್ನು ಮೇ ತನಕ ಅಲ್ಲಿ ಇಲ್ಲೆಲ್ಲ ಜಾತ್ರೆಗಳೇ. ಅದೇ ನೋಡೋದೇ ಒಂದು ಚಂದ, ಹೋಗೋದು, ಆ ದೇವರ ಪ್ರಸಾದತೆ ಕೊಡೋದು. ಕೋಲದ ಕಾನ್ಸೆಪ್ಟ್ ಬಗ್ಗೆ ನನ್ನ ಸ್ನೇಹಿತರು ಕೂಡ ತುಂಬಾ ಜನ ನನ್ನ ಕೇಳ್ತಾ ಇದ್ರು, ಏನಿದು ಕೋಲ, ಇದು ನಿಜವಾಗ್ಲೂ ನಡೆಯುತ್ತಾ ಅಥವಾ ಬರೀ ಸಿನಿಮಾಗೋಸ್ಕರ ಮಾತ್ರ ಮಾಡ್ತಾ ಇದ್ರಾ ಅಂತ. ಸೊ ಹಾಗಾಗಿ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಕೊಡೋದು. ಕೋಲ ಅದು ಸಿನಿಮಾಗೋಸ್ಕರ ಮಾಡಿದಲ್ಲ, ಅದು ನೇಮೋತ್ಸವ ಅಂತ ಹೇಳ್ತೀವಲ್ಲ ನಾವು. ದೊಡ್ಡ ದೊಡ್ಡ ದೈವಗಳಿಗೆ ನೇಮೋತ್ಸವ ಅಂತ. ನೇಮ ಅಂದರೆ ನಿಯಮೋತ್ಸವ, ಅದು ನಿಯಮಾವಳಿ, ನಿಯಮದ ಪ್ರಕಾರ ನಡೆಯುವಂಥದ್ದು. ಒಂದು ಮಧ್ಯಾಹ್ನ ಇವತ್ತು ಸ್ಟಾರ್ಟ್ ಆಗಿದ್ರೆ, ಇಲ್ಲಾಂದ್ರೆ ಈವ್ನಿಂಗ್ ಸ್ಟಾರ್ಟ್ ಆದರೆ
ನೆಕ್ಸ್ಟ್ ಡೇ ಬೆಳಿಗ್ಗೆ ತನಕನೂ ಇರುತ್ತೆ. ಅದು ತುಂಬ ರಿಚುವಲ್ಸ್ ಇರುತ್ತೆ, ಅದು ನೀಟಾಗಿ ಅದೇ ರೀತಿ ಆಗಬೇಕು. ಹೌದು. ಕೋಲ ಅನ್ನೋದು ಅದು ಚಿಕ್ಕದಾಗಿ ನಡೆಯುತ್ತೆ, ಅದು 1.5 hour 2 hours ಮುಗಿಸ್ಬೋದಂಥದ್ದು. ಬೇರೆ ಬೇರೆ ತುಂಬ ದೈವಗಳಿದೆ ಅದರದ್ದು. ಅದಕ್ಕೊಂದು ಪಂಗಡ ದೈವಗಳಿದೆ, ಅದಕ್ಕೆಲ್ಲ ಕೋಲ ಆಗುವಂಥದ್ದು. ರಾಜನ ದೈವಗಳು ಅಂತ ಏನು ಅಂತ ಕರಿತೀವಿ ನಾವು, ಅದಕ್ಕೆಲ್ಲ ನಿಮಗೆ ನೇಮೋತ್ಸವ ಆಗುವಂಥದ್ದು. ನೇಮೋತ್ಸವ ಅದರಲ್ಲಿ ಬೇರೆ ಧರ್ಮನೇಮ ಅಂತ ಒಂದಿದೆ, ಅದ್ರದ್ದು ರಿಚುವಲ್ಸ್ ಎಲ್ಲ ಬೇರೆ ರೀತಿ ನಡೀತಿರುತ್ತೆ. ನಾರ್ಮಲ್ ನೇಮೋತ್ಸವ ನಿಮಗೆ ವರ್ಷಾವಧಿ ನೇಮೋತ್ಸವ ಅಂತ ನಾವು ಹೇಳ್ತೀವಿ, ವರ್ಷಾವಧಿ ಕೋಲೋತ್ಸವ ಅಂತ ಹೇಳ್ತೀವಿ. ಅದು ನಿಮಗೆ ವರ್ಷ ನಡೀತಾ ಇರುತ್ತೆ. ಈ ಡೇಟ್ಗೆ ಪ್ರಾಬಬ್ಲಿ ಸ್ಯಾಟರ್ಡೆ ಸಂಡೇನೇ ಜಾಸ್ತಿ ಇಡ್ತಾರೆ, ಆ ಡೇಟಿಗೆ ಅಲ್ಲಿ ನಡೀತಾ ಇರುತ್ತೆ. ಅಂದರೆ ದೈವಗಳಿಗೆ ಪ್ರತಿ ತಿಂಗಳು ನೀವು ತಂಬಿಲ ಕೊಡ್ತೀವಿ. ಅಂದರೆ ಸಂಕ್ರಾಂತಿ ಟೈಮಲ್ಲಿ ಬರೀ ದೀಪ ಹಚ್ಚೋದು ಇದು, ಆ ಟೈಮಲ್ಲಿ ದೈವವನ್ನು ನಾವು ತಂಪುಪಡಿಸೋದು ಅಂತ ಹೇಳಿ ನಾವು ಒಂದು ಹಾಲು ಕೊಡೋದು. ಅದಕ್ಕೆ ದೈವವನ್ನು ಕಣ್ಣಾರೆ ನೋಡಿ ನಾವು ಖುಷಿಪಟ್ಟು ದೈವದ ಬಾಯಲ್ಲಿ ನಮ್ಮ ಒಳಿತನ್ನು ಕೇಳಿ ಅದನ್ನು ತನಿಸೋದು ಅಂತ ಹೇಳೋದು. ಅಂದರೆ ಲಾಸ್ಟಲ್ಲಿ ಒಂದು ಬಟ್ಲಲ್ಲಿ ಹಾಲು, ಸಕ್ಕರೆ, ಆಮೇಲೆ ಬಾಳೆಹಣ್ಣು ಹಾಕಿ ದೈವ ಕೊಡ್ತೀವಿ. ಅದು ಕುಡಿದ್ಮೇಲೆ ದೈವ ತಂಪಾಯ್ತು. ಇನ್ನೊಂದು ನೆಕ್ಸ್ಟ್ ವರ್ಷ ಕಾಯ್ಬೇಕು ದೈವವನ್ನು ನೋಡ್ಬೇಕಾದ್ರೆ. ಯಾಕಂದ್ರೆ ನಾವು ನೋಡೋದು ದೈವವನ್ನು ಆ ರೀತಿ ಅಲ್ಲ, ಇಲ್ಲಾಂದ್ರೆ ಮುಖದಲ್ಲಿ ಅಲ್ಲಿ ಇಟ್ಟಿರುವಂತ ಇದರಲ್ಲಿ, ಇಲ್ಲ ಮನಸ್ಸಲ್ಲಿ ನಾವು ಏನ್ ರೂಪದಲ್ಲಿ ನೋಡ್ಕೊಳ್ತೀವೋ ಅದು ಮಾತ್ರ. ಬಟ್ ಅವತ್ತೊಂದು ಆ ದೈವದ ಆ ಒಂದು ನರ್ತನ ಮತ್ತೆ ಆ ದೈವ ಒಂದು ನುಡಿ ಕೊಡುತ್ತಲ್ಲ, ನಾವು ಪ್ರಸಾದ ಕೇಳಕ್ ಹೋದಾಗ್ಲೂ ಇಲ್ಲಾಂದ್ರೆ ನಾರ್ಮಲಿ ನಮ್ಗೆಲ್ಲ ಕಷ್ಟವನ್ನ ಕೇಳಿ ಲಾಸ್ಟ್ ಅಲ್ಲಿ ಅದು ಕೊಟ್ಟ ಗಂಧ ಇದೆಯಲ್ಲ, ಅದು ನಮ್ಗೆ ತುಂಬಾ ದೊಡ್ಡ, ಅದು 1 ವರ್ಷ ತನಕ ಪರ್ಸಲ್ ಇರುತ್ತೆ ನಮ್ದು. ಅದನ್ನ ಚೇಂಜ್ ಮಾಡೋದು ನಾವು ನೆಕ್ಸ್ಟ್ ಇನ್ನೊಂದು ನನಗೆ ಇವಾಗಿಲ್ಲ ನನ್ನ ಹತ್ರ. ಕಾಂತಾರ ಟೈಮಲ್ಲಿ ನೋಡಿದ್ರೆ ನನ್ನ ಕುತ್ತಿಗೆನಲ್ಲಿ ಒಂದು ಇದಿರುತ್ತೆ ಪಾಯ್ತ ತರ, ಅದರಲ್ಲಿ ಪಂಜುರ್ಲಿದೆ ಪ್ರಸಾದ ಇದ್ದಿತ್ತು. ಅದಾದ್ಮೇಲೆ ಎಲ್ಲೋ ಒಂದು ಮಿಸ್ ಆಯ್ತು. ಆಮೇಲೆ ಸರಿ ಬೇಡ ಅಂತೇಳಿ ನಾವು ಆಮೇಲೆ ಪರ್ಸಲ್ ಇಡೋಕೆ ಶುರು ಮಾಡಿದ್ವಿ. ಸೊ ಆ ರೀತಿ ಒಂದು ನಂಬಿಕೆ. ಓಕೆ, ಇನ್ನು ಕಾಂತಾರ ಸಿನಿಮಾದ ತರನೇ ದೈವವನ್ನ ಪ್ರದರ್ಶಿಸಲಿಕ್ಕೆ ಅಥವಾ ದೈವದ ವಿಚಾರವನ್ನ ಸಾರ್ಲಿಕ್ಕೆ ಇನ್ನಷ್ಟು ಸಿನಿಮಾಗಳು ರೆಡಿ ಆಗ್ತಾ ಇದಾವೆ, ಒಂದಿಷ್ಟು ಸಿನಿಮಾಗಳು ಬಂದು. ಈ ವಿಚಾರ ಹೇಳೋದಾದ್ರೆ ಹೇಗೆ, ಕಾಂತಾರದ ಆಚರಣೆ ಹೇಗಿದೆಯೋ ಅದೇ ರೀತಿ ಒಂದಿಷ್ಟು ಜನ ಅನುಕರಣೆ ಮಾಡ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅಥವಾ ಅಷ್ಟೇ ನಿಷ್ಠೆಯಿಂದ ತಗೊಂಡು ಹೋಗಕ್ಕೆ ಏನಾದ್ರು ಪ್ರಯತ್ನ? ನನಗೆ ಆಕ್ಚುಲಿ ಅದ್ರ ಬಗ್ಗೆ ಮಾತಾಡ್ಲಿಕ್ಕೇನೆ ಇಲ್ಲ. ಯಾಕೆಂತ ಹೇಳಿದ್ರೆ ಅವರವರಿಗೆ ಬಿಟ್ಟಿದ್ದು. ಹೌದು, ಯಾರ್ಯಾರಿಗೆ ಹೇಗೆ ಮಾಡ್ಲಿಕ್ಕಿದೆ ಹಾಗಾಗಿ ಅವ್ರವ್ರಿಗೆ ಬಿಟ್ಟಿದ್ದು. ನಾವು ಮಾಡಬೇಡಿ, ಇಲ್ಲ ಎಂಡ್ ಆಫ್ ದ ಡೇ ನೀವು ಯಾಕೆ ಮಾಡಿದ್ರಿ ಅಂತ ಬಂದ್ಬಿಡುತ್ತೆ. ಹೌದು, ಅವ್ರವ್ರಿಗೆ ಬಿಟ್ಟಿದ್ದು. ಹೇಗೆ ತೋರಿಸ್ತಾರೋ ಆ ದೈವ ಅವರಿಗೆ ಹೇಗೆ ತಲೆಯಲ್ಲಿ ತರಿಸ್ತಾನೋ, ಏನು ಮಾಡ್ಲಿಕ್ಕೆ ಹೊರಟಿದಾರೋ ಅವ್ರು ಮಾಡೇ ಮಾಡ್ತಾರೆ. ದೈವಕ್ಕೆ ಅದು ಇಷ್ಟ ಆಗಿದ್ರೆ ಅದು ತೆರೆ ಮೇಲೆ ಬರುತ್ತೆ. ಈಗ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ತೆರೆ ಮರೆಯಲ್ಲಿ ಎಷ್ಟೋ ಸಿನಿಮಾಗಳು ಉಳಿದಿರ್ಬೋದು, ತೆರೆ ಮರೆಯಲ್ಲಿ ಅದು ಅಲ್ಲೇ ಇರುತ್ತೆ. ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರು ಮಾಡ್ತಿರುವಂಥ ದೈವಗಳಿಗೆ ಬಿಟ್ಟಿರೋದು. ನಾವೇನು ಹೇಳ ಮಾಡುವವರು ಮಾಡ್ತಾ ಇರ್ಲಿ, ದೈವದ ಶಕ್ತಿ ಕೊಟ್ಟ ಹಾಗೆ ನಡೀಲಿ ಅಂತ. ಓಕೆ, ಇನ್ನು ಕಾಂತಾರದ ವಿಚಾರದಲ್ಲೂ ಸರ್ ಒಂದಿಷ್ಟು ಕಾಂಟ್ರವರ್ಸಿಗಳು ನಡೆಯುತ್ತೆ. ಕಾಂತಾರ ಬಂದಾಗ ಓಕೆ ಎಲ್ಲ ಎಕ್ಸೆಪ್ಟ್ ಮಾಡಿದ್ರು, ಕಾಂತಾರ ಚಾಪ್ಟರ್ 1 ಅಂತ ತಗೊಂಡಾಗ ಒಂದಿಷ್ಟು ನೆಗೆಟಿವಿಟಿಗಳು, ಅದು ಕರಾವಳಿ ಭಾಗದಲ್ಲೇ ಒಂದಿಷ್ಟು ಜನ ಬೇರೆ ಬೇರೆ ಮಾತಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಒಂದಿಷ್ಟು 2 ಪಂಗಡಗಳು ಸೃಷ್ಟಿ ಆಯ್ತು. ಒಬ್ರು ಕಾಂತಾರಕ್ಕೆ ಸಪೋರ್ಟ್ ಮಾಡುವವರು, ಒಂದಿಷ್ಟು ಜನ ಕಾಂತಾರದ ವಿರುದ್ಧ ಮಾತಾಡುವರು. ಆ ಘಟನೆ ಬಗ್ಗೆ ಏನ್ ಹೇಳ್ತೀರಾ? ಅದನ್ನ ನಾನು ಅವತ್ತೇ ಹೇಳಿದ್ನಲ್ಲ, ಈ ಕಡೆ ಸರಿ ಅನ್ನೋರ್ದು ಸರಿ ನಾನು ಏನು ಹೇಳಲ್ಲ, ತಪ್ಪು ಅನ್ನೋರ್ಗು ಏನು ಹೇಳಲ್ಲ. ನಾನು ತಪ್ಪು ಅಂತ ಹೇಳಿದ್ರೆ ಅದು ಸರಿ ಅಂತನೂ ಅಲ್ಲ, ಸರಿ ಅಂತಲ್ಲ ತಪ್ಪು ಅಂತಲ್ಲ, ಆ ಥರ ಇದು ಅಂತ. ಹೇಗೆ ಅಂತ ಹೇಳಿದ್ರೆ ಧರ್ಮ ಸಂಕಟ ಇದು, ಅವರವರ ಭಾವನೆಗಳು. ನಮ್ಗಿದ್ದಿದ್ದು ಒಂದೇ, ಸಿನಿಮಾ ಮಾಡಿದೀವಿ, ಸಿನಿಮಾ ರೀತಿ ನೋಡಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಅದೇ ಹೇಳಿದ್ನಲ್ಲ, 100 ಒಳ್ಳೇದು ಮಾಡಕ್ ಹೋದಾಗ 10 ತಪ್ಪು ಎಲ್ಲೋ ಒಂದು ಜಾಗದಲ್ಲಿ ಆಗುತ್ತೆ, ನಮ್ಮಿಂದ ಆಗಿಲ್ಲ ಅಂದ್ರೂ ಕೂಡ. ಅದನ್ನ 100ನ್ನ ನೋಡ್ಬೇಕು, 10ನ್ನ ನೋಡ್ಬೇಕು, ಅದನ್ನ ನಿಮಗೆ ಬಿಟ್ಟಿರೋ. 10ನೇ ನೋಡ್ತೀರ ಅಂತ ಹೇಳಿದ್ರೆ ಪರವಾಗಿಲ್ಲ, 100 ನೋಡೋರು 100 ಬಗ್ಗೆ ಮಾತಾಡ್ತಾರೆ, 10 ನೋಡೋರು 10 ಬಗ್ಗೆ ಮಾತಾಡ್ತಾರೆ. ನನಗೆ ಇಷ್ಟ ಇರೋದು ಸಿನಿಮಾವನ್ನು ನೋಡಿ, ಆ ದೈವಕ್ಕೆ ಇಷ್ಟೇ ಆಗಿರೋದಂಥ ವಿಷಯ ಹೋಗ್ಲಿ, ಅದು ಅವ್ರಿಗೆ ಅಪ್ಪಣೆ ಇದ್ದಂಗೆ ಆಗ್ತಾ ಇರುತ್ತೆ ಲೋಕದಲ್ಲಿ. ಇನ್ನು ಕಾಂತಾರದ ಸೆಟ್ ಅಲ್ಲಿ ರಿಷಬ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಆ ವೈಬ್ ಹೇಗಿತ್ತು ಸರ್? ಅದೊಂದು ಎನರ್ಜಿ ಪ್ಯಾಕೇಜ್ ಅದು. ಅವರು ಅವ್ರ ಥರ ನಮ್ಗೆ ಆಗಲ್ಲ. ನನಗೆ ಹೇಳ್ತಾ ಇದ್ರು ಎಲ್ಲರೊಬ್ಬ, ನಿನ್ನ ಸಿಕ್ಕಾಪಟ್ಟೆ ಎನರ್ಜಿ, 3 ಶೋ ಮಾಡುತ್ತೆ ಆ ಗುಳಿಗದು ಅಂತೇಳಿ. ಬಟ್ ಅವರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಎನರ್ಜಿ ಆ ಥರನೇ ಇದ್ದು, ನೈಟ್ 3-4 ಗಂಟೆ ತನಕ ನಾವು ಇದು ಮಾಡಿ, ನಾವು ಹೋಗಿ ನಿದ್ದೆ ಹೀಗೆ ಮಾಡಿ ಎದ್ದೇಳ್ಬಿಟ್ಟು ಬರೋ ಕಣ್ಣಲ್ಲಿ ಹೆಂಗಿರುತ್ತೆ, ಅವರು 6 ಗಂಟೆಗೆ ಮತ್ತೆ ಫ್ರೆಶ್ ಆಗಿ ಕೂತ್ಕೊಂಡಿರ್ತಾರೆ. ಅಷ್ಟೇ ಫ್ರೆಶ್ ಆಗಿ ಅವರು ತುಂಬ ಅಂದರೆ ಅವರ ಎನರ್ಜಿ, ಅವ್ರು ಡಲ್ ಆದರೆ ನಾವೆಲ್ಲ ಡಲ್ ಆಗ್ಬಿಟ್ಟು. ಹೌದು ಹೌದು, ಅವರು ಅಂಥ ಒಂದು ಕ್ಯಾರೆಕ್ಟರ್, ತುಂಬ ಮಾತಾಡ್ತಾ ಇರ್ತಾರೆ, ಸೆಟ್ಟಲ್ಲಿ ಕಳ ಅಂತಿರ್ತಾರೆ. ಆ ಎನರ್ಜಿಯಿಂದಲೇ ಇಷ್ಟೆಲ್ಲ ಆಗಿರೋದು. ಆ್ಯಕ್ಚುಲಿ ಅವ್ರ ಒಳಗಡೆ ನಿತ್ಯೇನೋ ಅದು ಹೊರಗಡೆ ಬಂದಿರೋದು ಅಷ್ಟೇ. ಸಕ್ಸಸ್ ಪಾರ್ಟಿ ಮಾಡಿದ್ರ ಈ ವಿಚಾರವಾಗಿ ಹೇಗಿತ್ತು ಆ ಮೂಮೆಂಟ್? ಆವಾಗ ಬೇರೆ ಅಲ್ವಾ, ಆ ಡಿವ್ಯಾನಿಟಿ ಎಲ್ಲ ಇಲ್ಲ, ಅದು ಆ ಸ್ಟ್ರಿಕ್ಟ್ನೆಸ್ ಇಲ್ಲ, ಅದೆಲ್ಲ ಇಲ್ಲ. ಸಿನಿಮಾ ಅದೇ ಅಲ್ವಾ, ಸಿನಿಮಾ ಮಾಡಿ ಅಷ್ಟೇ. ಇವಾಗ ನಮ್ಮ ಲೈಫ್ ನಾವು ಬದುಕ್ತಾ ಇದೀವಿ, ನಾರ್ಮಲ್ ಲೈಫ್. ಓಕೆ. ಇನ್ನು ನಿಮ್ಮ ಕುಟುಂಬದ ಬಗ್ಗೆ ಮಾತಾಡೋದಾದ್ರೆ ಸರ್, ಎಷ್ಟೋ ಜನರಿಗೆ ಒಂದಿರುತ್ತೆ ಏನಂದ್ರೆ, ಸಿನಿಮಾಗೆ ಬರಬೇಕು ಅಥವಾ ಒಂದು ಆಕ್ಟಿಂಗ್ ಲೈಫ್ಗೆ ನೋಡಬೇಕು ಅಂದ್ರೆ ನಮ್ಮ ಕುಟುಂಬದವ್ರು ಯಾರೋ ಅಲ್ಲಿ ಇರ್ಬೇಕಪ್ಪ
ಆಗ ಮಾತ್ರ ನಾವು ಅಲ್ಲಿಗೆ ಎಂಟ್ರಿ ಆಗ್ಬೋದು ಅನ್ನೋ ವಿಚಾರಕ್ಕೆ ಕರಾವಳಿ ಭಾಗದವರು ಬಹುಶಃ ಆ ವಿಚಾರಕ್ಕೆ ಹೊರತುಪಡಿಸಿ ಇದ್ದಾರೆ. ಯಾಕಂದ್ರೆ ಇಲ್ಲಿನ ಕುಟುಂಬದವರು ಅಲ್ಲಿದ್ದು ಅಲ್ಲಿ ಹೋಗಿ ಎಂಟ್ರಿ ಆಗಿದ್ದಲ್ಲ. ಆ ಮಾತನ್ನೇ ಬದಲಾಯಿಸುವಂತ ಕೆಲಸ ಕರಾವಳಿ ಭಾಗ ಈಗಾಗಲೇ ಮಾಡಿಬಿಟ್ಟಿದೆ. ಹಾಗಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ಕುಟುಂಬದ ವಿಚಾರ. ಇಲ್ಲ, ನನ್ನ ಕುಟುಂಬದಲ್ಲಿ ಯಾರು ಸಿನಿಮಾಗೆ ಸಂಬಂಧಪಟ್ಟವರು ಯಾರು ಇಲ್ಲ. ವಿಷಯ ಏನು ಅಂತ ಹೇಳಿದ್ರೆ, ನನ್ನ ಪ್ರಕಾರ ಸಿನಿಮಾಗೆ ಸಂಬಂಧಪಟ್ಟವರೇ ಆಗಬೇಕು ಅಂತ ಏನೂ ಇಲ್ಲ. ಸಿನಿಮಾ ಸಂಬಂಧಪಟ್ಟವ್ರು ಇದ್ರೆ, ನಿಮ್ಗೆ ಪೊಟೆನ್ಷಿಯಲ್ ಇದ್ರೆ ಸ್ವಲ್ಪ ಬೇಗ ಬರ್ಬೋದು ಅಂತ. ಬೇಗ ಬಂದು ಎಷ್ಟು ನಿಂತಿದ್ದೀರಾ ನೀವು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಖಂಡಿತ ನಿಮಗೆ ಟ್ಯಾಲೆಂಟ್ ಇರಬೇಕು. ನೀವು ಟ್ಯಾಲೆಂಟ್ ಇದ್ರೆ ನೀವು ಬರ್ಬೋದು. ಇಲ್ಲ, ಇವಾಗೆಲ್ಲ ತುಂಬ ಮೀಡಿಯಮ್ ಇದೆ ಅಮ್ಮ. ಇವಾಗೆಲ್ಲ ಸಿನಿಮಾನೇ ಮಾಡ್ಕೊಂಡು ಮುಂದೆ ಬರಬೇಕು ಅಂತ ಏನೂ ಇಲ್ಲ. ಮುಂಚೆಲ್ಲ ಹೇಗಾಗಿತ್ತು ಅಂತ ಹೇಳಿದ್ರೆ, ಸಿನಿಮಾ ಮಾಡಬೇಕು, ಸಿನಿಮಾದಲ್ಲೇ ತೋರಿಸ್ಬೇಕು ಅಂತಂದರೆ ಸಿನಿಮಾನೇ ಮಾಡಬೇಕಂತ. ಮೊಬೈಲ್ ಇದ್ದರೆ ಸಾಕೀಗ. ರೀಲ್ಸ್ ಮಾಡ್ಕೊಂಡು, ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ಕೊಂಡು ಎಷ್ಟೋ ಜನ ಹೀರೋಗಳಾಗಿದ್ದವ್ರು ಇದ್ದಾರೆ, ಹೀರೋಯಿನ್ಗಳಾಗಿದ್ದವ್ರು ಇದ್ದಾರೆ. ನೀವು ಒಂದು ಸ್ಟ್ಯಾಂಡಿಗೆ ಬಂದು ನಿಂತಾದ್ಮೇಲೆ ನೀವೇನು ಮಾಡ್ತೀರೋ ಅನ್ನೋದು ಮುಖ್ಯ ಅಷ್ಟೇ. ಬರೋಕ್ಕೆ 1000 ದಾರಿ ಇರ್ಬೋದು. ಖಂಡಿತ. ನೀವು ಒಂದು ರೇಸಿಗೆ ಬರ್ತಾ ಇದ್ದೀರಿ ಅಂತ ಹೇಳಿದ್ರೆ, ಮನೆಯಿಂದ ಆ ರೇಸ್ ಸ್ಟೇಡಿಯಂ ತನಕ ಬರೋವಾಗ ನೀವು ಯಾವ್ಯಾವ ರೂಟ್ ಯೂಸ್ ಮಾಡ್ಕೊಂಡು ಬರ್ತೀರೋ ಅನ್ನೋದು ಯಾರಿಗೂ ಬೇಕಾಗಿಲ್ಲ. ನೀವು ಬಂದು ಆ ರೇಸಲ್ಲಿ ನಿಂತ ಮೇಲೆ ಇವಾಗ ನೀವು ಹೇಗೆ ಓಡ್ತೀರೋ ಅನ್ನೋದು ಮುಖ್ಯ. ವಿಷಯ ಅಷ್ಟೇ ಇರೋದು ನಮ್ಗೆ. ಅದು ಸಿನಿಮಾದ ರೇಸ್. ಈಗ ನೀವು ಅಲ್ಲಿ ಬಂದು ನಿಮ್ಗೆ ಸ್ಟಾರ್ಟ್ ಮಾಡೋಕೆ ಗೊತ್ತಿಲ್ಲ, ಗಾಡಿ ಸ್ಟಾರ್ಟ್ ಮಾಡೋದು ಮುಂದ್ಗಡೆ ನಾವು ಹೋಗ್ತಾ ಇರ್ತೀವಿ. ನಾವು ಬಿದ್ದವ್ರನ್ನ ಯಾರು ಎಬ್ಸಲ್ಲ. ಇಲ್ಲಿ ರೇಸಲ್ಲಿ ಹೇಗೆ ಬಿದ್ದವ್ರನ್ನ ನಾನು ಗಾಡಿ ಪಕ್ಕದಲ್ಲಿ ನಿಲ್ಲಿಸಿ ನೀನು ಎದ್ದೇಳು ನೀನು ಮುಂದೆ ಹೋಗುವಂತಿಲ್ಲ, ಯಾರು ನಿಲ್ಲಿಸಲ್ಲ. ನಮ್ಮ ರೇಸಲ್ಲಿ ನಾವು ಹೋಗ್ತಾ ಇರ್ತೀವಿ. ಆ ಸ್ಟೇಡಿಯಮ್ಗೆ ಬರೋ ತನಕ ತುಂಬ ಜನದ ಕತೆಗಳು ಒಂದೊಂದು ಥರ ಇರ್ಬೋದು. ನನ್ನೊಂದು ರೀತಿ ಕತೆ. ಇವಾಗ ಬೇರೆ ಯಾರನ್ನಾದ್ರೂ ಬಂದು ಕೂರಿಸಿದ್ರೆ ಅವನೊಂದು ಕತೆ ಹೇಳ್ಬೋದು ನಿಮಗೆ. ಸ್ಟೇಡಿಯಮ್ ನಾನು ಹಿಂಗೆ ಬಂದೆ, ಆ ರೋಡಲ್ಲಿ ಹೋಗಿ ಬಂದೆ, ಈ ರೋಡಲ್ಲಿ ಹೋಗಿ ಬಂದೆ, ಬಿದ್ದಿದ್ದೆ, 10 ವರ್ಷ ಆಯಿತು, ಇವಾಗ ಎದ್ದು ಬಂದಿದ್ದೀನಿ ಸ್ಟೇಡಿಯಮ್ಗೆ ಅಂತೇಳಿ ಅವ್ರವ್ರ ಕತೆಗಳಿರುತ್ತೆ. ಕೆಲವರೆಲ್ಲ ಸ್ಟೇಡಿಯಂ ಓನರೇ, ನಾನು ನಮ್ಮ ತಂದೆದೆ, ನಾನು ಬಂದು ಇಲ್ಲಿ ಬಿಟ್ಟು ಹೋದ್ರು ಅಂತ ಹೇಳ್ಬೋದು. ಸೊ ಅವ್ನು ಅಲ್ಲಿಂದ ಬಂದು ಬಿಟ್ಟು ಹೋದ್ರು ಇಲ್ಲಿ ಹೇಗೆ ಓಡ್ತಾನೆ ಅನ್ನೋದು ಮುಖ್ಯ. ಅನ್ನೋದೇ ಇಂಪಾರ್ಟೆಂಟ್. ಅವ್ನ ಟ್ಯಾಲೆಂಟ್ ಹೇಗಿತ್ತು ಮತ್ತು ಇದು ಬೇಕು. ನಾವು ಎಲ್ಲರೂ ಒಂದು ಮಾತು ಹೇಳ್ತೀವಿ, ದೊಡ್ಡ ಸಾಗರ ಇದು, ಚಿಕ್ಕ ಮೀನುಗಳು ದೊಡ್ಡ ಮೀನುಗಳು. ನನ್ನ ಪ್ರಕಾರ ಇದೊಂದಿದ್ರೆ ಚಿಕ್ಕ ಮೀನು ಕೂಡ ಅಲ್ಲಿ ಹೋಗ್ಬೋದು ಅಂತ ಅನ್ಕೊಳ್ತೀನಿ. ನಿಮ್ಮ ಹಾರ್ಡ್ ವರ್ಕ್, ಲಕ್ ಯಾವಾಗ ಒಂದು ಮೀಟಾಗಿ ಒಂದು ಚಿಕ್ಕ ಸ್ಪಾರ್ಕ್ ಕೊಡಿದ್ರೆ ಅಲ್ಲಿ ನೈಟ್, ಬೆಳಿಗ್ಗೆಯಿಂದ ನೈಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಆದವರ ರೀತಿ ಡಬ್ ಅಂತ ಆಗ್ಬಿಡ್ಬೋದು ನಮಗೆ. ಆ ರೀತಿಯಾಗಿ ನಿಮ್ಗೆ ಅಷ್ಟು ಅದೇ ಬೇಕಾಗಿರೋದು ಅಷ್ಟೇ. ಹಾರ್ಡ್ ವರ್ಕ್. ಮತ್ತು ಅವ್ರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಮುಂಚೆ. ಹಾರ್ಡ್ ವರ್ಕ್ ಜೊತೆ ಒಂದು ಮೂಮೆಂಟ್ ಬಂದಿರುತ್ತೆ ನಿಮಗೆ, ಲಕ್. ಹಾಗಂತೇಳಿ ಎಲ್ರಿಗೂ ಬರಲ್ಲ ಅದು. ಕೆಲವ್ರಿಗೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಎಂಡ್ ತನಕನೂ ಹೀರೋ ಆಗಬೇಕು ಅಂತ ಬಂದಿರ್ತಾರೆ, ಬಟ್ ಅವ್ರು ತೆಕ್ಕೊಂಡಿರುವಂಥ ಚಾಯ್ಸ್ ಕರೆಕ್ಟಾಗಿರುತ್ತೆ. ಅಂದರೆ ಹೀರೋ ಆಗಬೇಕು ಅಂತ ಬಂದಿರ್ತಾರೆ, ಆಮೇಲೆ ಕ್ಲಿಕ್ ಆಗಿರಲ್ಲ, ಏನೋ ಮಾಡಿರ್ತಾರೆ, ಬಟ್ ಇಂಡಸ್ಟ್ರಿನೇ ಬಿಟ್ಟಿರಲ್ಲ ಅವರು. ಹೋಗ್ತಾ 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 ದಿಢೀರಂತ ವಿಲನ್ ಆಗಿ ಕ್ಲಿಕ್ ಆಗಿಬಿಡ್ತಾರೆ. 150 ಸಿನಿಮಾದಲ್ಲಿ ಎಲ್ಲರೂ ಅವರೇ ಬೇಕು ಅನ್ನೋದು ರೀತಿ. ಇವಾಗ ನೋಡಿ, ಈಗ ದುರಂಧರ್ ಅದನ್ನೆಲ್ಲ ತಗೊಂಡ್ರೆ, ಅಕ್ಷಯ್ ಖನ್ನಾ ಹೀರೋಗಿ ನಾವು ತುಂಬಾ ಸಿನಿಮಾ ನೋಡಿ, ಇವಾಗ ಅವ್ರು ವಿಲನ್ ಆಗಿ ಯಾವ ಸಿನಿಮಾ ಮಾಡ್ತಾರೆ ನಾನಂತ ಫಸ್ಟ್ ಹೋಗ್ಬಿಡ್ತೀನಿ. ಅವ್ರು ಮಾಡುವಂಥ ಕ್ಯಾರೆಕ್ಟರ್ಗಳು ನೋಡಿ, ತುಂಬಾ ಜನ ಆ ಥರ ವಿಲನ್ಗಳಿದ್ದಾರೆ ಇಲ್ಲಿ. ಅವರೆಲ್ಲ ತಗೊಳ್ತಿರುವಂಥ ರೋಲ್ ಅವ್ರು ಮುಂಚೆ ಏನು ಮಾಡಿದ್ರೆ ಅದು ಇಷ್ಟ ಆಗಿದೆ, ಬಟ್ ಇವಾಗ ಬೇರೆ ಇಷ್ಟ ಆಗ್ತಾ ಇದೆ. ಸೊ ಅವ್ರು ತಗೊಂಡು ಹೋಗ್ತಿರೋ ಪಾತ್ವೇ ಕರೆಕ್ಟ್ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ಈ ವಿಲನ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಈಗ ನನಗೂ ಕೆಲವರು ಹೇಳ್ತಾರೆ, ವಿಲನ್ ಆಗಿ ಮಾಡಿ ನೀನು ಚೆನ್ನಾಗಿ ಮಾಡ್ತೀಯ ಅಂತೇಳಿ. ಸೊ ಅವ್ರಿಗೆ ಇಷ್ಟ ಆಗ್ತದೆ. ನನಗೆ ಓಕೆ, ಹೀರೋ ಆಗಿ ಮಾಡಬೇಕು ಅಂತ ಆಸೆ. ವಿಲನ್ ಆಗು ಮಾಡ್ತೀನಿ, ಬಟ್ ನಾರ್ಮಲಿ ಹೇಳೋದು ನಾನು. ಸೊ ಗೊತ್ತಿಲ್ಲ ಇಲ್ಲಿ ನೆಕ್ಸ್ಟ್ ನನಗೆ ವಿಲನ್ ಆಗಿ ಮಾಡಬೇಕು, ವಿಲನ್ನಾಗಿ ಕಂಟಿನ್ಯೂಸ್ ಬರ್ತೀನಿ, ನಾನು ಮಾಡ್ಕೊಂಡು ಹೋಗ್ತೀನಿ. ನಾನು ಹೀರೋ ಆಗಿ ಮಾಡಬೇಕು ಅಂತ ವೆಯ್ಟ್ ಮಾಡಲ್ಲ. ನನಗೆ ಸಾಯೋ ತನಕ ಕ್ಯಾಮ್ರಾ ಮುಂದೆ ಇರಬೇಕು. ನಾನು ಒಬ್ಬ ಕಲಾವಿದನಾಗಬೇಕಂತ ಅಷ್ಟೇ. ಹೀರೋ ಆಗಬೇಕು, ದೊಡ್ಡ ಸ್ಟಾರ್ ಆಗ ಅದೆಲ್ಲ ನನಗೆ ಮಲಯಾಳಂ ಎಲ್ಲ ನೋಡುವಾಗ ಗೊತ್ತಾಗುತ್ತೆ. ಅವ್ರ ಸ್ಟಾರ್ಗಳೆಲ್ಲ ಅಷ್ಟೇ, ಹೀರೋ ಆಗೂ ಮಾಡ್ತಾರೆ, ವಿಲನ್ ಆಗೂ ಮಾಡ್ತಾರೆ, ಬೇರೆಯವ್ರ ಸಿನಿಮಾದಲ್ಲೂ ಮಾಡ್ತಾರೆ ರೋಲ್. ಅವ್ರೊಂಥರ ಬೇರೆ ರೀತಿ. ನಾನು ಹಾಗೆ, ನನಗೆ ಆ ಥರ ಬದುಕಬೇಕು ಅಂತ ಆಸೆ. ಬರೀ ಕಲಾವಿದನಾಗಿ ಒಂದು ಕಂಪ್ಲೀಟ್ ಆ್ಯಕ್ಟರ್ ಆಗಿ ಯಾವ ರೋಲ್ ಕೊಟ್ಟರು ನನಗೊಂದಿತ್ತು. ಸೈಲೆನ್ಸ್ ಮಾಡೋಕ್ಕಾಗಲ್ಲ ಅಂತ ಗುರು ರೂಪದಲ್ಲಿ. ಓಕೆ, ವೈಲೆನ್ಸ್ ಎಲ್ರಿಗೂ ಗೊತ್ತು. ಕೆಲವು ಇನ್ನೂ ಆಗದಿರೋ ಕ್ಯಾರೆಕ್ಟರ್ಗಳು ಇರ್ಬೋದು, ಅದು ಸಿನಿಮಾಗಳು ಬಂದಾಗ ಗೊತ್ತಾಗೋದು ನನ್ನ ಕೈಲಿ ಇದು ಮಾಡೋಕ್ಕಾಗಲ್ಲ ಅಂತ. ಅಂಥ ಕ್ಯಾರೆಕ್ಟರ್ಗಳು ಮಾಡಬೇಕು ಅನ್ನೋ ಆಸೆ ನನಗೆ ಅಷ್ಟೇ. ಓಕೆ ಓಕೆ. ಇನ್ನು ಕಾಂಟ್ರವರ್ಸಿ ಅಂತ ತಗೊಂಡ್ರೆ, ಕಾಂಟ್ರವರ್ಸಿಯಿಂದ ಸ್ವರಾಜ್ ಅವರು ದೂರನ ಹತ್ರನ? ನಾವು ದೂರ, ಬೇರೆಯವ್ರು ನಿಮ್ಮನ್ನ ಹತ್ರ ಮಾಡಿಸ್ತಾರೆ. ಓಕೆ, ವಿಷಯ ಸಿಂಪಲ್ ಏನು ಅಂತ ಹೇಳಿದ್ರೆ, ನಿಮಗೆ ನಾನು ಇಷ್ಟ ಇಲ್ಲ, ಪ್ರಾಬಬ್ಲಿ ಯಾವುದೋ ಒಂದು ವಿಷಯದಲ್ಲಿ ಇಷ್ಟ ಇಲ್ಲದೆ ಇರ್ಬೋದು. ನಿಮ್ಮ ಮುಂದೆ ನನ್ನನ್ನು ಜಾಸ್ತಿ ಹೊಗಳ್ತಾ ಇರ್ಬೋದು, ಇಲ್ಲ ನೀವು ಇಷ್ಟಪಟ್ಟವ್ರು ನನ್ನನ್ನು ಇಷ್ಟಪಡ್ತಾ ಇರ್ಬೋದು, ಏನೋ ಒಂದಿರ್ಬೋದು. ನಿಮ್ಗೆ ನಾನು ಇಷ್ಟ ಇಲ್ಲ, ಅದಕ್ಕೋಸ್ಕರ ನೀವು ನನ್ನ ಬಗ್ಗೆ ಏನೇನೋ ಹೇಳ್ಕೊಂಡು ಹೋಗ್ತಾರೆ. ಅಪಪ್ರಚಾರ ಅದೇ ಇರೋದಿಲ್ಲ ಇಲ್ಲಿ. ಎಲ್ಲ ವಿಷಯದಲ್ಲೂ ನಾವು ಹೇಳ್ತೀವಲ್ವಾ, ಇಲ್ಲಿ ಕೆಟ್ಟವನು ಒಳ್ಳೆಯವನು ಅಂತ ನಿಜವಾಗ್ಲೂ ಯಾರೂ ಇಲ್ಲ. ಆಗ್ದಿರೋನು ಆಗೋನು ಅಷ್ಟೇ. ನನಗೆ ಆಗೋನು ಏನೇ ಕೆಲಸ ಮಾಡಿದ್ರು ಕೂಡ ಪ್ರಾಬ್ಲಮ್ ಇಲ್ಲ ನಮಗೆ. ಆಗ್ದಿರೋನು ಯಾವುದಾದ್ರು ಒಳ್ಳೇದು ಮಾಡಿದ್ರು ನಮ್ಗೆ ಬೇಡ, ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ. ಆಗೋನು ಅವ್ನು ಬೇಕಿದ್ರೆ ಎಂಥ ಕೆಲಸ ಬೇಕಾದ್ರೂ, ಯಾರನ್ನಾದ್ರೂ ಕೊಂದುಬಿಟ್ಟು ಬಂದ್ಮೇಲೆ ಕೊಂದಿದ್ದೇನೋ ಸರಿ ಏನು ಮಾಡ್ಬೇಡ, ನಾನು ಏನಾದರೂ ಪ್ಲಾನ್ ಮಾಡ್ತೀನಿ ಅಂತಾರೆ. ಅದೇ ಇನ್ನೊಬ್ಬಕ್ಕೆ ಏನು ಮಾಡೇ ಇಲ್ಲ ಅಂದ್ರೂ ಕೂಡ ನೀನೇ ಕೊಂದಿರ್ತೀಯ ಅಂತಾರೆ. ಈ ಲೋಕ ಆ ಥರ. ಸೊ ನನಗೆ ನಾನೇನು ಹೇಳೋದು ಅಂತ ಹೇಳಿದ್ರೆ, ನಿಮ್ಗೆ ಇಷ್ಟ ಇಲ್ವಾ ಅವನ ಬಗ್ಗೆ ಇನ್ನೊಬ್ಬರ ಹತ್ರ ಮಾತಾಡಿ ನಿಮ್ಮ ಬಾಯಿ ಏನಕ್ಕೆ ಕಾಣ್ ಮಾಡ್ಕೊಳ್ತೀರ ನೀವು? ದೂರ ಇದ್ಬೇಡ. ಸಿಂಪಲ್ ಅಲ್ವಾ? ನಿಮ್ಗೆ ನಾನು ಇಷ್ಟ ಇಲ್ಲ,
ಯಾರೋ ಬಂದರು ಸ್ವರಾಜ್ ಹೇಗಿದ್ದಾನೆ, ಸ್ವರಾಜ್ ಸೂಪರ್ ಆ್ಯಕ್ಟರ್ ಅಂತ ಹೇಳಿದಾಗ ಹೌದಾ ಅಂದ್ಬಿಟ್ಬಿಡಿ. ಸ್ವರಾಜ್ ಸೂಪರ್ ಆ್ಯಕ್ಟರ್ ಅಂತ ಅವ್ನು ಕೇಳಿದ ಕೂಡಲೇ ನೀವು ಸ್ವರಾಜ್ ಸೂಪರ್ ಆ್ಯಕ್ಟರ್ ಹೌದು, ಬಟ್ ಅವ್ನು ಸ್ವಲ್ಪ ಕ್ಯಾರೆಕ್ಟ್ರಲ್ಲಿ ನಿಮ್ಗೆ ಏನು ಅವ್ನು ಕೇಳಿಲ್ಲಲ್ಲ ನಾರ್ಮಲಿ. ಸೊ ನಾವು ಸ್ವರಾಜ್ ಅಂತೆಲ್ಲ ನಾರ್ಮಲಿ ನಾವು ಎಲ್ಲರ ಬಗ್ಗೆನೂ ನಾವು ಮಾತಾಡೋದಾಗ್ತೀರಿ. ನೀವು ಯಾರಾದರೂ ಬಂದ ನಮ್ಮ ಹತ್ರ ಏನಾದರೂ ಕ್ವಶನ್ ಕೇಳಿದ ಕೂಡಲೇ ಅವ್ರು ಏನು ಕೇಳಿದ ಅದಕ್ಕೆ ಉತ್ತರ ಮಾತ್ರ ನಾವು ಕೊಡಲ್ಲ. ಏನೋ ಒಂದು ವಿಷಯ ನಿಮ್ಗೆ ಯಾರೋ ಹೇಳಿರ್ತಾರೆ, ನೀವು ಕಣ್ಣಾರೆ ನೋಡಿರಲ್ಲ, ಆ ವಿಷಯನ ಅವ್ರ ಹತ್ರ ಹೇಳೋದು ಇಟ್ಕೊಳ್ಳೋದು. ಬಟ್ ನೆನಪಿರ್ಕೋಬೇಕು, ನಮ್ಮ ಬಗ್ಗೆ ಅವನು ಹೊರಗಡೆ ಹೋದವ ಯಾರ ಹತ್ರ ಹೋಗಿ ಈಗ ಸ್ವರಾಜ್ಗೆ ತುಂಬ ಆಪ್ತನಾಗಿದ್ದವನ ಜೊತೆ ಹೇಳ್ತಾನೆ ಅನ್ಕೊಳ್ಳೋಣ, ನಿನಗೆ ಅವರು ಈ ಥರ ಹೇಳಿದ್ರೆ ಶಮ್ಮಿ ಅವರು ಈ ಥರ ಮಾತಾಡಿದ್ರು ಮಾರೆ ಅಂತೇಳಿ, ಯಾರು ಅವಳು ಮಾತಾಡಲ್ಲ ಅವಳ ಬಗ್ಗೆ ಹೇಳ ಅಂತ ಅವ್ನು ಶುರು ಮಾಡ್ತಾನೆ. ಸೊ ಇದು ಲೈವ್ ವರ್ಲ್ಡ್ ಹೋಗ್ತಾ ಇರೋದೇ ಇದೇ ರೀತಿ. ಸೊ ನಮ್ಗೆ ಬೇಕಾಗಿಲ್ದಿರೋ ಕೆಲಸವನ್ನ ಮಾಡ್ಕೊಂಡು ನಮ್ಮ ಟೈಮ್ ಜಾಸ್ತಿ ಯಾವುದಕ್ಕೂ ಒಂದು ಕೊಡ್ತಾ ಇರೋ ಬದಲು ಯಾವುದು ಕೊಡ್ಬೇಕು ಅದ್ರಲ್ಲಿ ಕೊಟ್ಟರೆ ನಮ್ಮ ಲೈಫ್ ಚೆನ್ನಾಗಿ ಹೋಗ್ತಾ ಇರುತ್ತೆ ಅಂತ ನಮ್ಗೆ. ಏನು ಜಾಸ್ತಿ ಆದರೆ ಪ್ರೀತಿ ಮಾಡೋದು ಬಿಟ್ಟು ನನ್ನ ಲೈಫಲ್ಲಿ ನಾನು ಅನ್ಕೊಂಡಿದ್ದೆ ಅಂದರೆ ನಾರ್ಮಲಿ ನಾನು ಎಲ್ಲವನ್ನೂ ನೋಡಿ ನನಗೆ ನಾನು ಇಂಜಿನಿಯರಿಂಗಿಂತ ಜಾಸ್ತಿ ನನ್ನ ಲೈಫ್ ದೊಡ್ಡ ಪಾಠ ಕಲಿಸ್ಕೊಡ್ತಾರೆ ನನಗೆ. ನನ್ನ ಜೊತೆ ಇದ್ದವ್ರು ನಂಗೆ ದೊಡ್ಡ ಪಾಠ ಕಲಿಸ್ಕೊಡ್ತಾರೆ. ಆವಾಗ ನಂಗೆ ಅನಿಸಿದ್ದು ಏನು ಅಂತ ಹೇಳಿದ್ರೆ, ಲೋಕದಲ್ಲಿ ನಾನು ದೊಡ್ಡ ಸ್ಟಾರ್ ಕೂಡ ಆಗ್ಬೋದು, ನನ್ನ ಪ್ರಕಾರ ಏನೋ ಸ್ಪಾರ್ಕ್ ಹೊಡೆದೇನೋ ಕೋಟಿ ಕಟ್ಟಲೆ ದುಡ್ಡು ಮಾಡ್ಬೋದು. ಬಟ್ ಪ್ರೀತಿ ಮಾಡೋರನ್ನ ಸಂಪಾದನೆ ಮಾಡೋದು ತುಂಬ ಕಷ್ಟ ಅಂದ್ಕೊಳ್ತೀನಿ ನಾನು ನಿಯತ್ತಾಗಿ. ನಮ್ಮ ಜೊತೆ ಓಕೆ ಇವು ನನಗೆ ಜೀವ ಕೊಡ್ತಾನೆ, ನನ್ನ ಬಗ್ಗೆ ಎಲ್ಲೋ ಹೊರಗಡೆ ಏನೋ ಮಾತಾಡಲ್ಲ, ನಿಯತ್ತಾಗಿ ಅಂಥವ್ರನ್ನ ಸೃಷ್ಟಿ ಯಾರಾದರೂ ನೀವು ಪಡ್ಕೊಂಡಿದ್ರೆ ಅದಕ್ಕಿಂತ ದೊಡ್ಡ ವೆಲ್ತ್ ಯಾವುದೂ ಇಲ್ಲ ಯಾರಿಗೂ. ಎಲ್ಲರ ಲೈಫಲ್ಲೂ ಅಷ್ಟೇ ಅಂಥದ್ದು ಒಂದು ಅಂದ್ರೆ ಸ್ನೇಹಿತ ಅಂದ್ರೆ ಕನ್ನಡಿ ತರ ಇರಬೇಕು ಅನ್ನುವಂಥದ್ದು ಇದೆಯಲ್ಲ, ಅದರಷ್ಟು ಲೈಫ್ ಯಾವುದೂ ಇಲ್ಲ ಅಂತ ಖಂಡಿತ. ಅದೇ ಕಷ್ಟ ಈ ಲೋಕದಲ್ಲಿ, ಯಾರನ್ನೂ ನಂಬಕ್ಕಾಗಲ್ಲ. ಹೌದು. ನೀವು ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ಅವ್ನು ಇಷ್ಟ ಇದೆ, ಅವನ ಜೊತೆ ಮಾತಾಡ್ತೇನೆ ಇಲ್ವಾ ಬೇಡ ಹೋಗಿ ಅಷ್ಟೇ ಇರ್ತಿರ್ಬೇಕು. ಇವಾಗ ಜಾಸ್ತಿ ಅಟ್ಯಾಚ್ಮೆಂಟ್ ಆದ್ರೂ ನಿಮ್ಗೆ ನೋವು ಸಿಗುತ್ತೆ, ಅಟ್ಯಾಚ್ಮೆಂಟ್ ಇಲ್ಲ ಅಂದ್ರೂ ನೋವು ಸಿಗುತ್ತೆ. ದ್ವೇಷನೂ ಬೇಡ, ಪ್ರೀತಿನೂ ಬೇಡ, ಒಬ್ಬಂಟಿಯಾಗಿ ಬದುಕಕ್ಕೆ ಫುಲ್ ಪ್ಲೆಜ್ ಆಗಿ ರೆಡಿ ಆಗಿರ್ಬೇಕು ನಾವು. ನೀವು ರೆಡಿ ಆಗಿದ್ದೀರಾ? ಆಲ್ರೆಡಿ ಎಕ್ಸೆಪ್ಟ್ ಮಾಡಿಬಿಟ್ಟಿದ್ದೀರಾ. ಓಕೆ, ಇನ್ನು ನಿಮ್ಮ ಈಗಿನ ಸಿನಿಮಾ ಕಟ್ಟೆಮಾರ್ ಬಗ್ಗೆ ಮಾತನಾಡೋದಾದ್ರೆ, ಏನಿದು ಕಟ್ಟೆಮಾರ್ ಸಿನಿಮಾ? ಕಟ್ಟೆಮಾರ್ ಅಂದ್ರೆ ಒಂದು ಊರಿನ ಹೆಸರು. ಅದು ಅದಕ್ಕಿಂತ ಮುಂಚೆ ನೆತ್ತರೆಕೆರೆ ಮಾಡಿದ್ನಲ್ಲ, ನೆತ್ತರೆಕೆರೆ ಊರಿನ ಹೆಸರು, ಇದು ಕಟ್ಟೆಮಾರ್ ಅಂತ. ಕಟ್ಟೆಮಾರ್ ಸಿನಿಮಾ ಹೇಗೆ ಅಂತ ಹೇಳಿದ್ರೆ, ನಿಮಗೆ ಈಗ ಬೇರೆ ಬೇರೆ ಸಿನಿಮಾದಲ್ಲಿ ದೈವವನ್ನು ಬೇರೆ ರೀತಿ ತೋರಿಸಿದ್ದೀವಿ. ಈ ಸಿನಿಮಾದಲ್ಲಿ ಹೇಗೆ ಅಂತ ಹೇಳಿದ್ರೆ, ನಿಮಗೆ ನಾರ್ಮಲಿ ಒಂದು ಗಂಧದ ಏನಂದಿರುತ್ತೆ, ದೈವದೊಂದು ಗಂಧ ಕೊಡ್ತಾರಲ್ಲ, ನಾನು ಹೇಳಿದೆ 1 ವರ್ಷ ನಾವು ಇಟ್ಕೊಳ್ತೀವಿ. ಸೊ ಆ ಗಂಧ ನಮ್ಮ ಜೊತೆ ಇದ್ರೆ, ಈಗ ನಾವು ಕಣ್ಣು ಮುಚ್ಕೊಂಡ್ರೆ ನಮ್ಮ ದೈವ ಕಾಣಿಸುತ್ತೆ ಮೈಂಡಲ್ಲಿ. ನಾರ್ಮಲ್ ನಾವು ಪ್ರತಿ ದಿವಸ ದೇವರ ಹತ್ರ ಹೋಗಲ್ಲ, ನಮಗೇನು ಕಷ್ಟ ಬಂದ ಕಣ್ಣು ಮುಚ್ಕೊಂಡು ನೀವು ಅನ್ಕೊಂಡಿರೋ ದೈವ ನಿಮ್ಮ ಕಣ್ಣು ಮುಂದೆ ಕಾಣಿಸುತ್ತಲ್ಲ, ಅಷ್ಟೇ. ಆ ನಂಬಿಕೆ ಮೇಲೆ ಒಂದು ಸಿನಿಮಾ ಮಾಡಿದ್ರು. ಸಿಂಪಲ್ ಆಗಿ ಸಿನಿಮಾ, ಇದೊಂದು ಆಡಂಬರವೇ ಇಲ್ಲದೆ ನೀಟಾಗಿ ಬರೀ ಒಂದು ಗಂಧದಿಂದ ಏನಾಗುತ್ತೆ, ದೇವರನ್ನ ವಿಷಯ ಗಂಧ ಅನ್ನೋದಕ್ಕಿಂತ ಜಾಸ್ತಿ ವಿಷಯ ಏನು ಅಂತ ಹೇಳಿದ್ರೆ ನಂಬಿಕೆ. ನೀವು ದೇವರ ಮೇಲೆ ಆಗಲಿ ದೈವದ ಮೇಲೆ ನಂಬಿಕೆ ಇಟ್ಟರೆ ಎಂಡ್ ಆಫ್ ದ ಮೂಮೆಂಟಲ್ಲಿ ನಂಬಿ ಇದ್ರೆ ಅವ್ನು ಕೈ ಬಿಡಲ್ಲ. ಅಷ್ಟೇ ಕಟ್ಟೆಮಾರ್ ಸಿನಿಮಾ. ಓಕೆ, ಇದಿಷ್ಟು ನಿಮ್ಮ ಜರ್ನಿ ಆಯಿತು. ಇನ್ನೊಂದು ಲಾಸ್ಟ್ ಪಾರ್ಟ್ ಅಂತ ತಗೊಳ್ಳೋಣ ನಮ್ಮ ಇಂಟರ್ವ್ಯೂಯಲ್ಲಿ. ಒನ್ ವರ್ಡ್, ನಾನೊಂದು ವರ್ಡ್ ಹೇಳ್ತೀನಿ, ಅದಕ್ಕೆ ನೀವು 1 ವರ್ಡಲ್ಲೇ ನನಗೆ ಆನ್ಸರ್ ಮಾಡಿ. ಓಕೆನಾ? ಓಕೆ, ತಗೊಳ್ಳುವ, ಸ್ಟಾರ್ಟ್ ಮಾಡುವ. ಫಸ್ಟು ಕಾಂತಾರ. ರಿಷಭಣ್ಣ. ಓಕೆ, ನಾನು ಬಹುಶಃ ಇನ್ನೊಂದು ರಿಷಭಣ್ಣ ತಗೊಳ್ಳುವ ಅನ್ಕೊಂಡೆ, ನೀವು ಕಾಂತಾರನೇ ರಿಷಭಣ್ಣ ಅಂದ್ಬಿಟ್ರಿ. ಸೊ ಓಕೆ, ಫೈನ್. ಶಿವದೂತ ಗುಳಿಗ. ಶಿವದೂತ ಗುಳಿಗನೇ ಇರ್ಬೇಕು, ಇನ್ಯಾರು ಆ ರೀತಿ. ಓಕೆ, ಸರಿ. ಸಿನಿಮಾ ಅಂದ್ರೆ ಮತ್ತೆ ಕಾಂತಾರ ಬಂದ್ಬಿಡುತ್ತೆ. ಓಕೆ. ಕುಟುಂಬ ಅಂದ್ರೆ ಹೇಗೆ ಹೇಳೋದು, ನನ್ನ ಪ್ರೀತಿ ಮಾಡೋರೆಲ್ಲ ನಮ್ಮ ಕುಟುಂಬದವರೇ. ಅವರು ಇವರು ರಕ್ತ ಸಂಬಂಧಿ ಅಂತಿಲ್ಲ, ಎಲ್ಲರೂ ಕುಟುಂಬನೇ. ಓಕೆ. ಸ್ವರಾಜ್ ಶೆಟ್ಟಿ. ಅ ಸಿಂಪಲ್ ಮ್ಯಾನ್ ವಿತ್ ಅ ಬಿಗ್ ಡ್ರೀಮ್. ಓಕೆ, ತುಂಬ ಖುಷಿ ಆಯಿತು ಸರ್, ನಿಮ್ಮ ಲೈಫ್ ಇಲ್ಲಿನವರೆಗಿನ ಜರ್ನಿಯನ್ನು ನಮ್ಮ ಜೊತೆ ಶೇರ್ ಮಾಡಿದ್ರಿ. ಬಹುಶಃ ನಮ್ಮ ವೀಕ್ಷಕರಿಗೂ ಕೂಡ ನಿಮ್ಮ ಜರ್ನಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನಿಮ್ಮ ಮುಂದಿನ ಜರ್ನಿ ಕೂಡ ಆಲ್ ದಿ ಬೆಸ್ಟ್. ನಿಮ್ಮ ಎಲ್ಲ ಸಿನಿಮಾಗಳು, ಅಪ್ಕಮಿಂಗ್ ಎಲ್ಲ ಪ್ರಾಜೆಕ್ಟ್ಗಳು ಒಳ್ಳೇದಾಗಲಿ, ಒಳ್ಳೇದು ಮಾತ್ರ ಆಗಲಿ, ಚೆನ್ನಾಗಿರಲಿ, ಎಲ್ಲದು ಸಕ್ಸಸ್ಫುಲ್ ಆಗಿರಲಿ. ಆಲ್ ದಿ ಬೆಸ್ಟ್, ಗುಡ್ ಲಕ್. ಎಸ್, ಇದಿಷ್ಟು ಸ್ವರಾಜ್ ಶೆಟ್ಟಿಯವರ ಲೈಫ್ ಜರ್ನಿ, ಕಾಂತಾರದ ಜರ್ನಿ, ಶಿವದೂತ ಗುಳಿಗನಾಗಿ ಏನು ಡ್ರಾಮದ ಕ್ಯಾರೆಕ್ಟರ್ ಆಗಿ ಹೇಗೆ ಆ್ಯಕ್ಟ್ ಮಾಡಿದ್ರು, ಅದು ಎಲ್ಲದರ ಜರ್ನಿಯನ್ನು ನಮ್ಮ ಜೊತೆ ಶೇರ್ ಮಾಡಿದ್ರು. ಬಹುಶಃ ಐ ಹೋಪ್ ನಿಮಗೂ ಕೂಡ ಸ್ವರಾಜ್ ಅವರ ಈ ಲೈಫ್ ಜರ್ನಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನಷ್ಟು ವಿಶೇಷ ವ್ಯಕ್ತಿಗಳ ವಿಚಾರವನ್ನು, ಜರ್ನಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇರಿ ಸಪ್ತಾಶ್ವ ಟಿವಿ.